जय श्याम इधर इधर हाँ घंटा सर इधर घंटे बस हाँ ಉಪಸ್ಥಿತಿಯೊಂದಿಗೆ ಸಂವಿಧಾನದಲ್ಲಿ ಈ ಸಮಾರಂಭ ಈಗ ಮುಂದುವರಿಯುತ್ತದೆ. ಡಾಕ್ಟರ್ ಕೆ.ಎಸ್. ಬಸು ಸಾಹಿತಿಗಳು ಕಲಬುರಗಿಯಿಂದ ಇದೀಗ ಆಗಮಿಸಿದ ಉತ್ತಮಿ ಎಂ ಅವರನ್ನ ನುಡಿಪೀಠಕ್ಕೆ ಬರಮಾಡಿಕೊಳ್ತಾ ಜೊತೆಗೆ ಕಾರ್ಯಕ್ರಮದಲ್ಲಿ ವೇದಿಕೆಗೆ ವಿಶೇಷವಾಗಿ ಪ್ರಶಸ್ತಿ ಪ್ರದಾನ ಮಾಡಲಿರುವ ಡಾಕ್ಟರ್ ಬಿ.ಎಸ್. ಬಿರಾದರ್ ಅವರು ಕುಲಪತಿಗಳು ಬೀದರ್ ವಿಶ್ವವಿದ್ಯಾಲಯ ಬೀದರ್ ಅವರಿಗೂ ಈ ಸಂದರ್ಭದಲ್ಲಿ ಅವರ ಆಗಮನ ಕೂಡ ಆಗಿದೆ. ಇನ್ನೇನು ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದು ಸರ್ವರಿಗೂ ಇದೀಗ ಸ್ವಾಗತವನ್ನ ಕೋರ್ಲಿಕ್ಕಿದ್ದಾರೆ ನಮ್ಮ ಡಾಕ್ಟರ್ ಎಂ ಮುತ್ತಮ್ಮಿ ಅವರು. ಸರ್ವರನ್ನ ಸ್ವಾಗತ ಜೊತೆಗೆ ಪ್ರಾಸ್ತಾವಿಕ ನುಡಿಗಳು. जरा ಒಂದು ಕಡೆ ಸ್ವಲ್ಪ जय बसवा ಆಯ್ತು ಬರ್ರಿ. ಇವರು ಜನ್ಮಸ್ಥಳ ಇಲ್ಲಿ ಬಾಲ್ಕಿ ತಾಲೂಕಿನ ಸಣ್ಣ ಗ್ರಾಮ ಸಿದ್ದೇಶ್ವರ ಅನ್ನುವಂಥದ್ದು. ಅವರ ತಂದೆ ಶಂಕರಪ್ಪ ಬಂಧು, ಅವರ ತಾಯಿ ನೀಲಮ್ಮ ಬಂಧು. ಅವರು MA ಮತ್ತು PhD ಪದವಿಗಳನ್ನು ಪಡೆದುಕೊಂಡು ಗಣಿತ ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿ ಈಗ ನಿವೃತ್ತಿ ಜೀವನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ 29 ಕೃತಿಗಳನ್ನು ಬರೆಯೋದರ ಜೊತೆಗೆ ಬಹಳಷ್ಟು ಸಾಹಿತ್ಯ ಸೇವೆಯನ್ನು ಮಾಡಿದ್ದಾರೆ. ಇವತ್ತಿನ ಒಂದು ಈ ಕಾರ್ಯಕ್ರಮ ಬಹಳ ವಿಶೇಷ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದರೆ ಅವರು MA ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಮುಗಿಸ್ಕೊಂಡು ಬಂದಿದ್ದಾರೆ. ಈ ಒಂದು ವಿಶೇಷತೆ ಏನು ಅಂತಂದರೆ, ಈ ಒಂದು ವೇದಿಕೆ ಇವತ್ತು ಸಾಕ್ಷಿ ಆಗ್ತಾ ಇದೆ. ಜಾತಿ ಅನ್ನುವಂಥದ್ದು ಯಾವುದು ಮುಖ್ಯ ಅಲ್ಲ ಅನ್ನುವುದಕ್ಕೆ ಇವತ್ತಿನ ಒಂದು ವೇದಿಕೆ ಬಹಳ ಮುಖ್ಯ ಆಗ್ತಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇವನಾರವ 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 ಎಂದೆನಿಸಿದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂತಹ ಬಸವಣ್ಣನವರ ತತ್ವವನ್ನ ಇವತ್ತು ಹಿರೇಮಠ ಸಂಸ್ಥಾನ ಪಾಲಿಸಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂತಂದ್ರೆ ಹಿರೇಮಠ ಸಂಸ್ಥಾನ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಮತ, ಯಾವುದೇ ಪಂಥ ಯಾವುದನ್ನು ಲೆಕ್ಕಿಸದೆ ಯಾವ ವ್ಯಕ್ತಿ ಬಹಳ ಸಮರ್ಥವಾಗಿದ್ದಾರೆ, ಯಾವ ವ್ಯಕ್ತಿಯಲ್ಲಿ ಅಂತಹ ಒಳ್ಳೆ ಗುಣಗಳಿದಾವೋ ಅವರನ್ನ
ಆಯ್ಕೆ ಮಾಡುತ್ತೆ ಅನ್ನುವಂಥದ್ದನ್ನ ಇವತ್ತು ನಿಮ್ಮ ಎದುರಿಗೆ ಉದಾಹರಣೆ ಸಹಿತವಾಗಿ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. KS ಬಂದು ಅವರು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ರು ಕೂಡ ಉನ್ನತ ಪದವಿಗಳನ್ನ ಪಡೆದುಕೊಂಡ್ರು ಕೂಡ ಬಹಳ ಸರಳ ಸಜ್ಜನಿಕೆಗೆ ಕಾರಣಕರ್ತರಾಗಿರುವಂತಹ ಒಬ್ಬ ವ್ಯಕ್ತಿ. ಅವರು ಕೂಡ ಬಸವಣ್ಣನ ತತ್ವಗಳನ್ನ ಪಾಲಿಸುವಂತಹ ವ್ಯಕ್ತಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಡವರಾಗಿರ್ಲಿ, ಯಾವುದೇ ಅನಾಥ ಮಕ್ಕಳಾಗಿರ್ಲಿ, ಅಂಥವರನ್ನ ನೋಡದಲ್ಲಿ ಅವರು ದಾನ ಧರ್ಮ ಮಾಡುವಲ್ಲಿ ಎತ್ತಿದ ಕೈ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಕೆಲ ಮಕ್ಕಳಿಗೆ ಸಹಾಯವನ್ನು ಮಾಡುವುದರ ಜೊತೆಗೆ ಯಾವ ಮಕ್ಕಳಲ್ಲಿ ತಂದೆ ತಾಯಿ ಇರಲಾರ್ದಂತ ಮಕ್ಕಳಿಗೆ ಅವರು ಫೀಸನ್ನ ಕಟ್ಟಿ ಅಂತ ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡಿರುವಂಥದ್ದು ಕೂಡ ನಾವು ಕಂಡ್ಕೊಳ್ತೀವಿ. ಅಂತ ಮಕ್ಕಳು ಇವತ್ತು ಅಧಿಕಾರದಲ್ಲಿ ಇರುವುದನ್ನು ಕೂಡ ನಾವು ಇಲ್ಲಿ ಕಂಡ್ಕೊಳ್ತಾ ಇದ್ದೀವಿ. ಇವರು ಮುಖ್ಯವಾಗಿ ಆಸಕ್ತಿಯನ್ನ ಹೊಂದಿರುವಂಥದ್ದು ಯಾವುದರಲ್ಲಿ ಅಂತಂದ್ರೆ ಸಾಹಿತ್ಯವನ್ನ ಬರೆಯುವುದರಲ್ಲಿ, ಆಮೇಲೆ ತಾರ್ಕಿಕ ಚಿಂತನೆಯನ್ನ ಮಾಡುವುದರಲ್ಲಿ, ಆಧ್ಯಾತ್ಮಿಕವಾಗಿ ಆತ್ಮವಿಶ್ವಾಸದಿಂದ ಅದನ್ನ ವ್ಯಕ್ತಪಡಿಸುವಲ್ಲಿ, ಆಮೇಲೆ ಸಾಮಾಜಿಕ ಪ್ರಜ್ಞೆಯನ್ನ ಮಾನವೀಯ ಮೌಲ್ಯಗಳನ್ನ ಇವರು ಎತ್ತಿ ಹಿಡಿಯುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅನ್ನುವಂಥದ್ದನ್ನ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವರು ಬಸವಣ್ಣನವರ ಒಪ್ಪಿಕೊಂಡು ಅದರ ಜೊತೆಗೆ BR ಅಂಬೇಡ್ಕರ್ ಅವರನ್ನು ಕೂಡ ಕೈ ಬಿಡದೆ ಅವರಲ್ಲಿರುವಂತಹ ಒಳ್ಳೆತನವನ್ನು ಕೂಡ ಅವರು ಪಾಲಿಸಿಕೊಂಡು ಬರ್ತಾ ಇರುವಂತದ್ದು ಬಹಳ ವಿಶೇಷವಾಗಿರುವಂತದ್ದು ಅಂತ ನಾವು ಹೇಳ್ಬೋದು. ಸಾಹಿತ್ಯ ಕ್ಷೇತ್ರದಲ್ಲಿ ಕವನ, ನಾಟಕ, ಜೀವನ ಚರಿತ್ರೆ, ಸಂಶೋಧನೆ, ಕೃತಿ, ವಿಚಾರ ಸಂಕಲನ, ಸಾಂದರ್ಭಿಕ ಲೇಖನಗಳು, ಈ ರೀತಿ ನಾನಾ ಪ್ರಕಾರದ ಲೇಖನಗಳನ್ನ ಬರೆಯುವುದರ ಜೊತೆಗೆ ಸಾಹಿತ್ಯ ರಂಗಕ್ಕೂ ಕೂಡ ಬಹಳ ಅಚ್ಚುಮೆಚ್ಚಿನ ಕೃತಿಗಳನ್ನ ಕೊಟ್ಟಿರುವಂತದ್ದು. ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. ಸಾಹಿತ್ಯ ಕ್ಷೇತ್ರದಲ್ಲೂ ಬಂದಿದೆ, ಶಿಕ್ಷಣ ಕ್ಷೇತ್ರದಲ್ಲೂ ಬಂದಿದೆ, ಆಮೇಲೆ ಸಂಶೋಧನಾ ಕ್ಷೇತ್ರಗಳಲ್ಲಿಯೂ ಕೂಡ ಅವರಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಕೂಡ ಲಭಿಸಿವೆ ಅಂತ ಹೇಳುವುದರಲ್ಲಿ ಹೆಮ್ಮೆ ಅನಿಸ್ತದೆ. ಒಟ್ಟಾರೆಯಾಗಿ ಹೇಳುವುದು ಏನು ಅಂತಂದ್ರೆ, ಇವರನ್ನ ನಾವು ಸರ್ವತೋಮುಖ ಅಭಿವೃದ್ಧಿಯನ್ನ ನೋಡಿ ನಮ್ಮ ಗುರುಗಳ ಆಗಿರುವಂತಹ ಡಾಕ್ಟರ್ SM ಹಿರೇಮಠ್ ಸರ್ ಅವರ ಒಂದು ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಿ ಅವರ ಮಡದಿಯ ಹೆಸರಿನಲ್ಲಿ ಅಮರಾವತಿ ಶಿವಯ್ಯ ಹಿರೇಮಠ್ ಅನ್ನುವಂಥ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಿ ಅದು ನನ್ನ ಆಧ್ಯಾತ್ಮಿಕ ಗುರುಗಳಿಗೆ ಅರ್ಪಿಸುವುದರ ಮೂಲಕ ಇವತ್ತು ಪ್ರಶಸ್ತಿಯನ್ನ ಕೊಡ್ತಾ ಇರುವುದು ಬಹಳ ಸಂತೋಷದ ವಿಷಯವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗುರು ಮನಸ್ಸು ಮಾಡಿದರೆ ಒಬ್ಬ ಶಿಷ್ಯನನ್ನ ಎತ್ತರೆತ್ತರದ ಸ್ಥಿತಿಗೆ ಒಯ್ಯಬಹುದು. ಒಬ್ಬ ಗುರು ಮನಸ್ಸು ಮಾಡಿದರೆ ಒಬ್ಬ ಶಿಷ್ಯನಿಗೆ ಪಾತಾಳದತ್ತನು ಅವರನ್ನ ತಳ್ಳಬಹುದು ಅನ್ನುವಂಥದ್ದು ಇಲ್ಲಿ ನಮ್ಗೆ ಗೊತ್ತಾಗ್ತದೆ. ಒಬ್ಬ ಒಳ್ಳೆಯ ಶಿಕ್ಷಕ ಸಿಕ್ಕರೆ ಆತನ ಜೀವನ ಉಜ್ವಲ ಆಗುತ್ತೆ ಅನ್ನುವುದಕ್ಕೆ ಇವತ್ತು ನೀವು ಇಲ್ಲಿ ಕೂತಿರುವಂತಹ ಗುರುಗಳನ್ನ ನೀವು ನೋಡಿದ್ರೆ ಅದು ಗೊತ್ತಾಗುತ್ತೆ ಅನ್ನುವಂಥದ್ದು. ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಾಗಿರ್ಬೋದು, ಆಧ್ಯಾತ್ಮಿಕ ಕ್ಷೇತ್ರದಲ್ಲಾಗಿರ್ಬೋದು ಉನ್ನತ ಮಟ್ಟದ ಒಂದು ಸಾಧನೆಯನ್ನ ಮಾಡುವುದರ ಜೊತೆಗೆ ಇಡೀ ವಿಶ್ವದಲ್ಲಿ ಬಸವಣ್ಣನ ಒಂದು ಪತಾಕೆಯನ್ನ ಹಾರಿಸುವುದರ ಮೂಲಕ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇನ್ನೊಂದು ಮಾತು ಹೇಳುವುದೇನಂತಂದರೆ, ನಾವು ಹೋದ್ಸಲ ನಾವು ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರ ಹೆಸರಿನಲ್ಲಿ ಒಂದು ಶಾಲೆಯನ್ನ ಪ್ರಾರಂಭಿಸುತ್ತಿದ್ದೇವೆ ಅಂತ ಹೇಳಿದ್ವಿ. ಅದಕ್ಕೆ ಈ ಸಲ ನಾವು 2027ನೇ ಸಾಲಿನಲ್ಲಿ ಆ ಶಾಲೆಯನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಗಣಪತಿ ಬೋಚ್ರೆ ಸರ್ ಅವರ ಮನೆ ಪಕ್ಕದಲ್ಲಿ ಒಂದು ಸ್ಥಳ ಇದೆ, ಅಲ್ಲಿ ನಾವು ಆ ಶಾಲೆಯನ್ನ ಪ್ರಾರಂಭಿಸ್ತಾ ಇದ್ದೀವಿ. ಇದಕ್ಕೆ LKG ಮತ್ತು UKGಯನ್ನ ನೋಡ್ಕೊಳ್ಳಲಿಕ್ಕೆ ಧನರಾಜ್ ಬೊಂಬಳಗೆ ಸರ್ ಅವರು ದತ್ತಕವನ್ನ ಪಡೆದುಕೊಂಡಿದ್ದಾರೆ. ಆಮೇಲೆ LKGಯನ್ನ ನೋಡ್ಕೊಳ್ಳಿಕ್ಕೆ ಸೋಮನಾಥ್ ಮುದ್ದ ಸರ್ ಅವರನ್ನ ದತ್ತಕವಾಗಿ ಪಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಈ ವಿಷಯವನ್ನ ಹೇಳಿಕ್ ಬಯಸ್ತಾ ಇದ್ದೇನೆ. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಶಾಲೆಯನ್ನು ಪ್ರಾರಂಭಿಸಲಿಕ್ಕೆ 2027ರಲ್ಲಿ ಆರಂಭ ಆಗುವಂತಹ ಶಾಲೆಗೆ ನಾವು 15 ಜನಕ್ಕೆ ಮಾತ್ರ ದತ್ತಕವನ್ನ ಕೊಡ್ತಾ ಇದ್ದೀವಿ. ಆ ಪಟ್ಟಿಯನ್ನು ನಾವು ಮುಂದಿನ ದಿನಗಳಲ್ಲಿ ಹೇಳಿಕ್ ಬಯಸ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಇವರು 2 ಜನ ದತ್ತಕವನ್ನ ಪಡೆದುಕೊಂಡು ಆ ಶಾಲೆಗಳನ್ನ ಪ್ರಾರಂಭಿಸಲಿಕ್ಕೆ ಸಹಾಯಹಸ್ತವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.
ಅದಕ್ಕೆ ಇಲ್ಲಿ ಎಲ್ರಿಗೂ ಸ್ವಾಗತವನ್ನ ಮಾಡಲಿಕ್ಕೆ ಹೇಳೋದ್ರ ಜೊತೆಗೆ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ಒಂದು ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಮರಾವತಿ ಶಿವಯ್ಯ ಹಿರೇಮಠ ಪ್ರತಿಷ್ಠಾನದ ಅಧ್ಯಕ್ಷರು ಈಗಾಗಲೇ ತಮ್ಮೆಲ್ಲರಿಗೂ ಸ್ವಾಗತದ ಜೊತೆಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಪೂಜ್ಯರ ಕುರಿತಾಗಿ, ಜೊತೆಗೆ ನಮ್ಮ ಡಾಕ್ಟರ್ KS ಬಂಧುಗಳ ಕುರಿತಾಗಿ ಈ ಸಂದರ್ಭದಲ್ಲಿ ತಮ್ಮ ವಿಚಾರಗಳನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ಹಂಚಿಕೊಂಡಿರುವ ಡಾಕ್ಟರ್ ಮುಕ್ತಂಬಿ ಎಂ ಅವರು ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಜೊತೆಗೆ ಕಾರ್ಯಗಳಲ್ಲಿ ತಮ್ಮ ಸೇವೆ ನಿರಂತರವಾಗಿ ಸಲ್ಲಿಸ್ತಾ ಇದ್ದಾರೆ. ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಆತ್ಮೀಯ ಸ್ವಾಗತ, ಧನ್ಯವಾದಗಳನ್ನ ಸಲ್ಲಿಸಿ ಬಂಧುಗಳೇ, ಕಾರ್ಯಕ್ರಮದ ವೇದಿಕೆಗೆ ಇದೀಗ ಆಗಮಿಸಿ ಆಸೀನರಾಗಿರ್ತಕ್ಕಂಥವರು ನಮ್ಮ ಬೀದರ್ನ ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ BS ಬಿರಾದರ್ ಸರ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆಗೆ ಮಧ್ಯದಲ್ಲಿ ಕುಲಪತಿಗಳು ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ಶಿಗ್ಗಾವಿಯ TM ಭಾಸ್ಕರ್ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಸರ್, ದಯವಿಟ್ಟು ತಾವು ವೇದಿಕೆ ಬರಬೇಕಾಗಿ ಮನವಿಯನ್ನ ಮಾಡ್ತೇನೆ. ಅವರಿಗೂ ಸಹ ವೇದಿಕೆಗೆ ಹೃತ್ಪೂರ್ವಕವಾಗಿ ಬರಮಾಡ್ಕೋತಾರೆ. ನಮ್ಮ ಬಸವರಾಜ್ ನಂದಿ ಸರ್ ಅವರು ಕಲಬುರಗಿ, ಸರ್ ತಾವು ಕೂಡ ವೇದಿಕೆ ಬರಬೇಕಾಗಿ ಬಸವರಾಜ್ ನಂದಿ ಸರ್ ಅವರಲ್ಲಿ ಕೂಡ ಮನವಿಯನ್ನ ಮಾಡ್ತೇನೆ. ಅದೇ ರೀತಿ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಸರ್ ಅವರು ಸಾಹಿತಿಗಳು, ಸರ್ ತಾವು ಕೂಡ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ತಾವು ವೇದಿಕೆ ಬಂದ ಆಸೀನರಾಗಬೇಕಾಗಿ ತಮಗೂ ಕೂಡ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ನಮ್ಮ TM ಭಾಸ್ಕರ್ ಸರ್ ಅವರಿಗೂ, ಬಸವರಾಜ್ ನಂದಿ ಸರ್ ಅವರಿಗೂ, ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಸರ್ ಅವರಿಗೂ ವೇದಿಕೆಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಕೋರಿ ಈಗ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶರಣ ಜಯರಾಜ್ ಖಂಡ್ರೆ ಸರ್ ಅವರು, ಅಧ್ಯಕ್ಷರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ ಬೀದರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆಗೆ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ಜಯರಾಜ್ ಖಂಡ್ರೆ ಸರ್ ಅವರಿಗೂ ವೇದಿಕೆಗೆ ಹಾರ್ದಿಕವಾಗಿ ಬರಮಾಡಿಕೊಳ್ತಾ ಈ ಸಂದರ್ಭದಲ್ಲಿ ತಮ್ಮ ಪರಮ ಪೂಜ್ಯ ಅಪ್ಪಗಳವರ ದಿವ್ಯ ಮಾರ್ಗದರ್ಶನದಲ್ಲಿ ಬೀದರ್ನಲ್ಲಿ ನಡೀತಾ ಇರುವಂತಹ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಕ್ಕಳು ಪ್ರತಿನಿತ್ಯ ಒಂದೊಂದು ವಿಷಯದ ಮೇಲೆ ಬಹು ಅತ್ಯುತ್ತಮವಾಗಿ ನಮ್ಮೊಂದಿಗೆ ಅವರ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದಾರೆ. ನಮ್ಮ ಮಧ್ಯದಲ್ಲಿ ಇವತ್ತು ದೀಕ್ಷಾ ತಂದೆ ಸಂತೋಷ್ 8ನೇ ತರಗತಿ ವಿದ್ಯಾರ್ಥಿನಿ ತೋಂಟದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಜೀವನ ಕುರಿತಾಗಿ ಈಗ ಮಾತನಾಡಲಿಕ್ಕಿದ್ದಾರೆ. ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಈಗ ಅವರ ವಿಚಾರಗಳನ್ನ ಕೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು, ಧರ್ಮಗುರು, ಮಹಾ ಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ನಡೆದಾಡುವ ದೇವರೆಂದೇ ಪ್ರಖ್ಯಾತರಾಗಿರುವಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಎನ್ನ ಆರಾಧ್ಯ ದೇವರು, ದೀಕ್ಷಾ ಗುರುಗಳು, ಅನಾಥ ಬಂಧುಗಳ ರಕ್ಷಕರೂ ಆಗಿರುವಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರ ಶ್ರೀಚರಣಕ್ಕೆ ಭಕ್ತಿಪೂರ್ವಕ ಶರಣೆಂದು, ಕ್ರಿಯಾಶೀಲರು, ಉತ್ಸಾಹಿಗಳು, ಹಸನ್ಮುಖಿಗಳೂ ಆಗಿರುವಂತಹ ಪರಮ ಪೂಜ್ಯ ಶ್ರೀ ಗುರು ಬಸವ ಪಟ್ಟದೇವರ ಪಾದಗಳಿಗೆ ಶರಣೆಂದು, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲಾ ಗುರು ಹಿರಿಯರ ಪಾದಗಳಿಗೆ ಶರಣೆಂದು ಸರ್ವರಿಗೂ ಶರಣು ಶರಣಾರ್ಥಿ. ಇಂದು ನಾನು ಕನ್ನಡದ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಸನ್ಯಾಸಿಯಾದವನು ನೀರು, ಗಾಳಿ, ಬೆಂಕಿಯಂತೆ ಯಾರೊಂದಿಗೂ ಭೇದ ಮಾಡಬಾರದು. ಇದು ಪೂಜ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಧೀರವಾಣಿ. ಈ ಪೂಜ್ಯರು ಸಿಂದಗಿ ತಾಲೂಕಿನ ಕೋರವಾರದ ತಾಯಿಯ ಮನೆಯಲ್ಲಿ 21 ಫೆಬ್ರವರಿ 1949ರಂದು ಜನಿಸ್ತಾರೆ. ಇವರಿಗೆ ಸಿದ್ದರಾಮ ಅಂತ ನಾಮಕರಣ ಮಾಡ್ತಾರೆ. ಅದೇ ದಿನವನ್ನು ವಿಶ್ವಸಂಸ್ಥೆ ವಿಶ್ವ ಮಾತೃಭಾಷಾ ದಿನವೆಂದು ಘೋಷಿಸಿದ್ದು ಒಂದು ಯೋಗ ಆಗಿರ್ತದೆ. ಸಿಂದಗಿ ಹಿರೇಮಠದ ಮರಯ ಮತ್ತು ಶಂಕರವ್ವ ಸಿದ್ದರಾಮನ ತಂದೆ ತಾಯಿಗಳು. ಸಿಂದಗಿಯ ಹಿರೇಮಠದ ಪಟ್ಟಾಧ್ಯಕ್ಷರು ಪೂಜ್ಯ ಶಾಂತವೀರ ಶಿವಾಚಾರ್ಯರು ಆಗಿದ್ದರು. ಸಿದ್ದರಾಮ ಬಡವರನ್ನು ಕಂಡರು, ದೀನ ದಲಿತರು ಕಂಡರು ತುಂಬಾ ಮರುಗ್ತಿದ್ದ. ಅವರಿಗೆ ಏನಾದರೂ ಸಹಾಯ ಮಾಡಬೇಕಂತೂ ಸಿದ್ದರಾಮನ ಮನಸ್ಸಿನಲ್ಲಿ ಹುಟ್ಕೋತಿತ್ತು. ಒಂದು ವೇಳೆ ಯಾರಾದರೂ ಸಿದ್ದರಾಮನ ಮನೆಗೆ ಬೇಡಲು ಬಂದಾಗ ಅವರಿಗೆ ಅವಶ್ಯಕವಿರುವ ಬಟ್ಟೆ, ವಸ್ತ್ರ ಅಥವಾ ಯಾವುದೇ ಆಹಾರ ಪದಾರ್ಥಗಳನ್ನು ಕೊಟ್ಟು ಸಹಾಯ ಮಾಡುತ್ತಿದ್ದ. ಶ್ರಾವಣ ಮಾಸದಲ್ಲಾಗಲಿ, ಸೋಮವಾರ ಆಗಲಿ ಅಥವಾ ಯಾವುದೇ ವಿಶೇಷ ಸಂದರ್ಭದಲ್ಲಿ ಜಂಗಮ ಒಟ್ಟುಗಳಿಗೆ ಕರೆಸಿ ಪ್ರಸಾದ ಮಾಡಿಸಿ ದಕ್ಷಿಣೆಯನ್ನು ಕೊಡುವುದು ಲಿಂಗಾಯತರ ಸಂಪ್ರದಾಯ.
ಅದೇ ರೀತಿ ಸಿದ್ದರಾಮ ಜಂಗಮ ಜಾತಿಯಲ್ಲಿ ಹುಟ್ಟಿದ ಕಾರಣ ಅವನಿಗೂ ಸಹ ಪ್ರಸಾದ ಕರೀತಿದ್ದರು. ಪ್ರಸಾದ ಮಾಡಿಸಿ ದಕ್ಷಿಣೆಯನ್ನು ಕೊಡುತ್ತಿದ್ದರು. ಆ ದಕ್ಷಿಣೆಯನ್ನು ಸಿದ್ದರಾಮ ತನ್ನ ತಾಯಿ ಕೊಡದೇನೆ ಯಾರ ಕಷ್ಟದಲ್ಲಿರ್ತಾರ, ಯಾರ ದುಃಖದಲ್ಲಿರ್ತಾರಲ್ಲ ಅವ್ರಿಗೆ ಕೊಟ್ಟು ಸಂತೃಪ್ತಿ ಪಡುತ್ತಿದ್ದ. ಸಿದ್ದರಾಮನ ಈ ಬಾಲ್ಯದೆಲ್ಲ ಗುಣಲಕ್ಷಣಗಳೆಲ್ಲ ಸಿಂದಗಿ ಪಟ್ಟಾಧ್ಯಕ್ಷರು ನೋಡಿ ಸಿಂದಗಿ ಊರಿಗೆ ಮುಂದಿನ ಪೀಠಾಧಿಕಾರಿ ಸಿದ್ದರಾಮನಿಗೆ ಮಾಡಬೇಕೆಂದು ಯೋಚಿಸ್ತಾರೆ. ಅದಕ್ಕಾಗಿ ಸಿದ್ದರಾಮನಿಗೆ ಸಾಂಪ್ರದಾಯಿಕ ಶಿಕ್ಷಣದ ಜೊತೆಗೆ ಆಧುನಿಕ ಶಿಕ್ಷಣವನ್ನು ಕೊಡಿಸಬೇಕೆಂದು ಯೋಚಿಸ್ತಾರೆ. ಸಿದ್ದರಾಮ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಸಿಂದಗಿಯಲ್ಲಿ ಮುಗಿಸಿಕೊಂಡು ನಂತರ ಪ್ರೌಢಶಾಲೆ ಶಿಕ್ಷಣಕ್ಕಾಗಿ ಹುಬ್ಬಳ್ಳಿಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಹುಬ್ಬಳ್ಳಿಯಲ್ಲಿ 3000 ಮಟ್ಟದ ವಾಸ್ತವ್ಯಕ್ಕಾಗಿ ಏರ್ಪಾಡು ಮಾಡಿ ಅಲ್ಲಿ ಜಗದ್ಗುರು ಗಂಗಾಧರ್ ಹೈಸ್ಕೂಲಿಗೂ ಅಡ್ಮಿಷನ್ ಮಾಡ್ತಾರೆ. ಅಲ್ಲಿ ಸಿದ್ದರಾಮನಿಗೆ ಸಿದ್ದರಾಮ ದೇವರು ಅಂತ ಕರೆಯಲಕ ಪ್ರಾರಂಭಿಸ್ತಾರೆ. 3000 ಮಠದ ಜಂಗಮ ಒಟ್ಟುಗಳೆಲ್ಲ ಸೇರಿ ಶಿವಯೋಗಿ ಸಾಧಕ ಎಂಬ ಸಂಘವನ್ನು ಸ್ಥಾಪಿಸ್ತಾರೆ. ಈ ಸಂಘವನ್ನು ಸ್ಥಾಪಿಸಿದ ಹಿರಿಯ ಒಟ್ಟುಗಳ ಜೊತೆಗೆ ಸಿದ್ದರಾಮ ದೇವರು ತಮ್ಮ ಯೋಗ ಸಾಧನೆಯನ್ನು ಮುಂದುವರಿಸ್ತಾರೆ. 3000 ಮಠವು ಪರಂಜ್ಯೋತಿ ಎಂಬ ದಿನಪತ್ರಿಕೆಯನ್ನು ಹೊರಡಿಸುತ್ತಿತ್ತು. ಆ ಪತ್ರಿಕೆಯಲ್ಲಿ ವಚನಗಳ ವಿಶ್ಲೇಷಣೆ, ವಚನಗಳ ಪ್ರಚಾರ ಪ್ರಸಾರ, ಶರಣರ ಪರಿಚಯ ಮುಂತಾದ ನೀತಿ ತತ್ವ ಬೋಧನೆಗಳು ಅಡಗಿಕೊಂಡಿದ್ದವು. ಆ ಪತ್ರಿಕೆಯನ್ನು ಸಿದ್ದರಾಮ ದೇವರು ದಿನ ತಪ್ಪದೆ ಓದುತ್ತಿದ್ದರು. ಹೀಗೆ ಓದುತ್ತಾ ಹೋಗಿ ಮುಂದೊಂದು ದಿನ ಆ ಪತ್ರಿಕೆಯ ಪೂರ್ಣ ಜವಾಬ್ದಾರಿ ಸಿದ್ದರಾಮ ದೇವರೇ ವಹಿಸಿಕೊಳ್ತಾರೆ. ಓದು ಅಂದರೆ ಸಿದ್ದರಾಮ ದೇವರಿಗೆ ಬಹಳ ಇಷ್ಟವಾಗಿತ್ತು. ಅದೇ ಓದಿನಲ್ಲಿ ಅಂತರ್ಮುಖಿಯಾಗಿ ಅದೇ ಓದು ಅವರಿಗೆ ಸಂವೇದಶೀಲರನ್ನಾಗಿ ಒಳ್ಳೆಯ ಕವಿಹೃದಯನ್ನಾಗಿಸಿ ಅದಕ್ಕಿಂತಲೂ ಮಹತ್ವವಾಗಿ ಸಿದ್ದರಾಮ ದೇವರಿಗೆ ಯಾವುದೇ ಒಂದು ವಿಷಯದ ಕುರಿತು ಮಾತನಾಡಲು ಹೇಳಿದಾಗ ಆ ವಿಷಯದ ಬಗ್ಗೆ ನಿರರ್ಗಳವಾಗಿ ಎಲ್ಲರ ಮನ ಮುಟ್ಟುವಂತೆ ತಿಳಿಸಿ ಹೇಳುತ್ತಿದ್ದರು. ಇದಕ್ಕೆಲ್ಲ ಮೂಲ ಕಾರಣ ಒಂದು ಪುಸ್ತಕ. ಆ ಪುಸ್ತಕವನ್ನು ಸಿದ್ದರಾಮ ದೇವರು ಹುಬ್ಬಳ್ಳಿಯ ಸಾಹಿತ್ಯ ಭಂಡಾರ ಎಂಬ ಪುಸ್ತಕ ಅಂಗಡಿಯಲ್ಲಿ ತೆಗೆದುಕೊಳ್ತಿದ್ದರು. ಆ ಪುಸ್ತಕ ಅಂಗಡಿಯಲ್ಲಿ ಯಾವುದೇ ಒಂದು ಹೊಸ ಪುಸ್ತಕ ಬಂತಂದರು ಆ ಹೊಸ ಪುಸ್ತಕದ ಮೊದಲ ಓದಿಗರು ಸಿದ್ದರಾಮ ದೇವರೇ ಆಗಿರುತ್ತಿದ್ದರು. ಓದಿ ಅಲ್ಲೇ ಬಿಡ್ತಿದ್ದಿಲ್ಲ ಪುಸ್ತಕವನ್ನು. ಆ ಪುಸ್ತಕವನ್ನು ಓದಿ ಶಿವಯೋಗಿ ಸಾಧಕರಿಗೂ ರಾತ್ರಿ ಇಡೀ ತಿಳಿಸಿ ಅವ್ರ ಮನಸ್ಸು ಮುಟ್ಟುವಂತೆ ತಿಳಿಸಿ ಹೇಳುತ್ತಿದ್ದರು. ಕುವೆಂಪು, ದ.ರಾ. ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕುವೆಂಪು ಮತ್ತು ಮುಂತಾದ ಅನೇಕ ಕನ್ನಡದ ಸುಪ್ರಸಿದ್ಧ ಸಾಹಿತಿಗಳು ರಚಿಸಿರುವಂತಹ ಕೃತಿಗಳು ಸಿದ್ದರಾಮ ದೇವರಿಗೆ ಅಚ್ಚುಮೆಚ್ಚಿನ ಕೃತಿಗಳಾಗಿದ್ದವು. ಸಿದ್ದರಾಮ ದೇವರು ತಮ್ಮ ಕಾಲೇಜು ಶಿಕ್ಷಣವನ್ನು ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಎಂಬ ಕಾಲೇಜಿನಲ್ಲಿ BA ಪದವಿಯನ್ನು ಮುಗಿಸಿಕೊಂಡು MA ಪದವಿಯನ್ನು ಪಡೆಯಲಕ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠವನ್ನು ಸೇರ್ತಾರೆ. ಅಲ್ಲಿ ಡಾಕ್ಟರ್ MM ಕಲಬುರ್ಗಿ, ಡಾಕ್ಟರ್ R.C. ಹಿರೇಮಠ್, ಪ್ರೊಫೆಸರ್ ಸಂಶಿ ಬಸನೂರು ಮಠ ಮುಂತಾದ ಕನ್ನಡದ ಅನೇಕ ಸುಪ್ರಸಿದ್ಧ ಸಾಹಿತಿಗಳು ಮತ್ತು ಸಂಶೋಧಕರು ಸಿದ್ದರಾಮ ದೇವರಿಗೆ ಅಧ್ಯಾಪಕರಾಗಿರ್ತಾರೆ. ಅದಕ್ಕಿಂತಲೂ ಮಹತ್ವವಾಗಿ ಕನ್ನಡ ವಿಷಯದಲ್ಲಿ ಸಿದ್ದರಾಮ ದೇವರಿಗೆ ಪ್ರಭಾವಕ್ಕೆ ಒಳಮಾಡಿದವರು ಡಾಕ್ಟರ್ MM ಕಲಬುರ್ಗಿ ಅವರಾಗಿರ್ತಾರೆ. ಡಾಕ್ಟರ್ MM ಕಲಬುರ್ಗಿ ಅವರು ಹಳೆಗನ್ನಡ, ನಡುಗನ್ನಡ, ಛಂದಸ್ಸು, ವ್ಯಾಕರಣ, ಶಾಸನಗಳು, ವಚನ ಸಾಹಿತ್ಯ ಮುಂತಾದ ವಿಷಯಗಳ ಕುರಿತು ಬಹಳ ನಿರರ್ಗಳವಾಗಿ ಹೇಳುತ್ತಿದ್ದರು. ಇವರ ಬೋಧನಾ ಶೈಲಿಗೆ ಸಿದ್ದರಾಮ ದೇವರು ಪ್ರಭಾವಕ್ಕೆ ಒಳಗಾದರು. ನಂತರ ಒಂದು ದಿನ ತೋಂಟದಾರ ಮಠದ ಲಿಂಗಾಯತ ಪ್ರಗತಿಶೀಲದ ಯುವಕರು ಸಿದ್ದರಾಮ ದೇವರ ಬಳಿ ಬಂದು, ಸಿದ್ದರಾಮ ದೇವರೇ, ನಿಮಗೆ ನಾವು ಶಿವಾನುಭವ ಗೋಷ್ಠಿ ಕಾರ್ಯಕ್ರಮಕ್ಕಾಗಿ ನಿಮಗೆ ಕರೆದಿದ್ದೆವು ಗುರುಗಳೇ, ತಾವು ಬರ್ಬೇಕಂತೂ ಹೇಳ್ತಾರೆ. ಆ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮದಲ್ಲಿ ಸಿದ್ದರಾಮ ದೇವರು ನಡೆಯನ್ನು ಕಲಿಸಿದ ಬಸವಣ್ಣ ಎಂಬ ವಿಷಯದ ಕುರಿತು ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಇವರ ಈ ಬೋಧನಾ ಶೈಲಿಗೆ ತೋಂಟದ ಜಗದ್ಗುರುಗಳಾದ ಶಿವಕುಮಾರ ಮಹಾಸ್ವಾಮಿಗಳು ಮತ್ತು ಮುಂದೆ ಕುಂತಿದಂತಹ ಭಕ್ತಾದಿಗಳಿಗೂ ಬಹಳ ಆಕರ್ಷಣೆ ಆಯಿತು. ಮತ್ತು ನಂತರ ಒಂದು ದಿನ ತೋಂಟದಾರ ಮಠದ ಸ್ವಲ್ಪ ಜನ ಭಕ್ತರು ಶಿವಕುಮಾರ ಮಹಾಸ್ವಾಮಿಗಳ ಬಳಿ ಬಂದು, ಗುರುಗಳೇ, ನಾವು ಸಿದ್ದರಾಮ ದೇವರನ್ನು ತೋಂಟದ ಜಗದ್ಗುರುಗಳಾಗಿ ಮಾಡಲು ನಿಯೋಜಿಸಿದ್ದೇವೆ ಗುರುಗಳೇ. ಇದಕ್ಕೆ ತಮ್ಮದ ಅಭಿಪ್ರಾಯದಿಂದ ಅವರಿಗೂ ಗುರುಗಳು ಮಾಡ್ಬೇಕಂತೂ ಕೇಳ್ಕೊಳ್ತೇವೆ ಗುರುಗಳೇ ಅಂತ ಹೇಳ್ತಾರೆ. ಈ ವಿಷಯ ಸಿಂದಗಿ ಪಟ್ಟಾಧ್ಯಕ್ಷರಿಗೆ ತಿಳಿಸ್ರಿ ಗುರುಗಳೇ ಅಂತ ಹೇಳ್ತಾರೆ. ಈ ವಿಷಯ ಸಿಂದಗಿ ಪಟ್ಟಾಧ್ಯಕ್ಷರಿಗೆ ತಿಳಿದ ತಕ್ಷಣ ಅವರು ಇದನ್ನು ತಕ್ಷಣ ನಿರಾಕರಿಸ್ತಾರೆ. ಯಾಕಂದ್ರು ಸಿದ್ದರಾಮ ದೇವರು ಬಾಲ್ಯದಲ್ಲಿರುವಾಗಲೇ ಅವರು ಸಿಂದಗಿ ಮಠಕ್ಕ ಮುಂದಿನ ಪೀಠಾಧಿಕಾರಿ ಸಿದ್ದರಾಮನಿಗೆ ಕೊಡಿಸಬೇಕೆಂದು ಯೋಚಿಸಿರ್ತಾರಲ್ಲ,
ಅದಕ್ಕೂ ನಿರಾಕರಿಸ್ತಾರೆ. ನಂತರ ಡಾಕ್ಟರ್ ಎಂ ಕಲಬುರ್ಗಿ ಮತ್ತು ಮುಂತಾದ ಅನೇಕ ಜನರ ಸಂಧಾನದೊಂದಿಗೆ ಸಿದ್ದರಾಮದೇವರನ್ನು ಗದಗಿನ ತೋಂಟದ ಮಠಕ್ಕೆ ಕಳಿಸ್ಲಾಕ ಒಪ್ಪಿಗೆಯನ್ನು ಕೊಡ್ತಾರೆ. ಸಿದ್ದರಾಮದೇವರು ತಮ್ಮ MA ಪದವಿಯನ್ನು ಮುಗಿಸಿಕೊಂಡ ಹೊಸದರಲ್ಲಿ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳಾಗಿ ತಮ್ಮ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಈ ಪೂಜ್ಯರು ತಮ್ಮ ಅಧಿಕಾರವನ್ನು ಸ್ವೀಕರಿಸಿದಾಗ ತೋಂಟದ ಮಠದ ಜವಾಬ್ದಾರಿ ತೆಗೆದುಕೊಂಡಾಗ ಆ ಮಠದ ಆರ್ಥಿಕ ವ್ಯವಸ್ಥೆಗಳು ಚೆನ್ನಾಗಿರ್ಲಿಲ್ಲ. ಹ್ಯಾಂಗ್ ನಮ್ದು ಭಾವಿಕೆ ಹಿರೇಮಠದಾಗ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಪೀಠಾಧಿಕಾರಿಯಾದಾಗ ಮಠದ ಆರ್ಥಿಕ ಸ್ಥಿತಿಗಳು ಹೆಂಗ್ ಚೆನ್ನಾಗಿರ್ಲಿಲ್ಲ, ಹಾಗೆ ತೋಂಟದಾರ್ಯ ಮಠದ ಆರ್ಥಿಕ ಸ್ಥಿತಿಗಳು ಕೂಡ ಚೆನ್ನಾಗಿರ್ಲಿಲ್ಲ. ಆಗ ಗುರುಗಳು ಗದಗಿನ ಸಮೀಪದ ಡಂಬಳೆ ಎಂಬ ಊರಿನಲ್ಲಿ 80 ಎಕರೆ ಜಮೀನು ಪಾಳ್ಬಿದ್ದಗಿಂದಿತ್ತು. ಆಗ ಸ್ವತಃ ಗುರುಗಳು ಕಸ ಕಡ್ಡಿ ತೆಗೆದು ಹಾರಿ ಗುತ್ತಲು ಹಿಡಿದು ಒಕ್ಕಲುತನವನ್ನು ಮಾಡಕ್ಕೆ ಪ್ರಾರಂಭಿಸ್ತಾರೆ. ಅದೇ ಸಮಯದಲ್ಲಿ ಭೀಕರವಾದ ಬರಗಾಲ ಬೀಳ್ತದೆ. ಈ ಬರಗಾಲ ಬಿದ್ದಿಮಲ್ಲ ಒಕ್ಕಲುತನಕ್ಕೆ ನೀರಲ್ಲಿ ಸಿಗ್ಬೇಕು ಎಂಬ ಒಂದು ಉದ್ದೇಶದಿಂದ ಮಠದ ಸ್ವಲ್ಪ ಜನ ಶಿಷ್ಯರಿಗೆ ಕರೆಸ್ಕೊಂಡು 40 ಅಡಿ ಬಾವಿಯನ್ನು ತೋಡ್ತಾರೆ. ಆ ಬಾವಿಯ ನೀರನ್ನು ಹೊಲಕ್ಕೆ ಉಪಯೋಗಿಸ್ಕೊಂಡು ಹಣ್ಣುಗಳನ್ನು ಬೆಳೆಸ್ತಾರೆ. ಆ ಹಣ್ಣುಗಳನ್ನು ಮಾರಿ ಬಂದ ಆದಾಯವನ್ನು ಮಠದ ಆರ್ಥಿಕ ವ್ಯವಸ್ಥೆಗಾಗಿ ಬಳಸ್ಕೊಳ್ತಾರೆ. ನಂತರ ಪೂಜ್ಯರು ಅನೇಕ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮವನ್ನು ಇಡ್ತಾರೆ. ಈ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮದಲ್ಲಿ ವಿಶೇಷ ಸಾಹಿತಿಗಾರರನ್ನು, ಪತ್ರಕರ್ತರನ್ನು, ನಾಟಕಗಾರರನ್ನು, ವಿವಿಧ ವಿಷಯಗಳಲ್ಲಿ ಸಾಧನೆ ಮಾಡಿದವರನ್ನು ಕರೆಸ್ತಾರೆ. ಇವರ ಈ ಸಾಧನೆಗೆ ಏನ್ ಪ್ರೇರಣೆ ಇದೆ ಅಂತ ಹೇಳಕ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಡ್ತಾರೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಾಗಿರ್ತದಂದ್ರು ಜನಸಾಮಾನ್ಯರಲ್ಲಿ ಅಡಗಿದ್ದ ಅಸಾಮಾನ್ಯ ಶಕ್ತಿಯನ್ನು ಹೊರತೆಗೆಯುವುದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಆಗಿರ್ತದೆ. ನಂತರ ಪೂಜ್ಯರು ಅನೇಕ ಚಳವಳಿಗಳ ನೇತೃತ್ವವನ್ನು ವಹಿಸಿಕೊಳ್ತಾರೆ. 1982ರಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಭಾಷಾ ವಿಷಯದ ಕುರಿತು ತಾರತಮ್ಯ ಮಾಡಿದಾಗ ಪೂಜ್ಯರು ಸಿಂದಗಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಭಾಷಾ ವಿಷಯದ ಕುರಿತು ಮಾತನಾಡಿ ಆ ಚಳವಳಿ ಒಂದು ಕರೆಯನ್ನು ಕೊಡ್ತಾರೆ. ಇದೇ ಮುಂದೆ ಗೋಕಾಕ್ ಚಳವಳಿ ಎಂದು ಪ್ರಸಿದ್ಧವಾಯಿತು. ನಂತರ 2008ರಲ್ಲಿ ಹುಬ್ಬಳ್ಳಿನಾಗ 3000 ಎಕರೆ ಜಮೀನು ಇರ್ತದೆ. ಆ ಜಮೀನಿನಲ್ಲಿ ಪೋಸ್ಕೋ ಕಂಪನಿ ತನ್ನ ಕಂಪನಿ ಸ್ಥಾಪಿಸಬೇಕಂತೂ ಬರ್ತದೆ. ಇದನ್ನು ಸಹ ಪೂಜ್ಯರು ನಿರಾಕರಣೆ ಮಾಡ್ತಾರೆ. ಯಾಕಂದ್ರು ಒಂದ್ ವೇಳೆ ಹೊಲದಾಗ ಕಂಪನಿಗೂ ಸ್ಥಾಪಿಸಿದ ಮೇಲೆ ರೈತರೆಲ್ಲ ನಿರ್ಗತಿಕ ರೈತರಿಗೊಳ್ಳ ಅನ್ನ ಸಿಗಲೆಂಬ ಒಂದು ಧ್ಯೇಯೋದ್ದೇಶದಿಂದ ಪೂಜ್ಯರು ಇದನ್ನು ಸಹ ನಿರಾಕರಣೆ ಮಾಡ್ತಾರೆ. ನಂತರ 2017ರಲ್ಲಿ ದಕ್ಷಿಣ ಕರ್ನಾಟಕದ ಸಹ್ಯಾದ್ರಿ ಎಂದೇ ಪ್ರಸಿದ್ಧವಾಗಿರುವಂತಹ ಕಪ್ಪತ್ತ ಗುಡ್ಡವನ್ನು ಗಣಿಗಾರಿಕೆ ಮಾಡಬೇಕೆಂದು ಕೆಲವು ಕಂಪನಿಗಳು ಬರ್ತವೆ. ಆ ಕಂಪನಿಗೂ ಸಹ ಪೂಜ್ಯರು ನಿರಾಕರಣೆ ಮಾಡ್ತಾರೆ. ಯಾಕಂದ್ರು ಒಂದ್ ವೇಳೆ ಬೆಟ್ಟ ಗುಡ್ಡಗಳ ಮೇಲೆ ಕಂಪನಿಗಳು ಸ್ಥಾಪಿಸಿದ್ಮೇಲೆ ದನ ಕರುಗಳಿಗೆ ಮೇವು ಮತ್ತು ಶುದ್ಧ ಗಾಳಿ ಎಲ್ಲಿ ಸಿಗ್ತದು ಎಂಬ ಒಂದು ಉದ್ದೇಶದಿಂದ ಅದನ್ನು ಸಹ ನಿರಾಕರಣೆ ಮಾಡ್ತಾರೆ. ನಂತರ 1975ರಲ್ಲಿ ಲಿಂಗಾಯತ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಅಲ್ಲಿ ಡಾಕ್ಟರ್ ಎಂ ಕಲಬುರ್ಗಿ ಅವರ ಮಾರ್ಗದರ್ಶನದೊಂದಿಗೆ 500ಕ್ಕೂ ಹೆಚ್ಚಿನ ಕೃತಿಗಳನ್ನು ಬಿಡುಗಡೆ ಮಾಡ್ತಾರೆ. ಈ ಕೃತಿಗಳು ಮುಂದಿನ ಜನಾಂಗಕ್ಕೆ ಉಪಯೋಗವಾಗುವಂತೆ ಮನೆ ಹೋಗಿ ಈ ಕೃತಿಗಳನ್ನು ಕೊಡ್ತಾ ಇರ್ತಾರೆ. ನಂತರ 1976ರಲ್ಲಿ ತೋಂಟದಾರ್ಯ ವಿದ್ಯಾಪೀಠವನ್ನು ಸ್ಥಾಪಿಸ್ತಾರೆ. ಈ ವಿದ್ಯಾಪೀಠವನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳನ್ನು, ಇಂಜಿನಿಯರ್ ಕಾಲೇಜುಗಳನ್ನು, ಡಿಪ್ಲೊಮಾ ಕಾಲೇಜುಗಳನ್ನು ಸ್ಥಾಪಿಸ್ತಾರೆ. ಹ್ಯಾಂಗ್ ನಮ್ದು ಭಾರತಿ ಪೂಜ್ಯರ ಬಡವರಿಗಾಗಿ ಉಚಿತ ಶಿಕ್ಷಣ ಕೊಡ್ಲತ್ತಾರಲ್ಲ, ಹಾಗೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಬಡವರಿಗಾಗಿ ಉಚಿತ ಶಿಕ್ಷಣವನ್ನು ಕೊಡುತ್ತಿದ್ದರು. ನಂತರ ಜನಸಾಮಾನ್ಯರಲ್ಲಿ ಸಾಂಸ್ಕೃತಿಕ ಅರಿವಿನ ಎಚ್ಚರಿಕೆಯನ್ನು ಮೂಡಿಸ್ತಾರೆ. ಅದಕ್ಕಿಂತಲೂ ಮಹತ್ವವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚು ವಿಜೃಂಭಿಸುತ್ತಿರುವ ಕೋಮುವಾದಗಳನ್ನು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರೋಧಿಸುತ್ತಲೇ ಇರುತ್ತಿದ್ದರು. ನಂತರ ಇವರ ಎಲ್ಲಾ ಸಾಧನೆಗಳಿಗೆ ನೋಡಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಭಾರತ ರಾಷ್ಟ್ರದಿಂದ ರಾಷ್ಟ್ರೀಯ ಬಸವ ಪುರಸ್ಕಾರ ಹಾಗೂ ರೋಟರಿ ಸಂಸ್ಥೆಯಿಂದ ಪೌಲ್ ಹ್ಯಾರಿಸ್ ಪ್ರಶಸ್ತಿ ಮತ್ತು 2017ರಲ್ಲಿ ಕೋಮು ಸಾಮರಸ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಇಂತಹ ಅನೇಕ ಪ್ರಶಸ್ತಿಗಳನ್ನು ನೀಡಲಾಗಿದೆ ಇವರಿಗೆ. ಕೋಮು ಸಾಮರಸ್ಯ ಪ್ರಶಸ್ತಿಯನ್ನು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗರಾಗಿ ಪೂಜ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಸ್ವೀಕರಿಸಿದರು. ನಂತರ ಈ ಪೂಜ್ಯರು ಸಮಾಜಕ್ಕಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ ತನ್ನನ್ನು ಸಮರ್ಪಿಸಿಕೊಂಡು
ಸೇವೆಯನ್ನು ಸಲ್ಲಿಸಿದಂತಹ ಅನೇಕ ಮಠಾಧೀಶರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಇವರು 2019 ಅಕ್ಟೋಬರ್ 20ರಂದು ಲಿಂಗದಲ್ಲಿಯೇ ಐಕ್ಯರಾಗುತ್ತಾರೆ. ಇವರ ಸಾವಿನೊಂದಿಗೆ ಕರ್ನಾಟಕದ ಅಪ್ರತಿಮ ಜನತೆಯು ತಮ್ಮ ಒಂದು ಬಂಧುವನ್ನು ಕಳೆದುಕೊಂಡಿತ್ತು. ಇಂತಹ ಮಹಾದಿವ್ಯ ಚೇತನಕ್ಕೆ ಎನ್ನಂತರಾತ್ಮದಲ್ಲಿ ನೆನೆದು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸುತ್ತೇನೆ. ಶರಣು ಶರಣಾರ್ಥಿ. ತೋಂಟದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಪೂಜ್ಯರ ಜೀವನ ಜೊತೆಗೆ ಅವರ ಸಾಧನೆ, ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ದೊಡ್ಡ ಸೇವೆಯ ಬಗ್ಗೆ ಬಹಳ ಸವಿಸ್ತಾರವಾಗಿ ನಮ್ಮ ಅಧ್ಯಕ್ಷ ಸಂತೋಷ್ ಅವರು, ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಗಳು, 8ನೇ ತರಗತಿ ವಿದ್ಯಾರ್ಥಿನಿ, ಬಹಳ ಒಳ್ಳೆ ರೀತಿಯಿಂದ ಮಾತನಾಡಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅನಂತ ಶರಣಾರ್ಥಿಗಳು, ಪೂಜ್ಯರ ಆಶೀರ್ವಾದ, ವೇದಿಕೆ ಮೇಲಿರುವ ಹಿರಿಯರ ಆಶೀರ್ವಾದ ಇರಲಿ ಅಂತ ಹಾರೈಸ್ತಾ, ಪೂಜ್ಯ ಅಪ್ಪಗಳವರು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮುಖಾಂತರವಾಗಿ ಮಕ್ಕಳಲ್ಲಿ ಬಸವ ತತ್ವ ಜೊತೆಗೆ ಸಮಾಜದ ಕಳಕಳಿಯ ಸಂಸ್ಕಾರ ಸಂಸ್ಕೃತಿಯನ್ನು ಬಿತ್ತುವ ಕಾರ್ಯ ನೆರವೇರ್ತಾ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದ ವೇದಿಕೆಯ ದಿವ್ಯ ನೇತೃತ್ವವನ್ನ ವಹಿಸಿರ್ತಕ್ಕಂತಹ ಜೊತೆಗೆ ಈ ಸಂದರ್ಭದಲ್ಲಿ ಬಹಳ ಅತ್ಯುತ್ತಮವಾಗಿ ನಮ್ಮ ತೋಂಟದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರ ಕುರಿತಾಗಿ ಮಾತನಾಡಿರ್ತಕ್ಕಂಥ ನಮ್ಮ ಅಧ್ಯಕ್ಷ ಅವರಿಗೆ ಈ ಸಂದರ್ಭದಲ್ಲಿ ಪ್ರಶಸ್ತಿಗೆ ಭಾಜನರಾದಂಥ ನಮ್ಮ ಡಾಕ್ಟರ್ KS ಬಂಧುಗಳು ಕೂಡ ಅವರ ಬರೆದಿರ್ತಕ್ಕಂಥ ಲೇಖನದ ಸಾಹಿತ್ಯವನ್ನ ಕೊಟ್ಟು ಅವರಿಗೆ ಶುಭ ಹಾರೈಸಿದ್ದಾರೆ. ಅನಂತ ಶರಣಾರ್ಥಿಗಳು, ತಮಗೂ ಕೂಡ ಅನಂತ ವಂದನೆಗಳು ಸರ್. ಈಗ ಕಾರ್ಯಕ್ರಮದ ವೇದಿಕೆಯ ದಿವ್ಯ ನೇತೃತ್ವ ವಹಿಸಿರುವ ಪೂಜ್ಯ ಮದ್ಗನಲಿಂಗ ಚಕ್ರವರ್ತಿ, ಪೂಜ್ಯ ಶ್ರೀ ಗುರುಬಸವ ಪಟ್ಟದ್ದೇವರ ಪೂಜ್ಯರ ಸದಾಶಯದ ನುಡಿಗಳನ್ನು ನಾವೆಲ್ಲರೂ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ನೂತನ ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದ್ದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನ ಸ್ಮರಿಸಿ, ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಪ್ರತಿದಿನ ಈ ಶ್ರಾವಣ ಮಾಸ ನಿಮಿತ್ತ ಎಲ್ಲರಿಗೂ ಜ್ಞಾನದ ಅಮೃತವನ್ನ ಅಂತರಂಗದ ತಟ್ಟೆಗೆ ಎಡಿ ಮಾಡತಕ್ಕಂಥ ಒಂದು ಮಾಸ ಇದು ಶ್ರಾವಣ ಮಾಸ. ಇಂಥ ಸುಸಂದರ್ಭದಲ್ಲೇ ಪ್ರತಿ ವರ್ಷ ಇಲ್ಲಿ ಅಮರಾವತಿ ಶಿವಯ್ಯ ಹಿರೇಮಠ ಪ್ರತಿಷ್ಠಾನದ ವತಿಯಿಂದ 24ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಪೂಜ್ಯರ ಹೆಸರ ಮೇಲೆ ಒಂದು ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೀತದೆ. ಈ ಸಮಾರಂಭದ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಡಾಕ್ಟರ್ KS ಬಂಧು ಅವರಿಗೂ ಹಾಗೂ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಜನಸಾಮಾನ್ಯರ ಒಂದು ಕುಲಪತಿಗಳಂತಂದ್ರೆ ನನ್ನ ದೃಷ್ಟಿಯಲ್ಲಿ ಡಾಕ್ಟರ್ BS ಬಿರಾದರ್ ಅವರು ಇಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಬಂದಿದ್ದಾರೆ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ನಿಜಕ್ಕೂ ಇವತ್ತಿನ ಕಾರ್ಯಕ್ರಮ ಇದು ಒಂದು ರೀತಿ ಅಪ್ಪೋರ್ದು ಬದುಕೆ ಒಂದು ರೀತಿ ತಾನೊಂದು ಬಯಸಿದ್ರೆ ದೈವವೊಂದು ಬಗೆತು ಅಂತಕ್ಕಂಥ ಆ ರೀತಿನೇ ಅಪ್ಪೋರ್ದೆಲ್ಲ ಜೀವನ. ಅವರು 1900 ಇಲ್ಲಿ ಭಾಲ್ಕಿಗೆ 1968ರಲ್ಲಿ ಭಾಲ್ಕಿಗೆ 69ರಲ್ಲಿ ಭಾಲ್ಕಿಗೆ PUC ಅಧ್ಯಯನ ಮಾಡಲಿಕ್ಕೆ ಬಂದಾಗ ಅಪ್ಪೂರು ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ ಆಶೀರ್ವಾದದಿಂದ ಅಪ್ಪೂರು ಡಿಗ್ರಿ MA ಎಲ್ಲ ಮುಗಿಸ್ಕೋತಾರೆ. ಆದ್ರೆ ಭಾಲ್ಕಿ ಮಠಕ್ಕೆ ಅಪ್ಪೂರು ಸ್ವಾಮಿಗಳು ಆಗ್ಲಕ್ಕೆ ಬಂದಿದ್ದು ಇಲ್ಲ. ಆದರೂ
ಗುರುವಿನ ಆಶೀರ್ವಾದ ಅಂತಃಕರಣ ಅದು ಪರಿಪೂರ್ಣ ಆಶೀರ್ವಾದ ಆಯಿತು ಅಂದ್ರೆ ಏನೆಲ್ಲ ಆಗ್ಬೋದು ಅಲ್ಲಿಕ್ಕೆ ಪರಮ ಪೂಜ್ಯರೇ ನಮ್ಮೆಲ್ಲರಿಗೂ ಒಂದು ದಾರಿ ದೀಪ. ನಿಜಕ್ಕೂ ಅಪ್ಪೋರು ಯಾವುದೂ ಏನೂ ಬಯಸಿದವರಲ್ಲ. ಈ ಪ್ರಶಸ್ತಿನೂ ಅದೇ ರೀತಿ ಇದೆ. 2010ರಲ್ಲಿ ಅಪ್ಪೋರು 2000 ಇಸ್ವಿಯಲ್ಲಿ ದೊಡ್ಡಪ್ಪೋರು 99ರಲ್ಲಿ ಲಿಂಗೈಕ್ಯ ಆದಾಗ ಅಪ್ಪೋರು ಅನುಷ್ಠಾನ ಕುಂತಿದ್ರು. ಆವಾಗ ಈಗೇನು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ದೀಕ್ಷಾವಳು ಏನು ಮಾತಾಡಿದಳಲ್ಲ, ಅವತ್ತು ಗದಗಿನ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರೇ ಆ ಕಾರ್ಯಕ್ರಮ ಸನ್ನಿಧಾನವನ್ನು ವಹಿಸಿದ್ರು. ಅವರ ಸನ್ನಿಧಾನದಲ್ಲೇ ಅಪ್ಪೋರ ಹೆಸರ ಮೇಲೆ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಆ ಸಂದರ್ಭದಾಗ ಇದು ನನಗೆ ಬೇಡ, ಇದು ನನ್ನ ಗುರುವಿಗೆ ಹೆಸರ ಮ್ಯಾಗ ಆಗಬೇಕಂತ ಪ್ರತಿ ವರ್ಷ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕಾಯಕ ಪ್ರಶಸ್ತಿ ಅಂತಿ ಡಿಸೆಂಬರ್ದಲ್ಲಿ ನೀಡ್ತಾರೆ. ಅಪ್ಪೋರು ಅವತ್ತು ಅವರು ಸ್ವೀಕಾರ ಮಾಡಲಿಲ್ಲ. ನಂದು ಬೇಡ, ನನ್ನ ಗುರುಗಳ ಹೆಸರ ಮೇಲೆ ಅದು ನಡಿಬೇಕು ಅಂತಕ್ಕಂಥದ್ದು. ಒಂದು ರೀತಿ ಅಪ್ಪೋರು ಯಾವುದೂ ಬಯಸದೇ ಇದ್ದರೂ ಅದು ತಾನಾಗಿ ಅಪ್ಪೋರ ಕಡೆ ಅಂದ್ರೆ ಒಂದು ದೈವೀ ಶಕ್ತಿ ಅಪ್ಪೋರ್ ಬಲ್ ಭಾಳ ಇದೆ. ಇಷ್ಟೊಂದು ಏನು ನಾವೆಲ್ಲರೂ ಇಲ್ಲಿ ವಿದ್ಯಾರ್ಥಿಗಳಿದ್ದಾಗ ಮಠದಲ್ಲಿ ಏನೂ ಇದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು 40 ಮಕ್ಕಳದಿಂದ ಶಾಲೆ ಪ್ರಾರಂಭ ಮಾಡಿ ಇವತ್ತು 20,000 ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಹೃದಯವಂತಿಕೆ ಪರಮ ಪೂಜ್ಯರದು. ಈ ಕಡೆ ಈಗೇನು ಈ ರೀತಿ ವೇದಿಕೆಗಳು ಪ್ರವಚನ ಮಾಡ್ತಕ್ಕಂಥ ಪೂಜ್ಯರು ಯಾರೂ ಈ ರೀತಿ ವೇದಿಕೆ ಕೊಡೋದಿಲ್ಲ. ಅಪ್ಪರ ಹೃದಯವಂತಿಕೆ, ಅವ್ರ ಕಳಕಳಿ, ಏನು ವಿದ್ಯಾರ್ಥಿನಿಯರು ಸಣ್ಣ ಮಕ್ಕಳು ಅವ್ರು ಮುಂದೆ ಬರಬೇಕು, ತತ್ವವನ್ನು ಪ್ರಸಾರ ಮಾಡಬೇಕು ಅಂತಕ್ಕಂಥ ಕಳಕಳಿ ಅಪ್ಪೋರ್ದಿದೆ. ಆ ದಿಶೆಯಲ್ಲಿ ಪ್ರತಿದಿನ ಈ ಕಡೆ ವಿದ್ಯಾರ್ಥಿನಿಯರಿಗೆ, ಮಠದ ಸಾಧಕರಿಗೆ ಈ ವೇದಿಕೆ ಕೊಡ್ತಕ್ಕಂಥ ಹೃದಯವಂತಿಕೆ ನಾನು ಕಂಡಿದ್ದು ಪರಮ ಪೂಜ್ಯರಲ್ಲೇ. ಅನೇಕ ಸಾಧಕರು ಇಲ್ಲೆಲ್ಲ ಕಲಿತು ಅವ್ರು ಹೇಳಿದ್ರು, ನಮಗೆಂದೂ ವೇದಿಕೆ ಸಿಕ್ಕಿಲ್ಲ, ನಮಗೆ ವೇದಿಕೆ ಮೊಟ್ಟ ಮೊದಲು ಸಿಕ್ಕಿದ್ದೆ ಅದು ಭಾಲ್ಕಿ ಮಠದಲ್ಲಿ ಅಂತಕ್ಕಂಥದ್ದು. ಇವತ್ತು ಅನೇಕ ಮಠಗಳಿಗೆ ಪೀಠಾಧಿಪತಿಗಳಾಗಿದ್ದಾರೆ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ಅಂತಿದೆ, ಅಲ್ಲಿ ಕಲ್ಮಠ, ಅವ್ರು ಇಲ್ಲೇ ಕಲ್ತಿದ್ದಾರೆ, ಅವ್ರು ಇವತ್ತಿಗೂ ಅದು ಹೇಳ್ತಾರೆ. ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಚಿಂಚಣಿ ಅಂತಿದೆ, ಅವ್ರು ಇಲ್ಲೇ ಕಲ್ತಿದ್ದಾರೆ, ಅವ್ರು ಇವತ್ತಿಗೂ ನನಗೆ ಆ ಕಡೆ ಯಾರೂ ವೇದಿಕೆ ಕೊಟ್ಟಿಲ್ಲ, ಆದ್ರೆ ಅಪ್ಪೋರು ಕೊಟ್ಟರು. ಅಂದ್ರೆ ಅಪ್ಪೋರ್ ಬಲ್ಲಿ ಕಳಕಳಿ ಅಂದ್ರೆ ಎಲ್ಲರೂ ಅವ್ರದ್ದು ಬೆಳವಣಿಗೆ ಆಗಬೇಕು, ಅವರು ನಮ್ಗಿಂತ ಎತ್ತರ ಬೆಳಿಬೇಕಂತಕ್ಕಂಥ ಹೃದಯವಂತಿಕೆ ಅಪ್ಪೋರ್ದಿದೆ. ಹೀಗಾಗಿ ಅಪ್ಪೋರು ಇವತ್ತು ಇಷ್ಟೆಲ್ಲ ಸೇವೆ ನೋಡಿಕೊಂಡೇ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಉಪರಾಷ್ಟ್ರಪತಿಯವರು ಬಂದು ಸ್ವತಃ ಸುತ್ತೂರು ಜಗತ್ತುಗಳು ಹೇಳಿದ್ರು, ನಾವೆಲ್ಲ ರಾಷ್ಟ್ರಪತಿ ಉಪರಾಷ್ಟ್ರಪತಿಯವರಿಗೆ ಸನ್ಮಾನ ಮಾಡ್ತೀವಿ, ಆದ್ರೆ ಉಪರಾಷ್ಟ್ರಪತಿಗಳೇ ಅದು ಭಾಲ್ಕಿ ಅಪ್ಪೋರಿಗೆ ಸನ್ಮಾನ ಮಾಡ್ಯಾರ ಅಂದ್ರೆ ಅಪ್ಪೋರ ವ್ಯಕ್ತಿತ್ವ ಎಂಥದಿದೆ ಅಂತಕ್ಕಂಥ ಮಾತು ಒಂದು ದೊಡ್ಡ ಕಾರ್ಯಕ್ರಮದಲ್ಲೇ ಅವ್ರ ವಿಷಯನ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಯಾರು ಏನು ಮಾಡ್ತಾರೋ ಅದಕ್ಕೆ ಪ್ರತಿಫಲ ತಾನಾಗಿ ಬರ್ತದೆ ಅಂತ ಅಪ್ಪೋರು ಈಗೇನು ಮಕ್ತುಂಬಿಯವರೆಲ್ಲ ವಿಷಯಗಳನ್ನ ಹೇಳಿದ್ರು. ಅವರು ಇಲ್ಲೇ ಪ್ರವಚನ ನಡೆದಿತ್ತು. ಆ ಸಂದರ್ಭದಲ್ಲಿ ಅವ್ರು ಹಿರೇಮಠರು ಇಲ್ಲಿಗೆ ಬಂದರು. ಇಲ್ಲಿ ಅವರು ಅಪ್ಪೋರ ಕೈದಾಗ 1 ಲಕ್ಷ ರೂಪಾಯಿ ಕೊಟ್ಟರು. ಅಪ್ಪೋರು ಅಂದರು, ನನಗೆ 1 ಲಕ್ಷ ರೂಪಾಯಿ ಬೇಡ, ನಿಮ್ಮ 1 ಲಕ್ಷ ನಮ್ಮ ಮಠಕ್ಕೆ ಇದ್ರೆ ಸಾಕು ಅಂತಕ್ಕಂಥ ಮಾತು ಹೇಳಿದ್ರು. ಆದರೂ ನೀವು ಒಪ್ಪದೇ ಇರ್ರಿ, ಇದು ನೀವು ತಗೊಳ್ಳೇಬೇಕಂದಾಗ ಅಪ್ಪೋರು ಅದನ್ನ ಅವ್ರ ಧರ್ಮಪತ್ನಿಯವ್ರ ಹೆಸರ ಮೇಲೆ ಇದೊಂದು ಪ್ರತಿಷ್ಠಾನ ಅಂತ ಮಾಡಿ, ಇದು ಯಾವುದೇ ರೀತಿಯಿಂದ ಇದು ಈಗ ನಿಮ್ಮ ಮನಸ್ಸಿಗೆ ನೋವು ಆಗಬಾರ್ದಂತ ನಾನು ಇದು ಮಾಡಿದ್ದೀನಿ ಅಂತ ಹೇಳಿ ಪ್ರತಿ ವರ್ಷ ಅಮರಾವತಿ ಶಿವಯ್ಯ ಹಿರೇಮಠ ಪ್ರತಿಷ್ಠಾನದ ವತಿಯಿಂದ ಇದು ಡಾಕ್ಟರ್ GB ವಿಸಾಜಿ ಅವರನ್ನ, ಗುರುಲಿಂಗಪ್ಪ ಧಬಾಲೆ ಅವರನ್ನ ಅನೇಕರಿಗೆ ಕೊಟ್ಕೋತ ಈ ಪ್ರಶಸ್ತಿ ಪ್ರದಾನ ಮಾಡ್ಕೋತ ಬಂದಿದ್ದೀವಿ. ಆದ್ರೆ ಇಲ್ಲಿ ವಿಶೇಷವಾಗಿ
ಈ ವರ್ಷ ನಮ್ಮ KS ಬಂದೂರಿಗೆ ಆಯ್ಕೆ ಮಾಡಿದ್ದು ನನಗೆಲ್ಲಕ್ಕಿಂತ ಹೆಚ್ಚು ಖುಷಿ ತಂದು ಕೊಟ್ಟಿದೆ. ಅಮರಾವತಿ ಶಿವಯ್ಯ ಪ್ರತಿಷ್ಠಾ ಹಿರೇಮಠ ಪ್ರತಿಷ್ಠಾನದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕ ಭಾಲ್ಕಿ ತಾಲೂಕದಲ್ಲಿ ಜನ್ಮ ತಾಳಿ ಸಿದ್ದೇಶ್ವರ ಗ್ರಾಮ ಒಂದು ಐತಿಹಾಸಿಕ ಇರ್ತಕ್ಕಂಥದ್ದು. ಅಲ್ಲಿಯೂ ಕೂಡ ಬಹಳ ಭಕ್ತಿ ಶ್ರದ್ಧೆ ಉಳ್ತಕ್ಕಂಥ ಅಲ್ಲೆಲ್ಲ ಮನಸ್ಸುಗಳಿವೆ. ನಮ್ಮ ಜಯರಾಜ್ ಖಂಡ್ರೆ ಅಣ್ಣವರು ಅಲ್ಲಿಯವರೆಲ್ಲ ಅಲ್ಲಿ ಜನ್ಮ ತಾಳಿ ಇವತ್ತು ಸಿದ್ದೇಶ್ವರ ಊರು ಇಡೀ ಕಲ್ಯಾಣ ಕರ್ನಾಟಕ ಹೆಸರನ್ನ ಮಾಡಿದ ಕೀರ್ತಿ ಅದು KS ಬಂದೂರಿಗೆ ಸಲ್ತದೆ. ವಿಶೇಷವಾಗಿ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ವಿಚಾರಧಾರೆಗಳನ್ನು ಇಟ್ಕೊಂಡು ಅವರು ಬಾಳಿ ಬದುಕ್ತಾ ಇದ್ದಾರೆ. ಅವ್ರ ನಿಷ್ಠೆ, ಅವ್ರ ಶ್ರದ್ಧಾ, ಅವ್ರ ಭಕ್ತಿ ಎಷ್ಟಿದೆ ಅಂದ್ರೆ, ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ವಿರೋಧ ಪಕ್ಷ ನಾಯಕರು, ಅವ್ರು ಬಂದಾಗೆ ನಾ ಪುಸ್ತಕ ಬಿಡುಗಡೆ ಮಾಡ್ತೇನಂತಿ ಒಂದು 5 ವರ್ಷ ಅವ್ರ ಸಲಕ್ಕೆ ಪುಸ್ತಕ ಪ್ರಕಟ ಮಾಡಿ ಅವ್ರು ಬಂದ ಮೇಲೆ ಅವ್ರ ಕಡೆಯಿಂದ ಬಿಡುಗಡೆ ಮಾಡಿಸಿದವರು ನಮ್ಮ KS ಬಂದವರು. ಅವತ್ತಿನ ವೇದಿಕೆಯಲ್ಲಿ ನಾನು ಇದ್ದೆ. ಯಾಕೆ ನಾ ಹೇಳ್ತಾ ಇದ್ದೀನಂದ್ರ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಇರ್ಬೋದು, ಮೋದಿಯವ್ರು ಇರ್ಬೋದು, ಯಾರೇ ಇರ್ಬೋದು, ಆದ್ರೆ ಒಬ್ಬ ನಿಷ್ಠೆ ಹೆಂಗೆ ಇರ್ತದಂಬದ ನಾವು KS ಬಂದೂರದಿಂದ ಕಲಿಬೇಕು. ಅವರು ಇವತ್ತು ಬುದ್ಧ ಶಾಂತಿಯನ್ನ ಪಸರಿಸಿದರು, ಬಸವಣ್ಣವರು ಭಕ್ತಿಯನ್ನ ಪಸರಿಸಿದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು. ಇವ್ರು ಮೂವರು ಇಲ್ಲಿ ವಿಚಾರಗಳು ಬೇರೆ ಇದ್ರು, ಇವ್ರ ಮನಸ್ಸು ಗುರಿ ಎಲ್ಲವೂ ಒಂದಾಗಿತ್ತು. ಆ ವಿಚಾರಧಾರೆಯಲ್ಲಿ ನಡೆದಾಗ ಈ ಭಾರತ ಏನ ಜಗದ್ಗುರು ಜಗತ್ತಿಗೆ ಜಗದ್ಗುರು ಅಂತ ಹೇಳ್ತಾರ. ಇದು ಜಗತ್ತಿಗೆ ಜಗದ್ಗುರು ಆಗಬೇಕಾದ್ರ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ವಿಚಾರಗಳನ್ನ ಅಳವಡಿಸಿಕೊಂಡಾಗ ಅವಾಗಿದು ಪ್ರಪಂಚಕ್ಕೆ ಭಾರತ ಜಗದ್ಗುರು ಆಗ್ತದೆ. ಬುದ್ಧ ಮಾರ್ಗ, ಬಸವಣ್ಣವರು ಸನ್ಮಾರ್ಗ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದ ರಾಜ್ಯ ಮಾರ್ಗ. ಈ ವಿಚಾರಧಾರೆಗಳನ್ನ ಇಟ್ಕೊಂಡು ನಡೆದು ಎಲ್ಲರದ ಕರ್ತವ್ಯ. ಯಾಕಂದ್ರೆ ಇದು ನಮ್ಮ ಹಿತ ಅದ, ನಮ್ಮ ಒಂದು ರೀತಿ ಎಲ್ಲ ರೀತಿಯ ಸಮೃದ್ಧಿ ಆಗ್ತಕ್ಕಂಥ ವಿಚಾರಗಳು ಈ ಒಂದು ಬಸವಣ್ಣವರಲ್ಲಿ, ಬುದ್ಧರಲ್ಲಿ, ಅಂಬೇಡ್ಕರ್ ಅಲ್ಲಿವೆ. ಆ ವಿಚಾರಧಾರೆಗಳನ್ನು ಇಟ್ಕೊಂಡು ನಡೆದವರು ನಮ್ಮ KS ಬಂದವರು ಇದ್ದಾರೆ. ಅವ್ರು ನೋಡ್ರಿ ಇವತ್ತು ಬಂದಾರ, ಇಡೀ ಸಾಹಿತ್ಯ ಲೋಕನೇ ಅವರೆಲ್ಲರೂ ಬಂದಾರ. ಅವ್ರ ಮನಸ್ಸು, ಅವ್ರ ಭಾವ, ಅವರು ಒಂದು ಬಹಳ ಸಾತ್ವಿಕ್ ಸರಳ ವ್ಯಕ್ತಿತ್ವ ಹೊಂದಿದವರು KS ಬಂದವರು ಇದ್ದಾರೆ. ಅಂಥವ್ರು ಇನ್ನ ಹೆಚ್ಚೆಚ್ಚು ಅವ್ರಿಗೆ ಪ್ರಶಸ್ತಿ ಪುರಸ್ಕಾರಗಳು ಹೆಚ್ಚೆಚ್ಚು ಲಭಿಸಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಸಾಹಿತ್ಯ ಲೋಕಕ್ಕ ಅವ್ರದ್ದು ಅಪಾರ ಕೊಡುಗೆ KS ಬಂದವ್ರದಿದೆ. ಅವರು ಬಹಳ ಸಾತ್ವಿಕ ವ್ಯಕ್ತಿತ್ವವನ್ನ ಹೊಂದಿದವರು ನಮ್ಮ KS ಬಂದವರು ಇದ್ದಾರೆ. ಅವ್ರ ಬಗ್ಗೆ ಒಂದೇ ಮಾತು ಹೇಳಬೇಕಂದ್ರೆ, ಈ ನಾಣ್ಯಗಳು ಭಾರತದಲ್ಲಿದ್ದು ಭಾರತದಲ್ಲೇ ಚಲನೆಯಲ್ಲಿ ಇರ್ತದೆ, ವಿದೇಶದಲ್ಲಿದ್ದು ವಿದೇಶದಲ್ಲೇ ಚಲನೆಯಲ್ಲಿ ಇರ್ತದೆ. ಆದ್ರೆ ಬಂಗಾರು ಜಗತ್ತಿನ ತುಂಬಾ ಚಲನೆಯಲ್ಲಿ ಇರ್ತದೆ. ಬಂಗಾರದಂತ ಮನುಷ್ಯರೇ ನಮ್ಮ KS ಬಂದವರಿದ್ದಾರೆ. ಅವರು ಪ್ರಶಸ್ತಿಯನ್ನ ಈ ಪ್ರಶಸ್ತಿ ಯಾರ ಕಡೆಯಿಂದ ಕೊಡಬೇಕು ಅಂತ ನಾವು ಬಹಳ ಆಲೋಚನೆ ಮಾಡಿದಾಗ, ಯಾಕಂದ್ರೆ ಇವ್ರು ಎಷ್ಟು ವ್ಯಕ್ತಿತ್ವ ದೊಡ್ಡದನೋ ಇವ್ರಕ್ಕಿಂತ ಹೆಚ್ಚು ಒಂದು ತೂಕ ಹೆಚ್ಚಿ ಇದ್ದವ್ರ ಕಡೆಯಿಂದ ಕೊಡಿಸ್ಬೇಕಂತ ಆಲೋಚನೆ ಮಾಡಿ, ಕುಲಪತಿಗಳಂದ್ರೆ ಒಂದು ರೀತಿ ಅದು ವಿಶ್ವವಿದ್ಯಾಲಯನೇ ಇಲ್ಲಿಗೆ ಬಂದಂಗೆ ಅಂತ ಸರಳ ಸಾತ್ವಿಕ ಒಂದು ನಡೆದಾಡುವ ವಿಶ್ವವಿದ್ಯಾಲಯ ಅಂದ್ರೆ ನಮ್ಮ ಬಿರಾದರ್ ಅವರು ಇದ್ದಾರೆ. ಅವ್ರ ಕಡೆಯಿಂದ ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದು ನಮಗತಿ ಒಂದು ಆನಂದ ತಂದು ಕೊಟ್ಟಿದೆ. ನಮ್ಮ ಬೀದರ್ ಇದು ಶರಣರ ನಾಡು, ಇದು ಬಸವಣ್ಣವರು ಬೀಡು. ಈ ಒಂದು ಇದರಲ್ಲಿ ವಿಶ್ವವಿದ್ಯಾಲಯ ಇದು ಮೊದಲನೇ ಸರ್ತಿ ಆಗಿತ್ತು. ಇದೇ ಮೊದಲನೇ ಕುಲಪತಿಗಳೇ ನಮ್ಮ ಬಿರಾದರ್ ಅವರು ಇದ್ದಾರೆ. ಅವರು ಲೋಗೋ ಕೂಡ ಈ ಬೀದರ್ ವಿಶ್ವವಿದ್ಯಾಲಯದ ಹೆಂಗ ಹಂಪಿ ವಿಶ್ವವಿದ್ಯಾಲಯದು ಮಾತೆಂಬುದು ಜ್ಯೋತಿರ್ಲಿಂಗ, ನಮ್ಮ ಈ ಬೀದರ್ನ ಒಂದು ಲೋಗೋ ಯಾವುದು ಅಂದ್ರೆ ಅನುಭವ ಮಂಟಪ ಬಸವಣ್ಣವರ ಆಧಾರ ಇಟ್ಕೊಂಡೇ ಆ ಲೋಗೋ ಮಾಡಿದ ಶ್ರೇಯಸ್ಸು ನಮ್ಮ ಬಿರಾದರ್ ಅವರಿಗೆ ಸಲ್ತದೆ. ಅಲ್ಲೆಲ್ಲ ಸಿಂಡಿಕೇಟ್ ಸದಸ್ಯರು ಎಲ್ಲರಿಗೆ
ಎಲ್ಲರ ವಿಶ್ವಾಸ ತಗೊಂಡೇ ಮಾಡಬೇಕಾಗ್ತದೆ. ಅದನ್ನ ಮಾಡಿದ ಶ್ರೇಯಸ್ಸು ನಮ್ಮ ಬಿರಾದರ್ ಅವ್ರಿಗೆ ಸಲ್ತದಂತಕ್ಕಂಥ ಮಾತನ್ನು ತಿಳಿಸಿ, ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ವೇದಿಕೆ ಮೇಲೆ ಎಲ್ಲರಿದ್ದಾರೆ. ವಿಶೇಷವಾಗಿ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂಥ TM ಭಾಸ್ಕರ್ ಅವರು ಒಬ್ಬರು ಸಿಗದೆ ಕಷ್ಟ ಅದ. ಇಬ್ಬಿಬ್ಬರು ನಿಮ್ಮ ಸಲುವಾಗಿ ಬಂದಾರಂದ್ರೆ ನಿಮ್ಮ ವ್ಯಕ್ತಿತ್ವ ಎಂಥದಿದೆ ಬಂದವ್ರೆ. ನಿಮ್ಮದು ಒಂದು ರೀತಿ ಎತ್ತರ ಮಟ್ಟದ ವ್ಯಕ್ತಿತ್ವ ಸಲುವಾಗಿ ಎಲ್ಲರೂ ನಮ್ಮ ನಂದಿ ಸರ್ ಅವರು, ಬಸವರಾಜ್ ನಂದಿ ಸರ್ ಅವರು, ಗವಿಸಿದ್ಧ ಪಾಟೀಲ್ ಅವರು ಎಲ್ಲರೂ ಇಲ್ಲೆಲ್ಲ ಸೇರ್ಯಾರ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಅಷ್ಟು ಚಲೋ ಅದ ಅಂತೆ ಹಂಗೆ ಸೇರಿದಾರಂತಕ್ಕಂಥ ಮಾತನ್ನು ತಿಳಿಸಿ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಾತ್ವಿಕ ಸರಳತೆಗೆ ಹೆಸರುವಾಸಿ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ಎಡಗೈ ಬಲಗೈ ಆಗಿ ಸೇವೆ ಸಲ್ಲಿಸಿದವರು ನಮ್ಮ ಭಂಡಾರಿ ಶರಣರು. ಅವರು ಎಲ್ಲೂ ವೇದಿಕೆ ಮೇಲೆ ಬರಲ್ಲ, ಯಾವುದೇ ಕಣ್ಮುಂದ್ ಹಿಂದೆಲ್ಲ ಅವ್ರ ಸೇವೆ ಇರ್ತದೆ. ಅವರ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಭಾಲ್ಕಿ ಮಠದ ಅಪ್ಪಟ್ಟ ನಿಷ್ಠಾವಂತ ಶಿಷ್ಯರಲ್ಲಿ ಜಯರಾಜ್ ಖಂಡ್ರೆ ಅವರು ವಿಶೇಷವಾಗಿ ನಮ್ಮ ಗುರುಗಳ ಹೆಸರ ಮೇಲೆ ಇದ್ದಂಥ ಬ್ಯಾಂಕಿನ ಅಧ್ಯಕ್ಷರಾಗಿ ಅವರಿಗೂ ಬಸವಣ್ಣವ್ರ ಬಗ್ಗೆ, ಬಸವತತ್ವದ ಬಗ್ಗೆ, ಸಮಾಜ ಬಗ್ಗೆ ಕಳಕಳಿ ಹೃದಯವಂತಿಕೆ ಜಯರಾಜ್ ಖಂಡ್ರೆ ಅವ್ರದ್ದಿದೆ. ಅವರು ಮುಖ್ಯ ಅತಿಥಿಗಳಲ್ಲಿ ಹಾಗೂ ಈ ಸಮಾರಂಭದ ಈ ಶ್ರಾವಣ ಮಾಸ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವರೂಪತಾಯಿ ಬಂಡೆಪ್ಪ ಬಳತೆಯವರು ಅವರು ಅಧ್ಯಕ್ಷತೆಯಲ್ಲಿ ಈ ಸಮಾರಂಭವನ್ನ ಈ ಒಂದು ತಿಂಗಳ ಪರ್ಯಂತ ಈ ಶ್ರಾವಣ ಮಾಸ ನಡೀತಾ ಇದೆ. ಅವ್ರದಿಂದ ಬಸವಗುರು ಪೂಜೆ ನೆರವೇರಿತು. ಆರಂಭದಲ್ಲಿ ಇದಕ್ಕೆಲ್ಲ ಕಾರಣೀಕರ್ತರು ಮತ್ತೊಂಬಿಯವರು. ಅವ್ರೇನಲ್ಲಿ PhD ಮಾಡ್ಲಿಕ್ಕೆ ಹೋಗಿದ್ರು, ಅವರಿಗೆ ಅಪ್ಪೋರ್ ಏನೋ ಒಂದು ಅವ್ರ ಸಲುವಾಗಿ ಏನೋ ಹೇಳ್ಬೇಕಂದ್ರೆ ಅದು ಯಾರ ಬಗ್ಗೆ ಏನೋ ಹೇಳ್ಬೇಕಂದ್ರೆ ತನಗೆ ಅದು ಸುತ್ಕೊಂಡು ಕೂತದ. ಅದು ಅಪ್ಪೋರು ಎಂದೂ ಅಪೇಕ್ಷೆ ಪಟ್ಟವ್ರಲ್ಲ, ಏನ್ ಅಪೇಕ್ಷೆ ಪಟ್ಟಿಲ್ಲ ಅವೆಲ್ಲ ಅಪ್ಪೋರಿಗೆ ತಾನಾಗಿ ಬಂದವ. ಅದಕ್ಕೆಲ್ಲ ಕಾರಣ ಏನು ಅಂದ್ರು ಅದು ಸ್ವಚ್ಛ ಹೃದಯ, ಸ್ವಚ್ಛ ಮನಸ್ಸು. ಏನೆಲ್ಲ ಇದ್ದಿದ್ದು ಏನರ ಮಾಡ್ಬೋದು, ಏನೂ ಇಲ್ಲದಕ್ಕೆ ಜೀರೋ ಇದ್ದಿದ್ದಕ್ಕೂ ಇಷ್ಟು ಮಟ್ಟಿಗೆ ಬೆಳೆಸೋದಂದ್ರೆ ಸಣ್ಣ ಮಾತಲ್ಲ. ಅದು ಅಪ್ಪೋರ್ದು ಪ್ರಾಂಜಲ ಒಂದು ಹೃದಯವಂತಿಕೆ, ಅವ್ರ ಪರಿಶ್ರಮ, ಅವ್ರ ಪ್ರಯತ್ನ ಇಷ್ಟೆಲ್ಲ ಆದರೂ ಅವ್ರು ಹೇಳ್ತಾರೆ ಬಸವಣ್ಣವ್ರ ಆಶೀರ್ವಾದ, ಡಾಕ್ಟರ್ ಚನ್ನಬಸವ ಪಟ್ಟದೇವ್ರ ರಕ್ಷಾ ಕವಚ, ಎಲ್ಲ ಭಕ್ತರ ಒಂದು ಸಹಕಾರದಿಂದ ಇಷ್ಟೆಲ್ಲ ಬೆಳೆದಿದೆ. ನಾನು ಬೆಳೆಸಿಲ್ಲ, ಅದು ಬಸವಣ್ಣವ್ರ ಕೃಪೆನೇ ಅದು ಬೆಳೆಸಿದೆ ಅಂತಕ್ಕಂಥ ಯಾವಾಗಲೂ ಅಪ್ಪೋರು ಹೇಳ್ತಕ್ಕಂಥ ಮನಸ್ಸು ಅಪ್ಪೋರ್ದಿದೆ. ಅಂತ ಅಪ್ಪೋರ ಹೆಸರ ಮೇಲೆ ಈ ಪ್ರಶಸ್ತಿ ಪ್ರದಾನ ಈಗ ನಡೀತದೆ. ಮತ್ತೆ ತಾವೆಲ್ಲರೂ ಪ್ರವಚನ ಕೇಳಿಕಂತ ಬಂದವರು, ಆದರೆ ಇದು ವಿಶೇಷ ಕಾರ್ಯಕ್ರಮ. ಇಲ್ಲೊಂದು ಅರ್ಧ ತಾಸದಲ್ಲಿ ಕಾರ್ಯಕ್ರಮವನ್ನ ಮುಗೀತದಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಜೀವನ ಅಂತಕ್ಕಂಥದ್ದು ಭಗವಂತ ಕೊಟ್ಟಂತ ಅದ್ಭುತ ಕಾಣಿಕೆ ಇದೆ. ಇದರಲ್ಲಿ ಎಲ್ಲನೇ ಅದ. ಇದರಲ್ಲಿ ಕಹಿ, ಸಿಹಿ, ನೋವು, ನಲಿವು ಎಲ್ಲವೂ ಅವ. ಆದ್ರೆ ಒಂದಿನ ಅಲ್ಲ ಒಂದಿನ ಒಳ್ಳೇದು ಮಾಡಿದ್ಮ್ಯಾಗ ಎಲ್ಲ ಒಳ್ಳೇದೇ ಆಗ್ತದಂತಕ್ಕಂಥ ನಂಬಿಕೆ ಇಟ್ಟುಕೊಂಡು ನಾವು ಹೆಜ್ಜೆ ಇಡಬೇಕು. ನಿರಾಶ, ದುಃಖ ಯಾವ ಕಾರಣಕ್ಕೂ ಮಾಡ್ಕೋಬಾರ್ದು. ಯಾಕಂದ್ರೆ ನಾವಿದ್ದೇವೆ ಅಂದ್ರೆ ನಮಗೂ ಸಮಸ್ಯೆಗಳವ. ಸಮಸ್ಯೆ ಇಲ್ಲದೆ ಜೀವನ ಇಲ್ಲ. ಸಮಸ್ಯೆ ಇದ್ದೋರೇ ಏನಾದರೂ ಎದುರಿಸ್ಬೋದು. ಅಂತ ಒಂದು ಶಕ್ತಿ ಅದು ಎಲ್ಲ ಎದರದಿಂದ ಬರ್ತದಂದ್ರೆ ಇಂಥ ಅಧ್ಯಾತ್ಮದಿಂದ, ಇಂಥ ವಚನಗಳಿಂದ ಅಂತ ಶಕ್ತಿ ಬರ್ತದೆ. ಅದನ್ನ ನಿಮ್ಮ ಮನಗಳಲ್ಲಿ ಅದು ಎಲ್ಲ ರೀತಿ ಹೆಂಗ ಹೊರಗೆ ಎಷ್ಟು ಶೃಂಗಾರ ಅದನೋ ಒಳಗೆ ಶೃಂಗಾರ ಮಾಡ್ಬೇಕನ್ನ ಕಳಕಳಿ ಪರಮ ಪೂಜ್ಯರದಿದೆ. ಅದನ್ನ ಒಳಗೂ ಹೊರಗೂ ನಿಮ್ದೆಲ್ಲ ಶೃಂಗಾರ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಒಂದು ಪ್ರಕಟಣೆ. ಪ್ರತಿ ವರ್ಷ ಅಪ್ಪೋರು ಇಲ್ಲಿ ಯಾವತ್ತೂ ಅವ್ರು ಹುಟ್ಟಬ್ಬ ಅದನ್ನು ಮಾಡ್ಕೊಂಡವ್ರಲ್ಲ. ಇದು ಮೊಟ್ಟ ಮೊದಲು ಅಪ್ಪೋರು ಶಿವಾನಂದ ಗುಂದಿಗೆ ಅವರಂತಿ ಅವರು SV ಟೆಂಟ್ ಹೌಸ್ ಇತ್ತು, ಅವರು ಒಂದು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ರು. ಆಗೊತ್ತೇ ಅಪ್ಪೋರಿಗೆ ಗೊತ್ತಾಯ್ತು ನಂದು ಹುಟ್ಟಬ್ಬ ಅದ ಏನಂತ ತಿಳ್ಕೊಂಡು. ಅಪ್ಪೋರಿಗೆ ಗೊತ್ತಿದ್ದಿಲ್ಲ ಹುಟ್ಟಬ್ಬ ಅಂಬೋದು. ಆದ್ರೆ ಇದು ಪ್ರಚಾರ ಕೊಟ್ಟವ್ರು ಅವರು. ಅದ್ರ ನಂತರ ಈಗೆಲ್ಲ ಸೋಷಿಯಲ್ ಮೀಡಿಯಾ ಬಹಳ ಎಲ್ಲ ಕಡೆಯಿಂದ ಎಲ್ಲರೂ ಅದು ಎಲ್ಲ ಕಡೆ ಓಡ್ತಾ ಇದೆ. ಹೀಗಾಗಿ
ಅದರದಿಂದ ಎಲ್ಲರೂ ಬರೋದು ದರ್ಶನ ಮಾಡೋದು. ಅಪ್ಪೋರಂದ್ರು ಇದು ಏನು ಇದು ನನ್ನ ಹುಟ್ಟಹಬ್ಬದಕ್ಕಿಂತನೂ ಎಲ್ಲಿ ತಿಪ್ಪೆ ಆಗಿ ಚರಂಡಿ ಆಗಿ ಯಾರು ಇಲ್ಲನೋ ಅಂಥವ್ರ ಹುಟ್ಟಹಬ್ಬ ಮೂಲಕನೇ ನಾನು ಹುಟ್ಟಹಬ್ಬ ಆಚರಿಸ್ಕೋಬೇಕಂತ ಸುದೈವಿ ಮಕ್ಕಳ ಹುಟ್ಟಹಬ್ಬ ಅಂತೆ ಪ್ರತಿ ವರ್ಷ ಇಲ್ಲೇ ವೇದಿಕೆ ಮ್ಯಾಗ ನಡೀತಿತ್ತು. ಈ ವರ್ಷ ಅಪ್ಪೋರು ಮಹಾರಾಷ್ಟ್ರದಲ್ಲಿ ಒಂದು ಕಾರ್ಯಕ್ರಮ ಒಪ್ಪಿಕೊಂಡಿದ್ದಾರೆ. ಹೀಗೆ ನಾಳೆ ಅವರು ಇರುವುದಿಲ್ಲ. ಅದರ ಸಲುವಾಗಿ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು. ಯಾಕಂತಂದ್ರೆ ನೀವೆಲ್ಲರೂ ಇಷ್ಟೆಲ್ಲ ಬೆಳಿಲಿಕ್ಕೆ ನಮ್ಮ ಮಟ್ಟದ ದೊಡ್ಡ ಆಸ್ತಿ ಸಂಪತ್ತು ಏನಾದರೂ ಇದ್ರೆ ಅದು ಭಕ್ತ ಸಮೂಹ. ನೀವೇ ಅದಕ್ಕೆಲ್ಲ ಕಾರಣೀಕರ್ತರು ಇದ್ದೀರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಇವತ್ತಿನ ಈ ಸಮಾರಂಭದ ದಿವ್ಯ ನೇತೃತ್ವವನ್ನು ವಹಿಸಿ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಅಪ್ಪಗಳವರ ಸದಾಶಯದ ನುಡಿಗಳನ್ನ ನಾವೆಲ್ಲ ಆಲಿಸಿದ್ದೇವೆ. ಪೂಜ್ಯ ಅಪ್ಪಗಳವರಿಗೆ ತಮ್ಮೆಲ್ಲರ ಭಕ್ತಿಯ ಚಪ್ಪಾಳೆ ಮೂಲಕ ಶರಣಾರ್ಥಿಗಳನ್ನ ತಿಳಿಸ್ತಾ ಇದೀಗ ಶರಣ ಬಂಧುಗಳೇ, ಕಾರ್ಯಕ್ರಮದ ಮುಖ್ಯವಾಗಿ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾಹಿತ್ಯ ಪ್ರಶಸ್ತಿ ಪ್ರದಾನ ಇದೀಗ ವೇದಿಕೆ ಮೇಲೆ ನೆರವೇರ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರಶಸ್ತಿಗೆ ಭಾಜನರಾದಂತವರು ನಮ್ಮ ಕಲಬುರಗಿಯ ಡಾಕ್ಟರ್ KS ಬಂಧು ಸಾಹಿತಿಗಳು ಕಲಬುರಗಿ ಅವರನ್ನು ವಿನಂತಿಸುತ್ತೇನೆ. ಅವರ ಧರ್ಮಪತ್ನಿಯವರು ಮಹಾದೇವಿ ತಾಯಿಯವರು ತಾವು ಕೂಡ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಇರುವರು ಇದೀಗ ವೇದಿಕೆ ಮುಂಬದಿಯ ಆಸನಗಳಲ್ಲಿ ತಾವು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ವಿಶೇಷವಾಗಿ ಅಮರಾವತಿ ಶಿವಯ್ಯ ಹಿರೇಮಠ ಪ್ರತಿಷ್ಠಾನ ಭಾಲ್ಕಿ ವತಿಯಿಂದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾಹಿತ್ಯ ಪ್ರಶಸ್ತಿ ಪ್ರದಾನ ವೇದಿಕೆ ಮೇಲೆ ಮಾಡಲಾಗ್ತಾ ಇದೆ. ಈ ಪ್ರಶಸ್ತಿ ಪ್ರದಾನದ ಜೊತೆಗೆ ಕಾರ್ಯಕ್ರಮದಲ್ಲಿ ಅವರಿಗೆ ವಿಶೇಷವಾಗಿ ಪೂಜ್ಯರ ಆಶೀರ್ವಾದ ಗೌರವ ಸನ್ಮಾನ ನಡೆಯಲಿಕ್ಕಿದ್ದು, ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಶರಣ ಡಾಕ್ಟರ್ KS ಬಂಧು ಅವರ ಕುರಿತಾಗಿ ಸಾಹಿತಿಗಳು ಕಲಬುರಗಿ ಡಾಕ್ಟರ್ KS ಬಂಧು ಅವರು ಕಲ್ಯಾಣ ಕರ್ನಾಟಕ ಭಾಗದ ಅಪರೂಪ ಸಾಹಿತಿಗಳಾಗಿದ್ದಾರೆ. ಇವರು ಮೂಲತಃ ಭಾಲ್ಕಿ ತಾಲೂಕಿನ ಸಿದ್ದೇಶ್ವರ ಗ್ರಾಮದಲ್ಲಿ ಜನಿಸಿ ಉನ್ನತ ಶಿಕ್ಷಣ ಪಡೆದು ಇಂದು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಗಳಿಸಿದ್ದಾರೆ. ಇವರು ಶಿಕ್ಷಕರಾಗಿ ಪ್ರಾಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಲಿಂಗ ಮೆಚ್ಚಿ ಅಹುದಹುದೆನ್ನುತ್ತಿರುವಂತೆ ಇತ್ತು. ವೃತ್ತಿಯಿಂದ ಅಧ್ಯಾಪಕರಾದ ಇವರು ಪ್ರವೃತ್ತಿಯಿಂದ ಉತ್ತಮ ಸಾಹಿತಿಗಳು ಆಗಿದ್ದಾರೆ. ಇವರು ಸಾಹಿತ್ಯದಲ್ಲಿ ಬಡವರ ದುಃಖಿತರ ವೇದನೆಗಳನ್ನ ಕಂಡು ಬರುತ್ತದೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಗಳಿಂದ ಪ್ರೇರಿತರಾದ ಇವರು ತಮ್ಮ ಜೀವನವೇ ಡಾಕ್ಟರ್ KS ಬಂಧು ಅವರು 25 ಕೃತಿಗಳು ರಚಿಸಿರುವ ಮೂಲಕ ಅಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳ ಪ್ರಭಾವ ದಟ್ಟವಾಗಿ ಕಾಣುತ್ತದೆ. ಒಬ್ಬ ಸರ್ವಸಾಮಾನ್ಯರಿಂದ ಸಂಶೋಧಕರವರೆಗೆ ಉಪಯುಕ್ತವಾಗುವ ಸಾಹಿತ್ಯ ರಚನೆ ಇವರ ವಿಶೇಷತೆ ಎಂದೇ ಹೇಳಬಹುದಾಗಿದೆ. ಡಾಕ್ಟರ್ ಬಂಧು ಅವರು ಧಾರ್ಮಿಕ ಸಾಮಾಜಿಕ ಹಾಗೂ ಸಾಹಿತ್ಯಿಕ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ಸರ್ವರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಶ್ರೀಮಠದ ಜೊತೆ ಆತ್ಮೀಯತೆ ಹೊಂದಿರುವ ಡಾಕ್ಟರ್ KS ಬಂಧು ಅವರಿಗೆ ಪ್ರಸಕ್ತ ಸಾಲಿನ ಈ ಪ್ರಶಸ್ತಿ ಪ್ರದಾನ ಮಾಡಲು ನಮಗೆ ಅಪಾರ ಸಂತೋಷವಾಗ್ತಾ ಇದೆ. ಶ್ರೀ ಡಾಕ್ಟರ್ ಮುಕ್ತಂಬಿ ಎಂ ಅಧ್ಯಕ್ಷರು ಅಮರಾವತಿ ಶಿವಯ್ಯ ಪ್ರತಿಷ್ಠಾನ ಭಾಲ್ಕಿಯವರು ಇದೀಗ ವೇದಿಕೆ ಮೇಲೆ ಪೂಜ್ಯರಿಂದ ಜೊತೆಗೆ ವಿಶೇಷವಾಗಿ ಪ್ರಶಸ್ತಿ ಪ್ರದಾನ ಮಾಡಲು ಆಗಮಿಸಿರ್ತಕ್ಕಂತಹ ನಮ್ಮ ಡಾಕ್ಟರ್ BS ಬಿರಾದರ್ ಸರ್ ಅವರು ಈ ಸಂದರ್ಭದಲ್ಲಿ ಪ್ರಶಸ್ತಿ ಪ್ರದಾನವನ್ನ ಪೂಜ್ಯರ ಸನ್ನಿಧಾನದಲ್ಲಿ ನಮ್ಮ ಡಾಕ್ಟರ್ KS ಬಂಧು ಸಾಹಿತಿಗಳು ಕಲಬುರಗಿ ಅವರಿಗೆ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾಹಿತ್ಯ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಮತ್ತೊಮ್ಮೆ ಅನಂತ ಅಭಿನಂದನೆಗಳನ್ನ ಸಲ್ಲಿಸೋಣ. ಜೊತೆಗೆ ಅವರ ಧರ್ಮಪತ್ನಿಯಾದಂತ ಶ್ರೀ ಮಹಾದೇವಿ ಅವರ ಜೊತೆಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವರ ದಂಪತಿಗಳನ್ನ ಆಸೀನರಾಗಿಸಿ ಪೂಜ್ಯ ಅಪ್ಪಗಳವರು ಅವರ ಸನ್ನಿಧಾನದಲ್ಲಿ ಈ ಅಮೋಘ ಘಳಿಗೆ ಅವರ ಬದುಕಿನ ಸಾರ್ಥಕತೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಮತ್ತೊಮ್ಮೆ ನಮಗೊಮ್ಮೆ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ ಲಿಂಗವಂತ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿದ್ಗಣ ಪ್ರಭಾವಮಯ ಜಗದಾದಿದೇಶಿಕ ಪುರಾತನ ಪುಂಗವ ಶಾಂಬ ವೈಪುರಾಶ್ರಯ ಜಯ ಸೋಮನಾಥ ಜಯದೇವ ಜಯಾವಿರತಂ ಶಿವಾದವ ಜಗಜ್ಯೋತಿ ಬಸವಣ್ಣನವರಿಗೆ ಬಸವಾದಿ ಶಿವಶರಣರಿಗೆ ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರಿಗೆ ಸದ್ಗುರು ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಜೈ ಗುರು ಬಸವೇಶ ಹರ ಹರ ಮಹಾದೇವ್. ಒಂದ್ಸರ್ತಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಗ್ರಿ.
ಪೂಜ್ಯರಿಂದ ತಮಗೆ ಈ ಸಂದರ್ಭದಲ್ಲಿ ಅನಂತ ವಂದನೆಗಳನ್ನು ಹೇಳ್ತಾ ನಮ್ಮ ವಿಜಯ್ ಕುಮಾರ್ ಪಾಟೀಲ್ ಅವರು ಜೊತೆಗೆ ನಮ್ಮ ವಿಜಯ್ ಕುಮಾರ್ ಬಾವ್ರೆ ಅವರು ಎಲ್ಲರಲ್ಲಿ ಮನವಿ ಇದೆ. ಈಗ ಇದಾದ ಬಳಿಕ ದಯವಿಟ್ಟು ಸನ್ಮಾನ ಮಾಡೋರಿಗೆ ನಾವು ಮತ್ತೆ ವೇದಿಕೆ ಮೇಲೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಪೂಜ್ಯರು ಮಾತನಾಡ್ಲಿಕ್ಕಿದ್ದಾರೆ. ಹಾಗಾಗಿ ತಾವೆಲ್ಲರಲ್ಲಿ ಮನವಿ ಇದೆ. ಈಗ ಇದು ಒಂದು ಸನ್ಮಾನ ಆದ ಬಳಿಕ ಎಲ್ಲರೂ ಕೂತ್ಕೋಬೇಕಾಗಿ ಕೇಳ್ಕೊಳ್ತೇನೆ. ದಯವಿಟ್ಟು ತಮ್ಮೆಲ್ಲರಲ್ಲಿ ಮನವಿ ಇದೆ. ನಮ್ಮ ಜಯರಾಜ್ ಖಂಡ್ರೇಣ್ಣವರು, ವಿಜಯ್ ಪಾಟೀಲ್ ಅವರು, ವಿಜಯ್ ಬಾಬ್ರಿ ಅವರು, ಜೊತೆಗೆ ಮಲ್ಲಪ್ಪ ರಾವ್ಗಿ ಅವರು, ಯಶವಂತ್ ಅವರು, ಅವರಿಗೆ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತೇವೆ. ಉಳಿದವರು ದಯವಿಟ್ಟು ತಾವು ಅತ್ಯಂತ ಆತ್ಮೀಯತೆಯಿಂದ ಸನ್ಮಾನವನ್ನ ಮಾಡ್ಲಿಕ್ಕಿದ್ದೀರಿ. ಕಾರ್ಯಕ್ರಮದ ಕೊನೆಯಲ್ಲಿ ತಮಗೆ ವೇದಿಕೆ ಮೇಲೆ ಅವಕಾಶ ಮಾಡಿಕೊಡ್ತೇವೆ ಅಂತ ವಿನಮ್ರವಾಗಿ ತಮ್ಮಲ್ಲಿ ವಿನಂತಿಸ್ತೇವೆ. ಮತ್ತೊಮ್ಮೆ ಇವತ್ತು ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾಹಿತ್ಯ ಪ್ರಶಸ್ತಿಯನ್ನ ತಮ್ಮ ಇದೀಗ ಸ್ವೀಕರಿಸಿರ್ತಕ್ಕಂತಹ ಡಾಕ್ಟರ್ KS ಬಂಧು ದಂಪತಿಗಳಿಗೆ ವೇದಿಕೆ ಮೇಲೆ ಪೂಜ್ಯರು ಆಶೀರ್ವದಿಸಿದ್ದಾರೆ. ಜೊತೆಗೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ತಮಗೆ ಸಲ್ಲಿಸಲಾಗಿದೆ ಅನಂತ ಅಭಿನಂದನೆಗಳು. ದಯವಿಟ್ಟು ಈಗೇನು ವೇದಿಕೆ ಮೇಲೆ ಗೆದ್ದಿರಿ, ಈಗ ಮುಂದಿನ ಒಂದು ಸಹಕಾರವನ್ನು ಎಲ್ಲರೂ ಕೊಡಬೇಕು. ಈಗ ನೇರವಾಗಿ ಈ ಪ್ರಶಸ್ತಿ ಪ್ರದಾನ ಮಾಡಿದವರು, ಪ್ರಶಸ್ತಿಯನ್ನ ಸ್ವೀಕರಿಸಿದವರು ಅವರು ಒಂದೆರಡು ಮಾತಾಡ್ತಾರೆ. ಅದರ ನಂತರ ಅಪ್ಪರ ಆಶೀರ್ವಚನ ಆಗ್ತದೆ. ಇಲ್ಲಿ ವಿಶೇಷವಾಗಿ ನಮ್ಮ ವಿಜಯಕುಮಾರ್ ಪಾಟೀಲ್ ಯರ್ನಾಳಿ ಗೌಡ್ರು ಅವರು ಇತ್ತೀಚೆಗೆ ಈ ಒಂದು ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಅದರ ಸರ್ವಾಧ್ಯಕ್ಷರಾಗಿ ಅವರಿಗೆ ಆಯ್ಕೆ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ಅಪ್ಪೋರಿಗೆ ಬಹಳ ಯರ್ನಾಳಿ ಪಾಟೀಲ್ರ ಮೇಲೆ ಬಹಳ ವಿಶೇಷ ಅವ್ರ ಗೌರವ ಇದೆ. ಅವತ್ತು ಹೋಗ್ಲಿಕ್ಕೆ ಆಗಿಲ್ಲ, ಅಪ್ಪೋರಿಗೂ ಆಗಿಲ್ಲ, ನಮಗೂ ಆಗಿಲ್ಲ. ಆದ್ರೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಾಗ ಇವತ್ತು ಅವರೆಲ್ಲ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇರ್ಲಿಕ್ಕೆ ವಿಜಯಕುಮಾರ್ ಪಾಟೀಲ್ ಅವ್ರದ್ದು ಬಹಳ ದೊಡ್ಡ ಕೊಡುಗೆ ಇದೆ. ಒಂದು 17,000 ಶಿಕ್ಷಕರನ್ನ ಸರ್ಕಾರಿ ಹುದ್ದೆಯನ್ನ ಪಡ್ಕೊಳ್ಲಿಕ್ಕೆ ಯರ್ನಾಳಿ ಗೌಡ್ರದ್ದು ಬಹಳ ದೊಡ್ಡ ಕೊಡುಗೆ ಇದೆ. ಇವ್ರ ಜೊತೆ ನಮ್ಮ ಧನರಾಜಣ್ಣವರು ಕೂಡ ಜೊತೆಗಿದ್ರು. ಅಂತ ವಿಜಯಕುಮಾರ್ ಪಾಟೀಲ್ ಅವರಿಗೆ ಪರಮ ಪೂಜ್ಯರು ಆಶೀರ್ವಾದವನ್ನ ಮಾಡ್ತಾರೆ. ಪೂಜ್ಯರು ಈಗಾಗಲೇ ತಿಳಿಸಿದ್ದಾರೆ. ದಯವಿಟ್ಟು ತಾವೆಲ್ಲ ಸಹಕರಿಸಿ. ವಿಜಯ್ ಕುಮಾರ್ ಪಾಟೀಲ್ ಸರ್ ಅವರಿಗೂ ಕೂಡ ಪೂಜ್ಯರು ಯರ್ನಾಳಿ ಗೌಡ್ರು ಅವರಿಗೂ ಕೂಡ ಆಶೀರ್ವದಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ನಡೆದ ಶೈಕ್ಷಣಿಕ ಸಮ್ಮೇಳನದಲ್ಲಿ ತಮಗೆ ಮತ್ತೊಮ್ಮೆ ಅನಂತ ವಂದನೆಗಳನ್ನ ತಿಳಿಸ್ತಾರೆ. ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅನಂತ ಅಭಿನಂದನೆಗಳನ್ನ ತಿಳಿಸ್ತೇವೆ. ಇವತ್ತು ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ನಮ್ಮ ಡಾಕ್ಟರ್ KS ಬಂಧುಗಳಿಗೂ ತಮ್ಮ ಸಾಮಾಜಿಕ ಕಾರ್ಯ, ಸಮಾಜದ ಬಗ್ಗೆ ಇರುವ ಸೇವೆಯ ಮನೋಭಾವ ಕಳಕಳಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಎಲ್ಲರೂ ಆಸೀನರಾಗಬೇಕು. ವೇದಿಕೆ ಮೇಲಿರುವ ನಮ್ಮ ಅತಿಥಿ ಗಣ್ಯರು ಕೂಡ ತಾವು ಕೂತ್ಕೋಬೇಕಂತ ತಮ್ಮಲ್ಲಿ ಮನವಿಯನ್ನ ಮಾಡ್ತೇವೆ. ಈಗಾಗಲೇ ಪ್ರಶಸ್ತಿ ಪ್ರದಾನವನ್ನ ಮಾಡಿರ್ತಕ್ಕಂಥವರು ನಮ್ಮ ಬೀದರ್ನ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶರಣ ಡಾಕ್ಟರ್ BS ಬಿರಾದರ್ ಸರ್ ಅವರು ಪ್ರಶಸ್ತಿ ಪ್ರದಾನವನ್ನ ಮಾಡಿದ್ದಾರೆ. ಈಗ ಸರ್ ಅವರ ನುಡಿಗಳನ್ನ ನೀವೆಲ್ಲರೂ ಇನ್ನು ಮುಂದೆ ವೇದಿಕೆ ಮೇಲೆ ಕೇಳಲಿಕ್ಕಿದ್ದೇವೆ. ಅತಿಥಿ ಗಣ್ಯರೆಲ್ಲರೂ ತಾವು ಆಶೀರ್ವಾದಕ್ಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಬಸವಲಿಂಗಾಯ ನಮಃ. ಅಮರಾವತಿ ಶಿವಯ್ಯ ಹಿರೇಮಠ್ ಪ್ರತಿಷ್ಠಾನ ಬಾಲ್ಕಿ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ನಮಸ್ಕರಿಸಿ, ದಿವ್ಯ ನೇತೃತ್ವ ವಹಿಸಿರ್ತಕ್ಕಂಥ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪಾದಗಳಿಗೂ ನಮಸ್ಕರಿಸಿ, ಈ ಒಂದು ಪ್ರಶಸ್ತಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಾಹಿತಿಗಳು ಆದಂಥ ಶರಣ ಬಂಡಪ್ಪ ಶರಣರವರೇ,
ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಆದಂತಹ ಸ್ನೇಹಿತರಾದ ಶರಣ ಜಯರಾಜ್ ಖಂಡ್ರೆಯವರೇ, ಶ್ರಾವಣ ಮಾಸದ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರು ಆದಂತಹ ಶರಣೆ ಸ್ವರೂಪ ಬಂಡಪ್ಪ ಬಳತಿಯವರೇ, ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತನಾಡಿರತಕ್ಕಂಥ ಅಮರಾವತಿ ಶಿವಯ್ಯ ಹಿರೇಮಠ ಪ್ರತಿಷ್ಠಾನ ಪಾಲ್ಕಿಯ ಅಧ್ಯಕ್ಷರಾದಂಥ ಶರಣೆ ಡಾಕ್ಟರ್ ಮುಕ್ತಾಂಬಿಕಾ ಎಂರವರೇ, ವಿಜಯಕುಮಾರ್ ಪಾಟೀಲ್ ರವರೇ, ಸ್ನೇಹಿತರಾದಂಥ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಆದಂಥ ಭಾಸ್ಕರ್ ಸಾಹೇಬ್ರೆ, ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಶರಣು ಶರಣೀಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣು ಶರಣೀಯರೇ, ಇವತ್ತು ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸಲು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಕಾರಣ, 2 ದಿವಸಗಳ ಹಿಂದೆ ಈ ಒಂದು ಸಮಾರಂಭದ ದಿವ್ಯ ನೇತೃತ್ವ ವಹಿಸಿರ್ತಕ್ಕಂಥ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗುರುಬಸವ ಪಟ್ಟದ್ದೇವರು ಫೋನ್ ಮಾಡಿ ಈ ಥರ ಏನಪ್ಪ ಅಂದ್ರೆ ಒಂದು ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಾವು ಏರ್ಪಾಡು ಮಾಡಿಕೊಂಡಿದ್ದೇವೆ, ತಾವು ಬಂದು ಅದನ್ನೇನಪ್ಪ ಅಂದ್ರೆ ಆ ಸಾಹಿತ್ಯ ಪ್ರಶಸ್ತಿ ಪ್ರದಾನ ತಾವು ತಮ್ಮ ಹಸ್ತದಿಂದಲೇ ಮಾಡಬೇಕು ಅಂತ ತಂದು ಸಣ್ಣ ಗುರುಗಳು ಏನಪ್ಪ ಅಂದ್ರೆ ನನಗೆ ಯಾವಾಗಲೂ ದೊಡ್ಡ ಗುರುಗಳು, ನಾನು ಅವ್ರಿಗೆ ಅವ್ರು ನಮಗೂ ಕೇಳೋದೂ ಇಲ್ಲ, ನಾವು ಅವರು ನಮಗೆ ಸಣ್ಣ ಗುರುಗಳೇ, ಏನೇ ಇರಲಿ ಪಟ್ಟ ತಂದು ಏನಪ್ಪ ಅಂದ್ರೆ ಹೇಳ್ಬಿಡ್ತಾರೆ, ಸಾಹೇಬ್ರು ನೀವು ಬರಬೇಕು ಅಂತಂದು. ಅವರು ಹೇಳ್ದಾದ್ಮ್ಯಾಗ ಅದು ಪ್ರೋಗ್ರಾಮ್ ಏನಿದೆ ಅನ್ನೋದನ್ನು ನಾನು ಕೇಳೋದಿಲ್ಲ, ಆಯ್ತು ರೀಪ್ಪ ಬರ್ತೀನಿ ಅಂತಂದು ಹೇಳ್ತೀನಿ. ಹೀಗಾಗಿ ಇವತ್ತು ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಇವತ್ತು ನಡೀತಾ ಇದೆ. ಈ ಒಂದು ಸಮಾರಂಭದಲ್ಲಿ ಏನು ಪ್ರಶಸ್ತಿ ಪುರಸ್ಕೃತ ಆದಂಥ ಡಾಕ್ಟರ್ KS ಬಂಧು ಸಾಹಿತಿಗಳು, ನಾನು ಇವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಏನಪ್ಪ ಅಂದ್ರೆ ನಾನು ನೆಟ್ನಲ್ಲಿ ಅಂದರೆ ಇಂಟರ್ನೆಟ್ನಲ್ಲಿ ನೋಡಿದ್ರೆ ಎಲ್ಲ ಸಿಗುತ್ತೆ, ತಮಗೆ ಗೊತ್ತಿದೆ. ಇಂಥ ದೊಡ್ಡ ಸಾಹಿತ್ಯದಂತೂ ಅವರು ದೊಡ್ಡ ಚರಿತ್ರೆನೇ ಸಿಗುತ್ತು. ಆದ್ರೂ ಏನಪ್ಪ ಅಂದರೆ ನಾನು ಹೆಚ್ಚಿಗೆ ಏನಪ್ಪ ಅಂದ್ರೆ ಅವ್ರದ್ದು ಹೇಳೋದು ಬೇಡ ಅಂತ ತಂದು ಸಂಕ್ಷಿಪ್ತವಾಗಿ ಏನಪ್ಪ ಅಂದ್ರೆ ಸಾಹಿತಿ KS ಬಂಧು ಅವರ ಬಗ್ಗೆ 1-2 ಮಾತುಗಳನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಾಹಿತಿ ಡಾಕ್ಟರ್ KS ಬಂಧು ಏನಿದ್ದಾರಲ್ಲ, ಅವರು ಮೊಟ್ಟ ಮೊದಲು ಒಂದು ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿ ಅವರು MA, MEd, PhD ಎಲ್ಲ ಪದವಿಗಳನ್ನು ಪಡೆದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವುದರ ಜೊತೆಗೆ ಅವರು ವಿದ್ಯಾರ್ಥಿಗಳು ವೈಜ್ಞಾನಿಕವಾಗಿ ಯಾವ ಥರ ಚಿಂತನೆ ಮಾಡಬೇಕು ಅನ್ನೋದನ್ನು ಅವರು ಬಹಳ ಒತ್ತು ಕೊಟ್ಟು ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಅವರ ಇಡೀ ಜೀವನವನ್ನೇನಪ್ಪ ಅಂದ್ರೆ ಅವರು ಮುಡಿಪಾಗಿಟ್ಟವರು. ಅದರ ಜೊತೆಗೆ ಅವರ ವೃತ್ತಿ ಜೀವನದ ಜೊತೆಗೆ ಅವರ ಆಸಕ್ತಿ ಏನಂದರೆ ಬಸವ, ಬುದ್ಧ, ಜ್ಯೋತಿಬಾ ಫೂಲೆ ಮತ್ತು ಅಂಬೇಡ್ಕರ್ ಅವರ ಏನು ತತ್ವ ಸಿದ್ಧಾಂತಗಳಿವೆ ಆಳವಾಗಿ ಅಧ್ಯಯನ ಮಾಡಿ ಆ ಒಂದು ತತ್ವ ಸಿದ್ಧಾಂತಗಳನ್ನು ಅವರ ಅನೇಕ ಕೃತಿಗಳಲ್ಲಿ ಏನಪ್ಪ ಅಂದ್ರೆ ಅವರು ನಮೂದಿಸಿದ್ದಾರೆ. ಅವರು ನಾಟಕ ಬರೆದಿದ್ದಾರೆ, ಕವಿತೆ ಬರೆದಿದ್ದಾರೆ, ಕಾದಂಬರಿ ಬರೆದಿದ್ದಾರೆ, ಕಲೆಕ್ಷನ್ ಆಫ್ ಆರ್ಟಿಕಲ್ ಇವೆ, ಜೀವನ ಚರಿತ್ರೆ ಬರೆದಿದ್ದಾರೆ. ಅನೇಕ ಗ್ರಂಥಗಳನ್ನು ಈಗ ತಾನೇ ಸೋದರಿ ಡಾಕ್ಟರ್ ಮುಕ್ತಾಂಬಿಕಾ ಎಂ ಅವರು ಹೇಳಿದರು, ಎಷ್ಟು ಗ್ರಂಥಗಳನ್ನು ಅವರು ರಚಿಸಿದ್ದಾರೆ. ಮತ್ತು ಆ ಗ್ರಂಥಗಳನ್ನು ಬರೆಯುವಾಗ ಯಾವ ಯಾವ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದನ್ನೇನಪ್ಪ ಅಂದ್ರೆ ಮೈಗೂಡಿಸಿಕೊಂಡೇನಪ್ಪ ಅಂದ್ರೆ ಅವರದೇ ಒಂದು ಧಾಟಿಯಲ್ಲಿ ಏನಪ್ಪ ಅಂದ್ರೆ ಅವರು ಅನೇಕ ಗ್ರಂಥಗಳನ್ನು ಬರೆದು ಸಮಾಜಕ್ಕೆ ಏನಪ್ಪ ಅಂದ್ರೆ ಅರ್ಪಿಸಿದ್ದಾರೆ. ಹೀಗಾಗಿ
ಅವರು ಹೆಚ್ಚು ಒತ್ತು ಕೊಟ್ಟದ್ದೇನೆಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು, ಬಸವಣ್ಣನವರ ತತ್ವ ಸಿದ್ಧಾಂತಗಳು, ಬುದ್ಧನವರ ತತ್ವ ಸಿದ್ಧಾಂತಗಳು ಆಳವಾಗಿ ಅಧ್ಯಯನ ಮಾಡಿ ಅದನ್ನು ತಮ್ಮ ನಿಜ ಜೀವನದಲ್ಲಿ ಏನಪ್ಪ ಅಂದ್ರೆ ಅಳವಡಿಸಿಕೊಂಡು ಅವರು ಏನು ಒಂದು ತತ್ವ ಸಿದ್ಧಾಂತಗಳಿದ್ದು ಆ ಒಂದು ನಿಜ ಜೀವನದಲ್ಲಿ ಅಳವಡಿಸಿಕೊಂಡಿರಪ್ಪ ಅಂದ್ರೆ ಅವರು ತಮ್ಮ ಜೀವನವನ್ನ ಸಾಗಿಸಿದಂತಹ ದೊಡ್ಡ ಸಾಹಿತಿಗಳು. ಇವತ್ತು ಏನು ಡಾಕ್ಟರ್ KS ಬಂಧು ಅವರಿಗೆ ಇವತ್ತು ಈ ಒಂದು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಶಸ್ತಿಗೆ ಇನ್ನೂ ಹೆಚ್ಚಿನ ಒಂದೇನಪ್ಪ ಅಂದ್ರೆ ಗೌರವ ಬಂದಿದೆ ಅಂತ ತಂದು ಈ ಸಂದರ್ಭದಲ್ಲಿ ಹೇಳಿಕೆ ಏನಪ್ಪ ಅಂದ್ರೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಅವರು ಹೈಸ್ಕೂಲು ಮತ್ತು PU ಕಾಲೇಜಿನಲ್ಲಿ ಅವರು ಕಾರ್ಯನಿರ್ವಹಿಸಿದ ಆಳವಾಗಿ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಿ ಅನೇಕ ಗ್ರಂಥಗಳನ್ನ ಬರೆದು ಸಮಾಜಕ್ಕೆ ಅರ್ಪಿಸಿ ತಮ್ಮ ಇಡೀ ಜೀವನವನ್ನ ಸಮಾಜಕ್ಕೆ ಅರ್ಪಿಸುವುದರಿಂದ ಅವರಿಗೆ ಈ ಪ್ರಶಸ್ತಿ ಲಭಿಸಿದ್ದು ನನಗೂ ಸಹಿತ ತುಂಬಾ ಸಂತೋಷ ತಂದಿದೆ. ಮತ್ತು ಇವತ್ತು ಏನು ಇಷ್ಟೆಲ್ಲ ಇವತ್ತು ಸಾಹಿತಿಗಳು ಇವತ್ತು ಅವರಿಗೆ ಒಂದು ಪ್ರಶಸ್ತಿ ಸಿಕ್ಕದಕ್ಕೆ ತಾವೆಲ್ಲ ಇವತ್ತು ತಮ್ಮ ಕಣ್ಣು ತುಂಬ್ಕೊತಾ ಇದ್ದೀರಿ, ಅದು ಸಹಿತ ತುಂಬಾ ಸಂತೋಷ ಆಗಿದೆ. ಹೀಗಾಗಿ ಏನಪ್ಪಾ ಅಂದ್ರೆ ಇನ್ನೊಮ್ಮೆ ಡಾಕ್ಟರ್ KS ಬಂಧು ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಸಮಾರಂಭದಲ್ಲಿ ಬಂದು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲು ಅವಕಾಶ ಮಾಡಿಕೊಂಡಂತ ಪೂಜ್ಯರೆಲ್ಲರಿಗೂ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್ ಅದ ನಂಬಲ್ಲಿ ಶುರು ಹಿಡಿದು ಅದ ಇಲ್ಲಿವರೆಗೆ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನವನ್ನ ಮಾಡಿ ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ BS ಬಿರಾದರ್ ಸರ್ ಅವರು ಬಹಳ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸರ್ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಈಗ ವಿಶೇಷವಾಗಿ ಪ್ರಶಸ್ತಿಯನ್ನ ಸ್ವೀಕರಿಸಿರುವ ನಮ್ಮ ಕಾರ್ಯಕ್ರಮದ ವೇದಿಕೆ ಮೇಲೆ ಡಾಕ್ಟರ್ KS ಬಂಧು ಸರ್ ಅವರು ಸಾಹಿತಿಗಳು ಕಲಬುರಗಿ ಅವರ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಶಾಂತಿ ಭಂಡಾರಿ ಭಗವಾನ್ ಬುದ್ಧರಲ್ಲಿ, ಭಕ್ತಿ ಭಂಡಾರಿ ವಿಶ್ವಗುರು ಅಣ್ಣ ಬಸವಣ್ಣನವರಲ್ಲಿ, ವಿಶ್ವ ಜ್ಞಾನ ಭಂಡಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ, ಜೊತೆಗೆ ಪೂಜ್ಯ ಚನ್ನಬಸವ ಪಟ್ಟದೇವರ ಅಪ್ಪರವರ ಚರಣ ಕಮಲಗಳಲ್ಲಿ, ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರ ಚರಣ ಕಮಲಗಳಲ್ಲಿ, ಪೂಜ್ಯ ಗುರುಬಸವ ಪಟ್ಟದೇವರವರ ಚರಣ ಕಮಲಗಳಲ್ಲಿ ಅವರ ವಿಚಾರಧಾರೆಗಳಿಗೆ ನನ್ನ ಪಂಚಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಪ್ರಶಸ್ತಿ ಪ್ರದಾನ ಮಾಡಿ ನಾನು ಒಬ್ಬ ಸಣ್ಣ ಕನ್ನಡ ಶಾಲೆ ಶಿಕ್ಷಕ, ನನ್ನನ್ನು ಕುರಿತು ವಿಶ್ವವಿದ್ಯಾಲಯದ ಜ್ಞಾನ ಸಂಕೇತದ ಜ್ಯೋತಿಯಾದಂಥ ನನ್ನನ್ನು ಕುರಿತು ಮಾತನಾಡಿದಂಥ ಹಿರಿಯರಾದಂಥ ಡಾಕ್ಟರ್ BS ಬಿರಾದರ್ ಸರ್ ಅವರಲ್ಲಿ, ಶರಣ ಬಂಡಪ್ಪ ಶರಣರು ಮಾನ್ಯರಲ್ಲಿ, ಬಹುಶಃ ಈ ನನ್ನ ಒಂದು ಪ್ರಶಸ್ತಿಗೆ ನನ್ನೆಲ್ಲರ ಹಿರಿಯರು ನನಗೆ ಮಾರ್ಗದರ್ಶಕರು ಆದಂಥ ಸ್ಮರಣೀಯ ನಾಗಶೆಟ್ಟಪ್ಪ ಖಂಡ್ರೆಯವರ ಚಿರಂಜೀವಿಗಳು, ಅಪ್ಪಟ ಬಸವ ಭಕ್ತರು ಮತ್ತು ನಮ್ಮ ಈ ಹಿರೇಮಠ ಸಂಸ್ಥಾನದ ಮಠದ ಪರಮ ಭಕ್ತರಾದ ನಮ್ಮ ಸೋದರಾದ ಜಯರಾಜ್ ಖಂಡ್ರೆ ಅಣ್ಣವರಲ್ಲಿ, ಬಂಡೆಪ್ಪ ಬಳತೆಯವರಲ್ಲಿ, ಡಾಕ್ಟರ್ ಮುಕ್ತಂಬಿಯ ಅಮ್ಮರವರಲ್ಲಿ ಮತ್ತು ನನ್ನ ಭಾಗ್ಯ ನನಗೊಬ್ಬರು ವೈಸ್ ಚಾನ್ಸಲರ್ ಸಿಗ್ತಾರಂದ್ರೆ ನನಗೆ ಇವತ್ತು 2 ವೈಸ್ ಚಾನ್ಸಲರ್ ಸಿಗ್ತಾರೆ. ಒಬ್ಬರು ಪ್ರಪ್ರಥಮ ನಮ್ಮ ಬೀದರ ಜಿಲ್ಲೆಯ ವಿಶ್ವವಿದ್ಯಾಲಯದ ಘನತೆವೆತ್ತ ಗೌರವಾನ್ವಿತ ಕುಲಪತಿಗಳು, ಚಾರಿತ್ರ್ಯವಂತರು, ಶೀಲವಂತರು, ಜ್ಞಾನವಂತರು, ಅದರಲ್ಲಿ ಗ್ರಂಥಾಲಯದ ಭಂಡಾರದ ಜ್ಞಾನದ ಸಂಪತ್ತಿರ್ತಕ್ಕಂಥ ಬಿರಾದರ್ ಸರ್ ಒಬ್ಬರು.
ಇನ್ನೊಂದು ಕಡೆಗೆ ನಮ್ಮ ಜಾನಪದ ವಿಶ್ವವಿದ್ಯಾಲಯದ ಮೊನ್ನೆ 31 ತಾರೀಕಿಗೆ ನಿವೃತ್ತಿಯನ್ನು ಹೊಂದುವಂತ ನಮ್ಮೆಲ್ಲರಿಗೆ ಮಾರ್ಗದರ್ಶಕರು ಮತ್ತು ನಮ್ಮ ಹಿತೈಷಿಗಳು, ನನ್ನ ಪ್ರಪ್ರಥಮ ನನ್ನ ಚೊಚ್ಚಲಕರ್ತಿಗೆ ಅವರೇ ಹಾಡಿ ಹರಿಸಿ ಬರೆದಂಥ ಡಾಕ್ಟರ್ TM ಭಾಸ್ಕರ್ ಅವರು, ನನ್ನ ಬೋಧಿ ಬೆಳಕು ಅಭಿನಂದನ ಗ್ರಂಥದ ಸಂಪಾದಕರು ಮತ್ತು ನನಗೆ ಮಾರ್ಗದರ್ಶಕರಾದಂಥ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ರವರು, 100 ಸಿನಿಮಾಗಳು, 100 ಧಾರಾವಾಹಿಗಳು, 100 ಕಿರುಚಿತ್ರಗಳು, 100 ಸಾಕ್ಷಿ ಚಿತ್ರಗಳನ್ನು ಮಾಡಿದಂಥ ಒಬ್ಬ ಭವ್ಯ ಜೀವಿಗಳು ಇಲ್ಲಿ ನಮ್ಮಲ್ಲಿದ್ದಾರೆ. ಪೂಜ್ಯ ಶ್ರೀ ಬಸವರಾಜ್ ನಂದಿಧ್ವಜ ಅಪ್ಪರವರ ವಿಚಾರಗಳಿಗೂ, ಇಲ್ಲಿ ನೆರೆದಂಥ ನನ್ನೆಲ್ಲ ಬಂಧು ಬಾಂಧವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನಾನೇನೂ ಮಾತಾಡುವುದಿಲ್ಲ. ನನಗೆ ಪ್ರಪ್ರಥಮವಾಗಿ ಡಾಕ್ಟರ್ ಮುಕ್ತಂಬಿ ಅಮ್ಮರವರು ಫೋನ್ ಮಾಡಿದ್ರು. ನೀವು ಬಂದವ್ರೇನ್ರಿ ಅಂದರು. ನಾನು ಹೌದ್ರಿ ಅಮ್ಮವ್ರೇ ಅಂತಂದೆ. ಇಲ್ಲ, ನಿಮ್ಮದು ಬಯೋಡೇಟಾ ಇದು ಕಳಿಸ್ಕೊಡ್ರಿ ಅಂದರು. ನಾನು ಹಾಗೆ ಕೂತಿದ್ದೆ. ಮತ್ತೆ ಪೂಜ್ಯ ಗುರುಬಸವ ಪಟ್ಟದಪ್ಪರು ಬಂದು, ನೀನು ಬಳಗ ನೀನು ನಿನ್ನಲ್ಲದೆ ಮತ್ತಾರಯ್ಯ ಅಂತಕ್ಕಂಥ ಒಂದು ವಚನನ್ನು ಹೇಳಿ, ಬಂಧುಜಿ ಎಲ್ಲಿದ್ದೀರಿ ಅಂದರು. ಅಪ್ಪ ನಾ ಇಲ್ಲೇ ಇದ್ದೀನಿ ಅಂತ. ಅಪ್ಪ ನಿಮ್ದೊಂದು ಇದು ಬರಲಿಲ್ಲ, ಕಳಿಸ್ಕೊಡ್ರಿ ಅಂದರು. ನಾನು ಅವಾಗ ಒಂದು ನನ್ನ ಬಯೋಡೇಟಾನ ಕಳಿಸ್ಕೊಟ್ಟೆ. ಅದೇನೇ ಇರಲಿ, ಅದು ಆ ಬದಿಗಿರಲಿ. ಬಂಧುಗಳೇ, ಬಹುಶಃ ನನಗೆ 2 ಮುಖ್ಯಮಂತ್ರಿಗಳು, 2 ಘನತೆವೆತ್ತ ರಾಜ್ಯಪಾಲರು, 1 ಉಪರಾಷ್ಟ್ರಪತಿಗಳು ನನಗೆ ಅನೇಕ ಪದ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅವೆಲ್ಲದಕ್ಕಿಂತಲೂ ಇವತ್ತೇ ನನಗೇನು ಶ್ರೀಮಠದಿಂದ, ಅದು ಪೂಜ್ಯರ ಯಾವುದು ಅನ್ನ ಅರಿವು ಅಕ್ಷರ ದಾಸೋಹದ ಕಾಯಕ ಮೂರ್ತಿಗಳು, ಶಿಕ್ಷಣದಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಿದಂಥ ಪೂಜ್ಯರ ಹೆಸರಿನ ನನಗೆ ಇವತ್ತಿ ಪ್ರಶಸ್ತಿ ಬಂದಿದೆಯಲ್ಲ, ಇದು ಎಲ್ಲ ಪ್ರಶಸ್ತಿಗಳಿಗಿಂತಲೂ ಅಮೂಲ್ಯವಾದಂಥದ್ದು ಅಂತಕ್ಕಂಥದ್ದನ್ನು ನಾನಾದರೂ ಭಾವಿಸ್ಕೊಂಡಿದ್ದೇನೆ. ಕಾರಣ ಇಷ್ಟೇ, ಅಪ್ಪರು 68, 69 ಅಂದರು ಮಠಕ್ಕೆ ಬಂದಿದ್ದು. ಮಠದ ಹಿಂದಿನ ಮನೆಯೇ ಮಧ್ಯದಲ್ಲಿ ಒಂದು ದೊಡ್ಡ ತಗ್ಗಿತ್ತು. ಆ ಮಠದ ಹಿಂದಿನ ಮನೆಯೇ ನಮ್ಮ ಸಂಬಂಧಿಕರ ಮನೆ. 71, 72, 73 ಬರಗಾಲಿತ್ತು. ಅಪ್ಪರು ಕಂತಿ ಭಿಕ್ಷೆ ಮಾಡ್ಕೊಂಡು ಬಂದ ತಕ್ಷಣ ನಾವೆಲ್ಲ ಹುಡುಗರು ಓಡೋಡಿ ಹೋಗಿ ದೊಡ್ಡಮುತ್ತಿಯವ್ರ ಬಳಿ ನಿಂತು ಬಿಡ್ತಿದ್ವು. ಅವ್ರು ಜೋಳಿಗೆ ತಗೊಂಡು ಹೋಗಿ ಅದ್ರ ಒಳಗಡೆ ಇರುತ್ತೆ ಕೆಂಪು ಜೋಳದು, ಬಿಳಿ ಜೋಳದು, ಅವತ್ತು ಹೈಬ್ರಿಡ್ ಜೋಳದು, ಹಿಂಗೆ ಬೇರೆ ಬೇರೆ ಎಲ್ಲ ಇದು ಮಾಡ್ತೇವೆ. ಅಪ್ಪರು ಸ್ನಾನ ಪೂಜೆ ಮಾಡ್ಕೊಂಡು ಬಂದ್ಮೇಲೆ ನಮಗೆಲ್ಲ ಆಹಾರ ನನ್ನ ಕೊಟ್ಟೇನಂತೀರಪ್ಪ, ಇದು ಅನ್ನ ಅಲ್ರಲ್ಲೇ ಮಕ್ಕಳೇ, ಇದು ಪ್ರಸಾದನ ಸ್ವೀಕಾರ ಮಾಡ್ರಿ, ನೀವು ಸಾತ್ವಿಕರಾಗ್ರಿ, ನೀವು ಸಜ್ಜನರಾಗ್ರಿ, ನೀವು ಒಳ್ಳೆಯವರಾಗ್ರಿ ಅಂತಕ್ಕಂಥದನ್ನ ಅವತ್ತು ನನಗೆ 71, 72 ಗುರುಬೋಧನೆ ಮಾಡಿದಂಥ ಪೂಜ್ಯ ಚನ್ನಬಸವ ಪಟ್ಟದೇವರವರ ಆಜ್ಞೆ ಅಪ್ಪಣೆಯಂತೆ ನಾನು ಇವತ್ತಿಗೂ ಕೂಡ ನಾ ಯಾವುದೇ ಒಂದು ದುರ್ಚಟಗಳಿಗೆ ಅಂಟುಕೊಳ್ಳಾರ್ದೇನೆ, ನಾನು ಯಾವುದೇ ಒಂದು ನನ್ನ ಮನಸ್ಸನ್ನು ಬೇರೆ ಕಡೆ ಹೋದಾಗನೂ ಕೂಡ ನನ್ನ ಎದುರುಗಡೆ ಸಾಕ್ಷಿ ಪ್ರಜ್ಞೆಯಾಗಿ ಅಪ್ಪವ್ರು ಬಂದು ನಿಂತಂಗೆ ನನಗೆ ಪರಿಕಲ್ಪನೆ ಆಗ್ತಿತ್ತು. ಹೀಗಾಗಿ ನನಗೆ ಬೇರೆ ಕಡೆ ಹೋಗ್ಲಕ್ಕ ಅಪ್ಪವ್ರು ನನ್ನನ್ನು ಆ ಒಂದು ಸಂಕುಲೆಯಲ್ಲಿ ನನಗೆ ಬಂಧಿಸಿಟ್ಟಿದ್ರು. ಹೀಗಾಗಿ ಆ ಪೂಜ್ಯರಿಗೆ ನಾನು ಶರಣುಗಳನ್ನೇ ಹೇಳ್ತೇನೆ. ನನ್ನ ದೀಕ್ಷಾ ತಾಯಿಯಲ್ಲಿ ಹೋಗ್ಬಿಟ್ರು, ಹೌದಲ್ಲ, ದಿವ್ಯಾಂಗಿನಿ ನಾ ಇಬ್ಬರಿಗೆ ಇಲ್ಲಿ 2 ಮಕ್ಕಳನ್ನ ನಾನು ನೆನಪು ಮಾಡ್ಕೊಳ್ಳೇಬೇಕು. ಯಾಕಂತ ದಿವ್ಯಾಂಜಲಿ, ಯಾಕಂದ್ರೆ ಆ ತಂಗಿ ಮಾತಾಡುವಾಗ ನಮ್ಮ ಸಾಹೇಬರು ಸೈರಾಜ್ ಖಂಡ್ರೇಣ್ಣವರು ನಮ್ಮ ದೇವಾಲಯ ನಮ್ಮ ಪರಂಪರೆ ಅಂತಕ್ಕಂಥದ್ರಲ್ಲಿ ಕಾಡು ಸಿದ್ದೇಶ್ವರದಲ್ಲಿ ಒಂದು ಗ್ರಂಥ ಬರೆಯಲಿಕ್ಕೆ ನಂಗೆ ರಚನೆ ಮಾಡಕ್ ನಮ್ಮ ಸರ್ ನನಗೆ ಆಜ್ಞೆ ಮಾಡಿದಾಗ ಆ ತಂಗಿ ದೀಕ್ಷಾ ಮಾತಾಡಿತ್ತು. ಅದು ನನಗೆ ಪೂರಕ ಆದಂತ ಸಾಹಿತ್ಯವನ್ನ ನೋಡಿ. ಗುರು ಗೋರಖನಾಥ ಮಚ್ಚಿಂದ್ರನಾಥ್ ಇದ್ದಂಗ ಆ ತಂಗಿ 8ನೇ ತರಗತಿ ಇದ್ರು ಕೂಡ ನನಗೆ ಅನೇಕ ವಿಷಯಗಳನ್ನ, ನನಗೆ ಆ ಪುಸ್ತಕ ಬರೀಲಿಕ್ಕೆ ಬಹಳಷ್ಟು ವಿಷಯಗಳನ್ನ ಆ ತಾಯಿ ನಂಗೆ ದಾರಿ ಹರಿದಿದ್ದಾರೆ. ಆ ತಂಗಿಗೂ ಕೂಡ ನಾನೇನದಂದ್ರೆ ಅನಂತ ಶರಣುಗಳನ್ನ ಅರ್ಪಿಸ್ತೇನೆ. ಇನ್ನು ಕೊನೆಯದಾಗಿ ನಾನು ಏನೂ ಮಾತಾಡೋದಿಲ್ಲ ಅಂತ ಹೇಳಿದ್ದೀನಿ. ನಾವೇನು ಅಂತ ದೊಡ್ಡ ಸಾಧನೆಯನ್ನು ಮಾಡಿಲ್ಲ. ಇಲ್ಲಿ 2 ವೈಸ್ ಚಾನ್ಸಲರ್ ಕೂತಾರ. ನಾ ಯಾವುದೇ ಯೂನಿವರ್ಸಿಟಿದಲ್ಲೂ ಓದಿಲ್ಲ. ನಾನು ಓದಿದ್ದು ಕೇವಲ BSc, B.Ed, M.Ed, M.A,
PhD ಮತ್ತು ಈಗಲೂ ಇನ್ನೂ ಕಂಟಿನ್ಯೂಯೇಷನ್ PhD ಮಾಡತ್ತೀನಿ. ನೌ ಐ ಆಮ್ 70. ಬಟ್ ನನಗೆ ಯಾವುದು BP ಶುಗರ್ ಏನೂ ಇಲ್ಲ. ಯಾಕಂದ್ರೆ ನನ್ನ ತಲೆ ಮೇಲೆ ಅವತ್ತು ಚನ್ನಬಸಪ್ಪ ಮುತ್ತೇವ್ರು ಏನದ ನನಗೆ ಆಶೀರ್ವಾದ ಮಾಡೋದಕ್ಕೋಸ್ಕರ ನನಗೆ 70 ವರ್ಷ ಆದ್ರೂ ಕೂಡ ನನಗೆ ಇನ್ನೂ ಯಾವುದು BP ಶುಗರ್ ಏನೂ ಇಲ್ಲ. ಅದು ಬಿ ನಾನು ಟಿಕ್ ಟಾಪ್ ಆಗಿ ಏನದಂದ್ರೆ ನನ್ನ ಎಲ್ಲಾ ಜ್ಞಾನೇಂದ್ರಿಯಗಳು ಪಂಚೇಂದ್ರಿಯಗಳನ್ನು ಕೂಡ ನನಗೆ ಸಮೃದ್ಧವಾಗಿದೆ. ಕಾರಣ ಅವತ್ತು ಅಪ್ಪರು ನನಗೆ ಆಶೀರ್ವಾದ ಮಾಡಿದ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಹೋದ ವರ್ಷ ಇದೇ ದಿವಸ ನಮ್ಮ ಬಸವರಾಜ ನಂದಿಧ್ವಜ ಅಣ್ಣವರು ಮತ್ತೆ ನಾವೆಲ್ಲರೂ ಕೂಡ್ಕೊಂಡು ಅಪ್ಪರಿಗೆ ಎಲ್ಲಿ ನಮ್ಮ ಕರಡ್ಯಾಳದ ಗುರುಕುಲದಲ್ಲಿ ಇದೇ ಕಾರ್ಯಕ್ರಮವನ್ನು ಹೋದ ವರ್ಷನೂ ಕೂಡ ನಾವೆಲ್ಲ ಅಲ್ಲಿ ಮಾಡಿದ್ದೆವು. ಇವತ್ತೂ ಕೂಡ ಈ ಕಾರ್ಯಕ್ರಮದಲ್ಲಿ ಮತ್ತೆ ನನ್ನ ಎಂಥ ಭಾಗ್ಯ ನೋಡಿ, ಮೇಲ್ಗಡೆ ಶುದ್ಧೀಕರಣ ನಡೆದಿದೆ, ಮೇಲ್ಗಡೆ ಶುದ್ಧೀಕರಣ ನಡೆದಿದೆ. ಆದರೆ ಇಲ್ಲಿ ನಮಗೂ ನಿಮಗೆಲ್ಲರಿಗೂ ಕೂಡ ಪಾವನ ಮಾಡ್ತಕ್ಕಂಥ, ಪವಿತ್ರ ಮಾಡ್ತಕ್ಕಂಥ, ನಾವು ನೀವುಗಳೆಲ್ಲರೂ ಒಂದು, ನಾವೆಲ್ಲರೂ ಬಂದು ನಾವೆಲ್ಲರೂ ಚೆಂದಾಗಿರ್ಬೇಕು, ನಾವೆಲ್ಲರೂ ಒಂದಾಗಿರ್ಬೇಕು ಅಂತಕ್ಕಂಥದ್ದನ್ನ ಒಂದು ಪರಿಕಲ್ಪನೆ ಇಟ್ಕೊಂಡು ನಮಗೂ ನಿಮಗೂ ಎಲ್ಲರಿಗೂ ಏನದ ಅಂತಂದ್ರೆ ಇಂಥ ಮೌಲಿಕವಾದಂಥ, ಅದು ಇವು ಪವಿತ್ರ ಶ್ರಾವಣ ಮಾಸದಲ್ಲಿ ನನ್ನಂತ ಒಬ್ಬ ಝೋಪಡಿಯಲ್ಲಿ ಹುಟ್ಟಿದಂತ ವಿದ್ಯಾರ್ಥಿ ಕರೆದು, ಅದು ಮತ್ತೆ ಒಬ್ಬ ವೈಸ್ ಚಾನ್ಸಲರ್ ಒಂದು ದಿವ್ಯ ಒಂದು ಪವಿತ್ರ ಕರಕಮಲಗಳಿಂದ ಈವರ ಒಂದು ಸಾನ್ನಿಧ್ಯದಲ್ಲಿ ನನಗೆ ಪ್ರದಾನ ಮಾಡಿದಿರಲ್ಲ, ಇದು ಬಹುಶಃ ನಾವು ಉತ್ತರ ಭಾರತಕ್ಕಿಂತಲೂ ನಾವು ದಕ್ಷಿಣ ಭಾರತದಲ್ಲಿ ಅನೇಕ ಸಾಧುರು, ಸಂತರು, ಋಷಿಗಳು, ತ್ಯಾಗಿಗಳು, ಯೋಗಿಗಳು, ಈ ಭೂಮಿ ಪವಿತ್ರವಾಗಿದೆ, ಪಾವನವಾಗಿದೆ. ಆ ಭೂಮಿಯ ಒಂದು ಫಲವಾಗಿ ನನಗೇನೋ ಒಂದು ಸ್ವಲ್ಪ ಸಣ್ಣ ನಾನು ಒಂದು ಸೇವೆ ಮಾಡಿದ್ದಕ್ಕಾಗಿ ನನಗೆ ಅಪ್ಪರು ಕರೆದು ನನಗೆ ಇಲ್ಲಿ ಒಂದು ಪ್ರಶಸ್ತಿ ಪ್ರದಾನವನ್ನ ಮಾಡಿದ್ದಾರೆ. ಅದಕ್ಕಾಗಿ ನಾನು ಪೂಜ್ಯರಿಗೆ ಅನಂತ ಅನಂತ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತೇನೆ. ಅಪ್ಪ, ನನಗೆ 70 ಆಗಿರ್ಬೋದು, ಚಿಂತೆಯಲ್ಲಿ ಅಂಟಿಲ್ ಅನ್ಲೆಸ್ ನನ್ನ ಕೊನೆ ಉಸಿರುಗಳವರೆಗೂ ಕೂಡ ಬಡ ಮಕ್ಕಳ ಒಂದು ಸೇವೆ ಮಾಡೋದರಲ್ಲಿ, ನೊಂದವರ ಸೇವೆ ಮಾಡೋದರಲ್ಲಿ, ಬೆಂದವರ ಸೇವೆ ಮಾಡೋದರಲ್ಲಿ, ಅತ್ಯಂತ ಕನಿಷ್ಠಿದ್ದವರ ಸೇವೆ ಮಾಡೋದರಲ್ಲಿ ನನ್ನ ಕೊನೆ ಉಸಿರುಗಳವರೆಗೂ ಕೂಡ ನನಗೆ ಬರ್ತಕ್ಕಂಥ ಒಂದು ಪೆನ್ಷನ್ದಲ್ಲಿ ನಾನು ಆ ಮಕ್ಕಳಿಗೆ ಸಹಾಯ, ಸಹಕಾರ, ಸಲಹೆ, ಸೂಚನೆ, ಮಾರ್ಗದರ್ಶನ ಮಾಡ್ಕೊಂಡ್ರಪ್ಪರೆ ಈ ನಿಮ್ಮ ಪ್ರಶಸ್ತಿ ನನಗೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿ, ಸಾಮರ್ಥ್ಯ, ನನ್ನಲ್ಲಿ ಹೊಸ ಹುರುಪು, ಚೈತನ್ಯವನ್ನು ತಂದಿದೆ. ನಿಮಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನ ಅಪ್ಪರಿಗೆ ಸಲ್ಲಿಸ್ತೇನೆ. ಆ ಅಪ್ಪರು ನನಗೆ ಈಗ ಹೇಳೋದು, ನಿಮ್ಮ ಧರ್ಮ ಪತ್ನಿಯವರ ಹೆಸರು ಏನು ಅಂತ. ನಾ ಅಪ್ಪರಿಗೆ ಹೇಳಿದೆ, ಅಪ್ಪ ಮಹಾದೇವಿ ಅಂತ. ಒಂದು ಮಹಾದೇವಿ ಅಲ್ಲ ಮಗ, ಅಕ್ಕ ಮಹಾದೇವಿ ಇದ್ದಾರ. ಯಾಕೆ ಈ ಮಾತನ್ನ ಹೇಳತ್ತೀನಿ ಬಂಧುಗಳೇ ಅಂದ್ರೆ, ಇಲ್ಲಿ ನನ್ನ ತಾಯಿಂದರು ಬಹಳ ಸ್ವಚ್ಛಂದ ಕೂತಿದ್ರಿ. ನನ್ನ ಧರ್ಮ ಪತ್ನಿನೂ ಕೂಡ SLC, PUC, BA, B.Ed ಮಾಡಿಕೊಂಡು VK ಸಲ್ಗಾರದಲ್ಲಿ ಅವರು ಕೂಡ ಶಿಕ್ಷಕ ವೃತ್ತಿಯಾಗಿ ಕೆಲಸ ಮಾಡ್ತಲಿದ್ದಾರೆ. ನನಗೆ ನೀವು ಅದಕ್ಕೆ ಚಪ್ಪಾಳಿ ಹಾಕಬೇಕಾಗಿಲ್ಲ. ಅವರ ಅತ್ತೆ, ನನ್ನ ತಾಯಿ ತೀರ್ಕೊಂಡು ಇಂದಿಗೂ 18 ವರ್ಷ ಆಯ್ತು. 18 ವರ್ಷ 5 ಹೈಸ್ಕೂಲ್ ಮಕ್ಕಳಿಗೆ, 5 ಜೂನಿಯರ್ ಕಾಲೇಜ್ ಮಕ್ಕಳಿಗೆ ಅವರ ಅತ್ತಿಯ ಹೆಸರ ಮೇಲೆ ಅತ್ಯಂತ ಹೆಚ್ಚಿನ ಅಂಕ ತಗೊಂಡ ಮಕ್ಕಳಿಗೆ 5,000 ರೂಪಾಯಿ ಏನದಂತಂದ್ರ ಆ ಒಂದು ತಾಯಿಯನ್ನು ನನಗೆ ಅಲ್ಲಿ ಸಹಕಾರ ಕೊಡಕ್ ಹತ್ತಾರಲ್ಲ, ನಾ ಮಹಾದೇವಿ ಅವರಿಗೆ ಏನದಂದ್ರೆ ನಿಮ್ಮೆಲ್ಲರ ಮೂಲಕ ನಾ ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸ್ತೇನೆ. ಕಾರಣ ನನಗೆ ತಾಯಿಯಾಗಿ, ತಂಗಿಯಾಗಿ, ಅಕ್ಕಾಗಿ, ಗೆಳತಿಯಾಗಿ, ನನ್ನ ಜೀವನದ ಒಂದು ಸಂಗಾತಿಯಾಗಿ ನನಗೆ ಇಷ್ಟೊಂದು ಮುಂದೆ ಬರಲಿಕ್ಕೆ ನನಗೆ ಶಕ್ತಿ ಯಾರು ಅಂತಂದ್ರೆ, ಎಲ್ಲಾದ್ರೂ ಎಕಡೋದ್ರು ಮಾದೇವಿ ಅವರು ಸ್ವಲ್ಪ ಎತ್ತಿಂದ್ರೆ ಮಾದೇವಿ ಹೇಳಕ್ಕೂ ಆಗಲ್ರಿ ಪಾಪ ಅವ್ರಿಗೆ ಕಿರಿಕಿರಿ. ಹೀಗಾಗಿ ನಾನು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ತಂಗಿ ತೋಟೇದ್ರ ಮುತ್ಯ ಅವ್ರದ್ದು ಬಹಳ ದೊಡ್ಡ ಚರಿತ್ರೆ ಇದೆ. ಅವರನ್ನ ಕುರಿತು ನನ್ನ ಕಾಡ್ ಸಿದ್ದೇಶ್ವರ ಪುಸ್ತಕದಲ್ಲಿ ನಾವು ನೀವುಗಳೆಲ್ಲ ಆ ವಿಷಯಗಳನ್ನು ತಂಗಿ ಕೊಟ್ಟದಕ್ಕೆ ನಾವು ಸೇರಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇಲ್ಲಿ ನಾನು ಯಾವುದೂ ಮಾತಾಡಬಾರ್ದಂದಿದೆ. ಯಾಕಂದ್ರೆ ದೊಡ್ಡಪ್ಪರ ಬಲ್ಲಿ ಒಂದು ದೊಡ್ಡ ಶಕ್ತಿ ಇತ್ತು. ಒಬ್ಬ ಹುಡುಗ ಗವ್ಯಾಗ ಕೂತ್ಕೊಂಡು
ಒಂದು ಕೆಲ ಸಮುದಾಯದ ಹುಡುಗ ಗವ್ಯಾ ಕೊಟ್ಕೊಂಡು ತಪಸ್ಯ ಮಾಡಕತ್ತೀನಿ ಶಿವಯೋಗಿ ಧ್ಯಾನ. ಅಪ್ಪವರು ನಮ್ಮ ಅವರ ತಾಲೂಕಿನಲ್ಲಿ ಪ್ರವಚನ ಮಾಡಕತ್ತಿದ್ರು. ಅವತ್ತ ಸೊಲ್ಲಾಪುರ ಸಿದ್ದರಾಮೇಶ್ವರ ಒಂದು ಜಯಂತಿ ಇತ್ತು. ಅಪ್ಪವರು ದೊಡ್ಡಮುತ್ತಿಯವರಲ್ಲಿ ಹೋಗಿದ್ರು. ಅಲ್ಲೆಲ್ಲರೂ ಆರ್ಗನೈಸರ್ ಬಂದು ಹೇಳಿದ್ರು, ಅಪ್ಪ ನಮ್ಮ ಊರಾಗ ಒಂದು ಹುಡುಗ ಆ ಗವ್ಯ ಕೂತ್ಕೊಂಡು ಅದೇನು ಶಿವಯೋಗಿ ದಾನ ಮಾಡಕತ್ತೇನಪ್ಪ ಅಂದ್ರು. ಕರ್ಸಿ ಆ ಹುಡುಗ ಅಂದ್ರ. ಆ ತಮ್ಮ ಬಂದು ಒಂದು 5 ನಿಮಿಷ ಮಾತಾಡ್ದ. ಅವತ್ತ ಬಾಲ್ಕಿ ಅಪ್ಪವರು ಆ ವಿದ್ಯಾರ್ಥಿ ಆ ಹುಡುಗನ ಭಾಷಣ ಕೇಳಿ ನನಗೆ ಇವತ್ತು ಸೊಲ್ಲಾಪುರ ಸಿದ್ದರಾಮ ಸಿಕ್ಕ ಅಂತಕ್ಕಂಥದ್ದನ್ನ ಅತ್ಯಂತ ಕೆಳಸ್ತರದಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯನ್ನ ಒಪ್ಕೊಂಡು ಅವನಿಗೆ ದೀಕ್ಷೆ ಕೊಟ್ಟು ಇಡೀ ಭಾರತ ದೇಶದಲ್ಲಿ ದೊಡ್ಡ ಸಾಧು ಸಂತ ಶರಣ ಮಾಡಿದ ಕೀರ್ತಿ ಯಾರ್ಯಾರು ಸಲ್ತದೆ ಅಂದ್ರೆ ಅದು ಪೂಜ್ಯ ಚನ್ನಬಸವ ಪಟ್ಟದೇವರವರಿಗೆ ಸಿಗ್ತದೆ. ಅವರು ಯಾರೂ ಅಲ್ಲ, ನಮ್ಮ ಸಿದ್ದರಾಮ ಬೆಲ್ದಾಳ ಶರಣರು. ನನ್ನಂತವರಿಗೂ ಕೂಡ ಇವತ್ತ ನನಗೆ ಪ್ರಶಸ್ತಿ ನೀಡಿದ್ದು ನನಗೆ ಬಹಳ ಸಂತೋಷ, ಖುಷಿಯನ್ನ ತಂದಿದೆ. ಇಲ್ಲಿ ಅನೇಕ ಜನಗಳು, ನನ್ನ ಬಂಧುಗಳು, ನನ್ನ ಸಂಬಂಧಿಕರು, ಅನೇಕ ಸಾಹಿತಿಗಳು, ಅನೇಕ ಎಲ್ಲರೂ ಬಂದಿದ್ರು. ಹೀಗಾಗಿ ಅವರೆಲ್ಲರಿಗೂ ಕೂಡ, ನಿಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ನಮ್ಮಣ್ಣವರು ಎರ್ನಾಳಗೌಡರು ಇಲ್ಲೇ ಕುಂತಾರೆ. ಮೊನ್ನೆ ಅವ್ರ ಕಾರ್ಯಕ್ರಮದಾಗ ಹೋಗಿದ್ರು. ಇವತ್ತು ಭಾಳ ಚೂರ ಹೇಳಿದ್ರು. ಅವ್ರ ಕಾರ್ಯಕ್ರಮ ನೋಡಿದ್ರೆ ಅದು ಸಮ್ಮೇಳನ ಅಲ್ಲ, ನಮ್ಮ ಶರಣಬಸಪ್ಪ ಒಂದು ದೊಡ್ಡ ತೇಗವಾಗಿತ್ತು. ಕಾರಿಕಾನಾರ ಅಂತ ಹೊಡೆದಂಗ ಅಣ್ಣವರು ಬಹಳ ದೊಡ್ಡ ಒಂದು ಸಾಹಿತ್ಯ ಸಮ್ಮೇಳನ, ಅದು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಸಮ್ಮೇಳನ ಅಲ್ಲ ಅಂತಕ್ಕಂಥದಕ್ಕೆ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ರು. ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ಅಣ್ಣವರು ಹಿಂದ್ಗಡೆ ಏನದ ಅಂತಂದ್ರೆ ನಿಂತ್ಕೊಂಡೆಲ್ಲ ಕಾರ್ಯ ಮಾಡಿದರು. ಇಂಥ ಕಾರ್ಯಕ್ರಮದಲ್ಲಿ ಅವರು ಬಂದಿದ್ದಾರೆ. ವಾಲಿ ಅಣ್ಣವ್ರು ಬಂದಿದ್ದಲ್ಲ, ನಮ್ಮ ವಾಲಿ ಅಣ್ಣವರು ಕೂಡ ಬರ್ತಾ ಇದ್ದಾರೆ. ಅವರ ಸದಾ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರುತ್ತದೆ. ಹೀಗಾಗಿ ನಿಮ್ಮೆಲ್ಲರಿಗೆ ನಾನು ಅನಂತ ಶರಣುಗಳನ್ನ ಸಮರ್ಪಿಸ್ತೇನೆ. ಅಂತಕ್ಕಂಥದನ್ನ ಒಪ್ಕೊಳ್ತಕ್ಕಂಥ ದಿವ್ಯ ಚೇತನ ಏನ್ ಇರ್ತಲ್ಲ ಅವತ್ತ, ಅದು ನಮ್ಮ ನಾಗರಾಳ್ ಆಗಿರ್ಬೋದು, ನಾಗೂರ್ ಆಗಿರ್ಬೋದು, ಆ ಕಡೆ ಬೇರೆ ಊರದಲ್ಲೆಲ್ಲ ಕಡೆಗೆ ಏನದಂತಂದ್ರೆ ನಮ್ಮ ಎರ್ನಾಳ ಆ ಕಡೆ ಎಲ್ಲ ಕಡೆಗೆ ಏನದಂದ್ರೆ ಅಪ್ಪವ್ರು ದೊಡ್ಡ ಒಂದು ಅವರ ಹೆಜ್ಜೆಗಳನ್ನ, ಪರಂಪರೆಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅದನ್ನ ನೀವುಗಳೆಲ್ಲ ಮುಂದುವರ್ಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಉತ್ತರ ಭಾರತದಲ್ಲಿ ನಡೀತಕ್ಕಂಥ ಒಂದು ಶುದ್ಧೀಕರಣಕ್ಕೆ ಇದು ಸಿದ್ಧ ಮಾಡಿ, ಪವಿತ್ರ ಮಾಡಿ, ಪಾವನ ಮಾಡಿ ಈ ಭೂಮಿಯನ್ನ ಅದು ಆ ಪರಂಪರೆಯನ್ನು ಉಳಿಸ್ಕೊಂಡು ಬರ್ಲಕತ್ತಾರಲ್ಲ ಅಪ್ಪವರು ಮತ್ತ ನಮ್ಮ ಸಣ್ಣ ಮುಖ್ಯವ್ರು. ಅವ್ರು ಬಹಳ ದೊಡ್ಡ ಹೆಂಗ್ ಎನರ್ಜೆಟಿಕ್ ಬಹಳ ಇರ್ತಾರೆ. ನಾ ಯಾವಾಗಲೂ ಬೆಂಗಳೂರ್ದಾಗ ನೋಡ್ತೀನಿ, ಕಟ್ ಮೇಲೆ ಇರ್ತಾರೆ, ಕಟ್ ಕೆಳಗೆ ಇಳಿತಾರೆ, ಹೌದಲ್ಲ. ಹೀಗಾಗಿ ಅವರು ಶಿಕ್ಷಣದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ನೋಡಿ, ನಿನ್ನೆ ಹುಟ್ಟಿದಂತ ಒಂದು ಶಾಲೆ ಕಾಲೇಜ್ ಒಂದು ಮುಗಿಲಿ ಮುದ್ದುಕೊಳ್ಳಕತ್ತೀನಿ. ನಾ ಹೆಚ್ಚಿಗೆ ಮಾತಾಡತ್ತೇನೋ ಅನ್ನೋ ಅನ್ನಿಸ್ತದೆ. ಬಾಬಾ ಸಾಹೇಬ್ರು ಅಂದ್ರೆ ಏನ್ ತಗೊಂಡ್ರೆ ಬರೀ ಕೋಟ್ ಹಾಕೊಂಡು ಹಿಂಗ್ ಬಟ್ ಹಿಡ್ಕೊಂಡು ನಿಂತಿಂದಲ್ಲ. ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ ಹಾರಾಟ ಚೀರಾಟ ಮಾಡೋದಲ್ಲ. ಶಿಕ್ಷಣ ಯಾರು ಕಲಿತಾರ ನೋಡ್ರಿ, ಕಲಿಸ್ತಾರ ನೋಡ್ರಿ, ಅದೇ ಅಂಬೇಡ್ಕರ್. ಮತ್ತ ಅದು ಅಪ್ಪರ್ ಮಾಡಕತ್ತಿಲ್ವಾ? ಅಪ್ಪರ್ ಒಳಗಡೆ ಬಾಬಾ ಸಾಹೇಬ್ರು ಇಲ್ವಾ? ಅಪ್ಪರ್ ಒಳಗೆ ಸಾವಿತ್ರಿಬಾಯಿ ಫುಲೆ ಇಲ್ವಾ? ಅಪ್ಪರ್ ಒಳಗಡೆ ಅನೇಕ ಸಾಧುರು, ಸಂತರು, ಋಷಿಗಳು, ತ್ಯಾಗಿಗಳು, ಯೋಗಿಗಳು, ಈ ಸಮಾಜ ಪರಿವರ್ತಕರು ಎಲ್ಲರೂ ಕೂಡ ನಮ್ಮ ಬಸವಲಿಂಗ ಪಟ್ಟದೇವರು ಮುತ್ತಿಯವರವರ ಒಂದು ತತ್ವ ಸಿದ್ಧಾಂತದಲ್ಲಿ ಅಡಗಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಮಗದೊಮ್ಮೆ ಈ ಮಠದ ಋಣಿಯಲ್ಲಿದ್ದೀನಿ. ಅಪ್ಪ, ಇವತ್ತು ನನಗೆ ಬಹಳ ದೊಡ್ಡ ಭಾರನ ಮಾಡಿದ್ರಿ. ನಾನು ಗುಲ್ಬರ್ಗಕ್ಕೆ ಹೇಗೆ ಹೋಗ್ಬೇಕು ಏನಿಲ್ಲ ಗೊತ್ತಿಲ್ಲ. ನಿಮ್ಮ ಋಣವನ್ನ ನನ್ನ ಕೊನೆ ಉಸಿರು ಎಳೆವರೆಗೂ ಕೂಡ ನಾನು ಮರೆಯೋದಿಲ್ಲ. ನಾನು ಯಾವತ್ತೂ ಕೂಡ ಈ ಮಠದ ಒಬ್ಬ ಸದ್ಭಕ್ತನಾಗಿ ಅಥವಾ ಈ ಮಠದ ಒಂದು ಅಭ್ಯುದಯಕ್ಕಾಗಿ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಕೂಡ ಸಹಾಯ ಸಹಕಾರ ಮಾಡ್ತೀನಿ. ಅಪೂರ್ವ ಹತ್ತಿರ ನಾವೆಲ್ಲರೂ ಇರ್ತೇವೆ, ನೀವುಗಳೆಲ್ಲ ಇರಬೇಕು. ಈ ರಥವನ್ನ ಯಾವುದು ಹಿರೇಮಠ ಸಂಸ್ಥಾನದ ರಥವನ್ನು ಹೇಳಿದಾಗ ನೀವುಗಳೆಲ್ಲರೂ ಶಿಸ್ತಿನ ಸಿಪಾಯಿಗಳಾಗಿ ಆ ರಥವನ್ನ ಮುಂದೆಳ್ಕೊಂಡು ಹೋಗೋಣ. ಆ ಚನ್ನಬಸಪ್ಪ ಮುತ್ಯಾರವರ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ಅಪ್ಪರಿಗೆ ಮಗದೊಮ್ಮೆ ಮತ್ತು ನನ್ನ ಪೂಜ್ಯರುಗಳು ಹಿರೇಮಠ ಮುತ್ಯವರಿಗೂ ನಾವು ನಮಸ್ಕಾರ ಮಾಡ್ಬೇಕು. ಯಾಕಂದ್ರೆ ಅವರು ಒಂದು ಸ್ಮರಣಾರ್ಥವಾಗಿ ಈ ಪ್ರಶಸ್ತಿಯನ್ನು ನಮಗೆ ಬಿಡಕತ್ತಿದಾರಲ್ಲ. ಯಾರು ಅಮರಾವತಿ ಶಿವಯ್ಯ ಹಿರೇಮಠ ಗುರುಗಳು ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿದಲ್ಲಿ ದೊಡ್ಡ ವ್ಯಕ್ತಿಗಳಿದ್ದರು. ಅವರ ಈ ಒಂದು ಪ್ರಶಸ್ತಿ ನೋಡಿ, ದೊಡ್ಡ ಸಾಲಿನಲ್ಲಿ ನನಗೂ ಆ ದೊಡ್ಡ ಮಾರ್ಗದಾಗ ಒಂದು ಚಿಂಪುಗಳು ಸೇರಿದಾಗ ಅಪ್ಪವರು ಕೂಡ ನನಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಬಹಳ ಶಾಂತದಿಂದ ಕೇಳಿ. ನಾ ಕನ್ನಡ ಶಾಲೆ ಮಾತ್ರ ಪ್ರೈಮರಿ ಟೀಚರ್, ನಾ ಹೈಸ್ಕೂಲು, ಜೂನಿಯರ್ ಕಾಲೇಜು, ಡಿಗ್ರಿ ಕಾಲೇಜು, ಇವರಲ್ಲಿ ಯೂನಿವರ್ಸಿಟಿ, ಆ ಸಿಟಿ ಈ ಸಿಟಿ ಯಾವ ಸಿಟಿ ಹೋಗಿಲ್ಲ. ಸಣ್ಣ ಮಕ್ಕಳು
ಆ ಕನ್ನಡ ಶಾಲೆ ಶಿಕ್ಷಕಿದ್ದ ನನಗೆ ಕರೆದು ನನಗೆ ಸನ್ಮಾನ ಮಾಡಲಿಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರ ಪವಿತ್ರ ಹೃದಯ ಕಮಲಗಳಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣು ಶರಣಾರ್ಥಿಗಳು. ಅವ್ರು ಮಾತನಾಡ್ತಾ ಬರೀ 2-3 ಸಾರಿ ಉತ್ತರದ ನೆನಪನ್ನ ತೆಗೆದಿದ್ರು. ಅಲ್ಲಿ ಉತ್ತರದಲ್ಲಿ ಒಂದ್ ವೇಳೆ ಡಾಕ್ಟರ್ BS ಬಿರಾದರ್ ಸರ್ ಅವರಿಗೆ ಪೂಜ್ಯ ಅಪ್ಪಗಳವರು ಈ ಸಂದರ್ಭದಲ್ಲಿ ಅವರನ್ನ ಸನ್ಮಾನಿಸಿ ಗೌರವಿಸಿ ಆಶೀರ್ವದಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ತಾವು ಆಗಮಿಸಿ ಇವತ್ತು ಪ್ರಶಸ್ತಿ ಪ್ರದಾನವನ್ನ ಮಾಡಿ ಬಹಳ ಉತ್ತಮವಾದಂತಹ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಶರಣಾರ್ಥಿಗಳು. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇವೆ. ಜೊತೆಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವ ನಮ್ಮವರೇ ಆದಂತಹ ಶರಣಜೀವಿಗಳು ಬಂಡೆಪ್ಪ ಶರಣರು ಸಾಹಿತಿಗಳು ಹಾಲ್ಕಿ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಶರಣ ಬಂಡೆಪ್ಪ ಶರಣರು ಅವರಿಗೂ ಪೂಜ್ಯರಿಂದ ಆಶೀರ್ವಾದ ನೆರವೇರಿಸಲಾಗ್ತಾ ಇದೆ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಜಯರಾಜ್ ಖಂಡ್ರೆಯಣ್ಣವರು, ಅಧ್ಯಕ್ಷರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ ಬೀದರ್ ಅವರು ಕೂಡ ನಮ್ಮ ಬಂಧುಗಳವರು, ಯಾವತ್ತೂ ನಮ್ಮ ಸಿದ್ದೇಶ್ವರ ಗ್ರಾಮದವರಿದ್ದಾರೆ. ಅವರ ಬಗ್ಗೆ ನಾನು ಕೂಡ ಒಂದೆರಡು ಮಾತನಾಡ್ಬೇಕು ಅನ್ಕೋತಾ ಇದ್ರು. ಆದ್ರೆ ಸಮಯದ ಅಭಾವದಿಂದಾಗಿ ಅವರಲ್ಲಿ ನಾವು ಕ್ಷಮೆಯನ್ನ ಹೆಚ್ಚಿಸಿ ತಾವು ಅವರ ಆತ್ಮೀಯತೆಗೆ ಧನ್ಯವಾದಗಳನ್ನ ಹೇಳ್ತಾ ಜಯರಾಜ್ ಖಂಡ್ರೆಯಣ್ಣವರಲ್ಲಿ ವಿನಂತಿಸ್ತೇವೆ ಪೂಜ್ಯರಿಂದ ತಾವು ಆಶೀರ್ವಾದ ಪಡ್ಕೊಳ್ಬೇಕಾಗಿ ತಮ್ಮಲ್ಲೂ ಕೂಡ ಮುಖ್ಯ ಅತಿಥಿಗಳಾದಂತಹ ತಮ್ಮಲ್ಲಿ ಮನವಿಯನ್ನ ಮಾಡ್ತೇವೆ. ನಮ್ಮ ಜಯರಾಜ್ ಖಂಡ್ರೆ ಸರ್ ಅವರು ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ, ಜೊತೆಗೆ ನಮ್ಮ ಮಧ್ಯದಲ್ಲಿ TM ಭಾಸ್ಕರ್ ಸರ್ ಅವರು ಕುಲಪತಿಗಳು, ಕರ್ನಾಟಕ ಜಾನಪದ ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಶಿಗ್ಗಾವಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಪೂಜ್ಯರಿಂದ ಆಶೀರ್ವಾದ ಗೌರವ ಸನ್ಮಾನ ನೆರವೇರ್ತಾ ಇದೆ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ಬಸವಗುರು ಪೂಜೆಯನ್ನ ಸಲ್ಲಿಸಿರುವ ಶರಣ ಸ್ವರೂಪ ಬಂಡೆಪ್ಪ ಬಳಸೆಯವರು ತಾಯಿಯವರು ಕೂಡ ಶ್ರಾವಣ ಮಾಸದ ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರು. ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ಮನವಿಯನ್ನ ಮಾಡ್ತೇನೆ. ಜೊತೆಗೆ ನಮ್ಮ ಮಧ್ಯದಲ್ಲಿ ಕಲಬುರಗಿಯಿಂದ ಆಗಮಿಸಿರ್ತಕ್ಕಂಥ ಬಸವರಾಜ್ ನಂದಿಧ್ವಜ ಅವರು ಕೂಡ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ತಾವು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಳಿ ಅಂತ ಮನವಿಯನ್ನ ಮಾಡ್ತೇನೆ. ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಸಾಹಿತಿಗಳು ಕಲಬುರಗಿ ತಾವು ಸಹ ಪೂಜ್ಯರಿಂದ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ, ಬಹಳಷ್ಟು ಜನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಮ್ಮ ಮಧ್ಯದಲ್ಲಿ TM ಭಾಸ್ಕರ್ ಸರ್ ಅವರು ಬಹಳ ಉತ್ತಮ ವಾಗ್ಮಿಗಳಿದ್ದಾರೆ, ಅವ್ರ ಮಾತುಗಳು ಬಹಳ ಅರ್ಥಪೂರ್ಣವಾಗಿರ್ತದೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ರು. ಆದ್ರೂ ಕೂಡ ಸ್ವಲ್ಪ ಸಮಯದನ್ನ ಗಮನದಲ್ಲಿ ಇಟ್ಕೊಂಡು ಮತ್ತೊಮ್ಮೆ ಅವಕಾಶ ಸಿಕ್ಕಾಗ ಪೂಜ್ಯರ ಸನ್ನಿಧಾನದಲ್ಲಿ ಅವರ ವಿಚಾರಗಳನ್ನ ಕೇಳುವಂತಾಗ್ಲಿ ಅಂತ ಹೇಳ್ತಾ ನಮ್ಮ TM ಭಾಸ್ಕರ್ ಸರ್ ಅವರಿಗೂ ವಂದನೆಗಳನ್ನ ತಿಳಿಸ್ತಾ, ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಬಸವರಾಜ್ ನಂದಿಧ್ವಜ್ ಸರ್ ಅವರು ಕಲಬುರಗಿಯಿಂದ ಬಂದಿದ್ದಾರೆ. ಅವರಿಗೂ ಸಹ ಪೂಜ್ಯರ ಆಶೀರ್ವಾದ ನೆರವೇರ್ತಾ ಇದೆ. ಅದೇ ರೀತಿ ಗವಿಸಿದ್ದಪ್ಪ ಪಾಟೀಲ್ ಸರ್ ಅವರು ಸಾಹಿತಿಗಳು, ಅವರಿಗೂ ಸಹ ಪೂಜ್ಯರಿಂದ ಆಶೀರ್ವಾದ ನೆರವೇರ್ತಾ ಇದೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನ ನುಡಿದರ ಜೊತೆಗೆ ಈ ಕಾರ್ಯಕ್ರಮದ ಅಮರಾವತಿ ಶಿವಹಿರೇಮಠ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮತ್ತುಂಬಿ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇವೆ. ಬಂಧುಗಳೇ, ಈ ಕಾರ್ಯಕ್ರಮದ ಈ ಸನ್ಮಾನ ಆದ ತಕ್ಷಣದಲ್ಲಿ ಒಂದು 5 ನಿಮಿಷದ 10 ನಿಮಿಷದಲ್ಲಿ ಪೂಜ್ಯರ ಆಶೀರ್ವಚನ ನಡೆದ ಬಳಿಕ ಉಳಿದವರು ಬಹಳ ಜನ ಇಲ್ಲಿ ನಮ್ಮ KS ಬಂಧು ಸರ್ ಅವರಿಗೆ ಸನ್ಮಾನಿಸ್ಲಿಕ್ಕಿದ್ದೀರಿ. ಪೂಜ್ಯರ ಆಶೀರ್ವಚನ ಆದ ಬಳಿಕ ಅವಕಾಶಕ್ಕೆ ವೇದಿಕೆ ಅನುವು ಮಾಡಿಕೊಡ್ತೇವೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಈ ವೇದಿಕೆಗೆ ಆಸೀನರಾಗಿರುವ ಅತಿಥಿಗಳಿಗೆ ಅದೀಗ ಪೂಜ್ಯರಿಂದ ಆಶೀರ್ವಾದ ಸನ್ಮಾನ ಗೌರವ ಸನ್ಮಾನ ನೆರವೇರ್ತಾ ಇದೆ. ಅಮರಾವತಿ ಶಿವಯ್ಯ ಹಿರೇಮಠ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮತ್ತುಂಬಿ ಅವರಿಗೂ, ಅದೇ ರೀತಿ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ನಮ್ಮ ಸ್ವರೂಪ ಬಂಡೆಪ್ಪ ಬಳಸೆ ತಾಯಿಯವರಿಗೂ ಈ ಸಂದರ್ಭದಲ್ಲಿ ಪೂಜ್ಯರು ಆಶೀರ್ವದಿಸ್ತಾ ಇದ್ದಾರೆ. ಅವರ ಸನ್ಮಾನದ ಜೊತೆಗೆ ಇನ್ಮುಂದೆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಮದ್ಗನ ಲಿಂಗ ಚಕ್ರವರ್ತಿ ಪೂಜ್ಯ ನಾಡೋಜಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರ ಪೂಜ್ಯರ ಆಶೀರ್ವಚನದ ನುಡಿಗಳನ್ನ ನಾವು ಕೇಳಲಿಕ್ಕಿದ್ದೇವೆ. ಅದಾದ ಬಳಿಕ ಈಗಾಗಲೇ ಕೆಲ ಮಹನೀಯರು ಆಗಮಿಸಿದ್ದಾರೆ. ಬೀದರಿಂದ ನಮ್ಮ ಶಾಬದ್ಕರ್ ಅವರು ಮೊದಲು ಇಲ್ಲಿ DDP ಆಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವ್ರ ಜೊತೆಗೆ ಅನೇಕ ಬೀದರಿಂದ ಕೂಡ ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಪೂಜ್ಯರ ಆಶೀರ್ವಚನ ಆದ ಬಳಿಕ ಅವರು ವೇದಿಕೆ ಬಂದು ಸನ್ಮಾನ ಮಾಡ್ಲಿಕ್ಕಿದ್ದಾರೆ ಅಂತ ಹೇಳಿ ಇದೀಗ ನಾವು ನೀವೆಲ್ಲರೂ ಪೂಜ್ಯರ ಆಶೀರ್ವಚನವನ್ನ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚರಣಕಮಲಗಳನ್ನ ಸ್ಮರಿಸಿಕೊಂಡು ಈ ಸಮಾರಂಭದಲ್ಲಿ ನೇತೃತ್ವ ವಹಿಸಿರುವಂತಹ ನಮ್ಮ ಗುರುಬಸವ ಪಟ್ಟದೇವರಿಗೂ ಶರಣಾರ್ಥಿಗಳನ್ನು ಹೇಳಿ ಇವತ್ತಿನ ಪ್ರಶಸ್ತಿ ಪುರಸ್ಕೃತರಾದ
ಸರಳ ಸಾತ್ವಿಕ ಹೃದಯವಂತಿಕೆಯಿಂದ ಕೂಡಿರುವ ಡಾಕ್ಟರ್ KS ಬಂಧು ಅವರಿಗೂ, ಪ್ರಶಸ್ತಿ ಪ್ರದಾನ ಮಾಡಿರುವಂತಹ ಕುಲಪತಿಗಳಾದ ಡಾಕ್ಟರ್ BS ಬಿರಾದಾರ್ ಅವರಿಗೂ ಮತ್ತು ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮವರೇ ಆದ ಆತ್ಮೀಯರಾದ ಬಂಡೆಪ್ಪ ಶರಣರಿಗೂ ಮತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ನಮ್ಮವರೇ ಆದ ನಮ್ಮ ಚನ್ನಬಸವ ಪಟ್ಟದೇವರ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಜಯರಾಜ್ ಖಂಡ್ರೆ ಅವರಿಗೂ ಮತ್ತು ಈ ಶ್ರಾವಣ ಮಾಸದ ಪ್ರವಚನ ಸಮಿತಿಯ ಅಧ್ಯಕ್ಷರಾದ ಸ್ವರೂಪಾ ತಾಯಿ ಬಳತೆ ಅವರಿಗೂ, ಈ ಪ್ರಶಸ್ತಿಗೆ ಕಾರಣೀಕರ್ತರು ಮತ್ತು ಪ್ರಾಸ್ತಾವಿಕ ಮಾತನಾಡಿರುವಂತಹ ಡಾಕ್ಟರ್ ಮಕ್ತುಂಬಿ ಎಂ ಅವರಿಗೂ, ಅಧ್ಯಕ್ಷರು ಅಮರಾವತಿ ಶಿವ ಹಿರೇಮಠ್ ಪ್ರತಿಷ್ಠಾನ್ ಅವರಿಗೂ ಮತ್ತು ನಿರೂಪಣೆ ಮಾಡಿರುವಂಥ ದೀಪಕ್ ತಮ್ಕೆ ಅವರಿಗೂ, ನಮ್ಮ ಬಂಧುವ್ರ ಜೊತೆ ಬಂದಿರುವಂಥ ಇನ್ನೊಬ್ಬರು ಕುಲಪತಿಗಳು ಭಾಸ್ಕರ್, ಬಹಳ ಸಂತೋಷ ಆನಂದ ಆಗಿದೆ. ಇವತ್ತು ಒಬ್ಬರು ಕುಲಪತಿ ಹೋಗಿ ಇಬ್ಬರು ಕುಲಪತಿಗಳ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೊಂದು ಶೋಭೆ ಹೆಚ್ಚಿಸೋದಂತ ನಾನು ಬಹಳ ಖುಷಿಯಿಂದ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದೇ ರೀತಿ ನಮಗೆ ಬಹಳ ಆತ್ಮೀಯರಾದಂಥ ಡಾಕ್ಟರ್ ಗವಿಸಿದ್ಧ ಪಾಟೀಲ್ರು ಬಂದಿದ್ದಾರೆ, ಬಹಳ ಖುಷಿಯಾಗಿದೆ. ಅದೇ ರೀತಿ ನಮ್ಮ ಬಂಧು ಅವರು ಹೇಳಿದ್ದಾರೆ ಬಂದಿದ್ದಾರೆ. ಸರಿ, ಬಸವರಾಜ್ ನಂದಿಧ್ವಜ ಬಹಳ ದಿವಸದಿಂದ ಒಡನಾಟ ಇದೆ, ಅವ್ರ ಕಡೆಯಿಂದ ಒಂದು ಕಾರ್ಯ ಮಾಡಿಸ್ಬೇಕಾಗಿದೆ, ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈಗ ಈ ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳಿಗೂ, ಇಲ್ಲಿನ ಎಲ್ಲ ಸತ್ಪತ್ತರಿಗೂ, ಶರಣರಿಗೂ ಸರ್ವರಿಗೂ ಶರಣಾರ್ಥಿ. ನಮ್ಮ ಜಯರಾಜ್ ಖಂಡ್ರೆಯವರು ಅಪೋರ್ ಪ್ರವಚನ ಮಾಡ್ತಾರ, ನಾವೆಲ್ಲ ಕೇಳ್ಕೊಡೋದು. ನಮ್ಮ ಪ್ರವಚನ ಟೈಮ್ ಮುಗಿದೋಗ್ಯದ, ಜನರನ್ನು ಕುರ್ಚಿಗಳನ್ನು ಖಾಲಿ ಕಾಣತ್ತವ. ಅದಕ್ಕೆ ಈಗ ಪ್ರವಚನದ ಏನು ಸಮಯ ಇಲ್ಲ, ಒಂದೆರಡು ಮಾತುಗಳನ್ನು ಹೇಳಿ ಸಮಾರೋಪ ಮಾಡ್ತೀನಿ. ಇವತ್ತ ಬಹಳ ಇತ್ತೀಚೆಗೆ ಅವಾಗ ನಮ್ಮ ಬಂಧುವುದು ನಮ್ಮದು ಮಾತು ಗತಿ ವಿಚಾರ ವಿನಿಮಯ ಹಂಚಿಕೊಳ್ಳೋದು ನಡೆದೇ ಇತ್ತು. ಈಗೊಂದು ಸುಮಾರು 2 ವರ್ಷದಿಂದ ಅವರಿಗೆ ನಮಗೆ ಸಂಸ್ಥೆಯಲ್ಲಿ ನಡೀತಕ್ಕಂಥ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ಅನಿಸ್ತಿತ್ತು. ಸ್ವಲ್ಪ ವಯಸ್ಸಾದ್ಮೇಲೆ ಮರುವೂ ಒಂದು ಕಾರಣ ಇತ್ತು, ಹಂಗಾಗಿ ಮರು ಆಗ್ತಿತ್ತು ಮತ್ತು ನೆನಪ ಆಗ್ತಿತ್ತು. ಹಿಂಗಾಗಿ ಈ ಸಲ ಯಾರಿಗೆ ಕೊಡಬೇಕು ಅಂತ ನನ್ನ ಕೇಳಕ್ಕೆ ಬಂದರು ನಮ್ಮ ಮುಕ್ತಂದಿಯವರು ಮತ್ತು ಪಟ್ಟದಿಯವರು ಎಲ್ಲರೂ. ಅವಾಗ ನನಗೆ ಪಕ್ಕಂತೆ ಮೊದಲನೇ ಹೆಸರು ನೆನಪಾಗಿತ್ತು, ಬಂದವ್ರದೇ ಹೆಸರು ನೆನಪಾಯಿತು. ಅದನ್ನು ನೀವು ಕೊಡ್ರಿ, ಅವ್ರಿಗೆ ಬಾಧಿಸ್ಲೈತ್ ನನ್ನ ಮನುಷ್ಯನಾಗ ಅದ, ಕೊಡಬೇಕು ಅಂತ ಹೇಳಿದೆ. ಬಹಳ ಸಂತೋಷದಿಂದ ಒಪ್ಪಿಕೊಂಡು ಅವ್ರ ದೊಡ್ಡ ಮಾತುಗಳನ್ನು ಆಡಿದ್ದು ನೀವೆಲ್ಲ ಕೇಳಿದ್ರಿ. ಅವ್ರ ಬಗ್ಗೆ ಒಂದೇ ಮಾತು ಹೇಳಬೇಕಾದ್ರೆ, ಇವತ್ತ 12ನೇ ಶತಮಾನದ ಶರಣರು ಹಂಗಿದ್ರು ಹಿಂಗಿದ್ರು ಅಂತ ಹೇಳ್ತೀವಿ. ಇವತ್ತಿಗೂ ನಾವು ಕಣ್ಣು ತೆರೆದು ನೋಡ್ರು 12ನೇ ಶತಮಾನ ಶರಣರು ಹಂಗೆ ಇವತ್ತಿಗೂ ಹರ ಅಂತ ನನಗೆ ಅನಿಸ್ತದ. ಅಂಥ ಶರಣರ ಬದುಕನ್ನೇ ಬಾಳುತ್ತಿರುವಂಥವ್ರು ಯಾರು ಅಂದ್ರೆ KS ಬಂಧು ಅವರು 12ನೇ ಶತಮಾನ ಶರಣರ ಹಂಗೆ ನನಗೆ ಕಾಣ್ತಾವ. ಅಂಥ ಒಂದು ಸ್ವಚ್ಛ ಹೃದಯ, ಸರಳ ಮನಸ್ಸು, ಸಾತ್ವಿಕವಾದ ಹೃದಯ, ಬಡವರಿಗೆ, ದುಃಖಿತರಿಗೆ, ಅನಾಥರಿಗೆ, ದೀನರಿಗೆ, ದಲಿತರಿಗೆ ಕಷ್ಟ ನಷ್ಟ ನೋಡಿ ಮರುಗುವಂಥ ಹೃದಯ ಇದೇ ಬಸವಣ್ಣ ಅಂದ್ರೆ ಬೇರೆ ಏನಲ್ಲ. ಬಸವಣ್ಣ ಕಳ್ಸು ಯಾರು ಕಷ್ಟದಲ್ಲಿರ್ತಾರ, ಯಾರು ನೋವಿನಲ್ಲಿರ್ತಾರ, ಯಾರು ಸಮಸ್ಯೆಯಲ್ಲಿರ್ತಾರ, ಯಾರು ಕಣ್ಣೀರು ಹಾಕ್ತಾರ, ಆ ಕಣ್ಣೀರು ಒರೆಸೋದು ಕೆಳಗಿದ್ದವರಿಗೆ ಮೇಲ್ ತರದೇ ಬಸವಣ್ಣನ ತತ್ವ, ಸಿದ್ಧಾಂತ, ಆಚಾರ ಎಲ್ಲ ಇದೆ. ಅಂಥ ಕಾರ್ಯ ಮಾಡುತ್ತಿರುವಂಥ ಬಂಧು ಅವರು, ಅದಕ್ಕೆ ಅವರು ಹೆಸರು ಬಂಧುನೇ ಅದ. ಅದಕ್ಕೆ ನಮ್ಮ ಸಣ್ಣ ಗುರುಗಳು ಹೇಳ್ಯಾರಂತ ಹೇಳಿದ್ರು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಭಾಗ್ಯ ನೀನು ಅಂತ ಹೇಳ್ಯಾರಂತ ಹೇಳಿದ್ರು. ನಮ್ಗೆ ಹಂಗೆಲ್ಲ ಹೇಳಕ್ಕೆ ಬರಲ್ಲ ಸ್ವಲ್ಪ. ಅವರು ಅಂಥ ಅಪರೂಪದ ವ್ಯಕ್ತಿತ್ವ KS ಬಂಧು.
ಬಹುತೇಕ ಇನ್ನೊಂದು ಉದಾಹರಣೆ ಕೊಟ್ರಿ ಈ ಸಂದರ್ಭದಾಗ ತಪ್ಪ ಅನ್ಸಲ್ಲ. ಈ ಕ್ಯಾಲೆಂಡರ್ದಾಗ ನೋಡಿರಿ ನೀವು, ಹಿಂಗ ರಾಮ ಹಿಂಗ ಇದು ಹನುಮಂದೇವ್ರು ಹಿಂಗೆ ಎದೆ ಸೀರಿದ್ರ ಒಳಗ ರಾಮ ಮತ್ತೆ ಎರಡು ಕಾಣ್ತಾರೆ. ಹಾ, ಅವರೆಲ್ಲ ಕಾಣ್ತಾರೆ. ಆದ್ರೆ ಬಂದೂರು ಹೃದಯ ಬಿಚ್ಚಿ ನೋಡಿದ್ರೆ ನನಗಂತೂ ಎಲ್ಲರಿಗೂ, ನನಗೆ ಒಬ್ಬರಿಗೆ ಅಲ್ಲ, ಬುದ್ಧ, ಬಸವ, ಅಂಬೇಡ್ಕರ್ ಅವ್ರ ಹೃದಯದಾಗ ಕಾಣ್ತಾರೆ. ಅವರೆಲ್ಲದರಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಸಾಹಿತ್ಯವನ್ನ, ಅವ್ರ ಕೊಡುಗೆಯನ್ನ, ದೊಡ್ಡ ದೊಡ್ಡ ಗ್ರಂಥಗಳನ್ನ ಅವರು ನಮಗೆಲ್ಲ ಕೊಟ್ಟಿದ್ದಾರೆ. ಅವಾಗ ಬಿಡುವಿನ ವೇಳೆಯಲ್ಲಿ ನೋಡ್ತಾ ಇದ್ದೀವಿ. ಅಂಥ ಅವರು ಪೂರ್ತಿ ಕುಂತಿರದೆ, ನಿಂತಿರದೆ, ಕೆಲಸ ಮಾಡದಿರದೆ, ನಡೆ ನುಡಿ ಒಂದಾಗಿಸ್ಕೊಂಡು ನುಡಿದಂತೆ ನಡೆ, ನಡೆದಂತೆ ನುಡಿ ಇದ್ದವರು ನಮ್ಮ KS ಬಂಧು ಅಂತ ಹೇಳಿಕ್ಕೆ ನನಗೆ ಭಾಳ ಅಭಿಮಾನ, ಖುಷಿ ಆಗ್ತದೆ. ಅಂಥ ಬಂಧು ಅವರು ನಾನು ಅನೇಕ ಸಲ ನಮ್ಮ ಹೆಸರಲ್ಲಿ ಏನೋ ಮಾಡ್ತೀವಿ ಬಂದಾಗ ನನ್ನ ಹೆಸರು ಬೇಡ ಬೇಡ ಅಂತ ಹೇಳ್ಕೋತಾನೆ ಬಂದೀವಿ. ಈ ಪ್ರಶಸ್ತಿನೂ ಹಾಗೆ ಆಯಿತು, ಯೋಗ ಆಯಿತು. ನಮ್ಮ ಮುತ್ತಂಬಿಯವರ ಮತ್ತುಂಬಿಯವರ ಒಂದು ಇದರಿಂದ ಅದು ನೆರವೇರಿತು. ಅವರೇನೋ ಬಂದರು, ಕೊಟ್ಟರು, ನಾವು ಅದನ್ನು ವಾಪಸ್ ಕೊಟ್ಟಿವಿ, ಏನೋ ಮಾಡಿದ್ರು. ಏನು ನಾವು ಅಂದ್ವಿ ಬಯಸಿ ಬಂದದ್ದು ಹಂಗ ಹೋಗ, ಬಯಸದೇ ಬಂದದ್ದು ಲಿಂಗ ಹೋಗ ಅಂತ. ನಾವು ಬಯಸಿಲ್ಲ, ಆದ್ರೆ ಅದು ತಾನೇ ಬಂದದ. ಅಂಥ ಅಪರೂಪದ ವ್ಯಕ್ತಿತ್ವವನ್ನು ನಮ್ಮ ಬಂಧುವರು ಹೊಂದಿದ್ದಾರೆ. ಅವರೆಷ್ಟು ಮೃದು ಮಾತು, ಬಸವಣ್ಣವ್ರು ಹೇಳಿದಂಗೆ ಸದು ವಿನಯವೇ ಸದಾಶಿವನ ಒಲುಮೆ ಅಂತ ಹೇಳ್ತಾರೆ. ಅಂಥ ಅವ್ರು ಮಾತಾಡೋದು ಅಷ್ಟೇ ಮೃದು, ಅಷ್ಟೇ ಸಾತ್ವಿಕ, ಅಷ್ಟೇ ತಾಯಿ ಹೃದಯ ಅವರಿದೆ. ಅಂಥ ತಾಯಿ ಹೃದಯಕ್ಕೆ ಬೀಳುತ್ತ ನಿಜವಾಗಿ ಬಡವರು ಕಷ್ಟಿಗೆ ನೋಡಿ ಮರದಂಥ ಜೀವಗಳು ಕಡಿಮೆ ಅಲ್ಲ, ಕಡಿಮೆ ಸಂಖ್ಯೆಯಲ್ಲಿರ್ತಾರೆ. ಅಂಥದ್ರಲ್ಲಿ ಬಡವರಿಗೆ ಜೀವರಿಗೆ ಕಷ್ಟಕ್ಕೆ ಮರದವರು ಅಂದ್ರೆ ನಮ್ಮ ಬಂಧು ಅವರು ಅಂತ ನಾನು ಬಹಳ ಖುಷಿಯಿಂದ ಹೃದಯ ತುಂಬಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಂಥವ್ರಿರುವಂಥ ಈ ಪ್ರಶಸ್ತಿ ಕಿಂತಲೂ ಅವ್ರು ಬಹಳ ದೊಡ್ಡವರ ಅಂತ ಅನಿಸಿಕೆಯಲ್ಲ. ಅಂಥ ಬಂಧುವರಿಗೆ ಮತ್ತೊಮ್ಮೆ ಅವರಿಗೆ ಹೆಚ್ಚು ವರ್ಷ ಬಾಳಲಿ, ಹೆಚ್ಚು ವರ್ಷ ಕಾರ್ಯ ಮಾಡಲಿ ಅಂತ ಅವರಿಗೆ ಹಾರೈಸಿ ಬಸವಗುರುವಿನಲ್ಲಿ ಪ್ರಾರ್ಥಿಸಿ ಎಲ್ಲ ನಾವು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಯಥಾ ಪ್ರಕಾರ ನಾಳೆ ಪ್ರವಚನ ಮುಂದುವರಿತದ ಹಾಗೆ ಅದಕ್ಕೆ ತಾವೆಲ್ಲ ಸಮಯಕ್ಕೆ ನಾವು ಶ್ರಾವಣ ಮಾಸದಲ್ಲಿ ಸರಿಯಾಗಿ 6 ಬರೋದು, 7:15 ಹೋಗೋದು. ಅದಕ್ಕೆ ಆ ಸಮಯವನ್ನು ಪಾಲನೆ ಮಾಡ್ತೀವಿ. ಮತ್ತು ವಿಶೇಷ ಕಾರ್ಯಕ್ರಮಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಯದ. ಅದಕ್ಕೆ ತಾವೆಲ್ಲ ಸಹಕರಿಸಿದಿರಿ. ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಇವತ್ತ ನಮ್ಮ ಜಯರಾಜ್ ಖಂಡ್ರೆಯವರು ಬಂದಿದ್ದಾರೆ. ಅವರು ನಮ್ಮೆಲ್ಲ ಸಂಸ್ಥೆಗೆ ಬೆಂಗಾವಲಾಗಿ ನಿಲ್ಲುತ್ತಾರೆ. ಒಳ್ಳೆಯ ಕಾರ್ಯಕ್ಕೆ ತನ್ನ ಮನ ಧನದಿಂದ ಸಹಾಯ ಮಾಡ್ತಾರೆ. ನಮ್ಮ ಭಂಡಾರಿ ಶರಣರಂತೂ ನಿಮಗೆಲ್ಲ ಪರಿಚಯ ಇದೆ. ಭಂಡಾರಿ ಶರಣರು ಚನ್ನಬಸವ ಪಟ್ಟದೇವರು ಅವರು ಕುಂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಅವ್ರ ಮೈಂಡ್ದಾಗ ಇನ್ನೂ ಗಟ್ಟಿಯಾಗಿ ಹೋಗೋದು, ಭಾಳ ಗಟ್ಟಿಯಾಗಿ ಹೋಗೋದ. ಅವರು ಅನೇಕ ವರ್ಷದ ಲೇಖನಗಳನ್ನು ಬರೆದಿದ್ದಾರೆ ಇತ್ತೀಚೆಗೆ. ಅಂತ ಭಂಡಾರಿ ಶರಣರಿಗೆ ಮತ್ತು ನಮ್ಮ ಮತ್ತೊಂದಿಯವರು ಡಾಕ್ಟ್ರೇಟ್ ಆಗಿ ಅವರು ಈ ಪ್ರಶಸ್ತಿ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸ್ವರೂಪ ತಾಯಿ ಬರದೇವರು ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತಿದ್ದಾರೆ. ಮತ್ತೊಮ್ಮೆ ವೇದಿಕೆ ಎಲ್ಲ ಭಾಸ್ಕರ್ ಅವರಿಗೂ, ನಮ್ಮ ಗವಿಸಿದ್ ಪಾಟೀಲ್ರಿಗೂ ಎಲ್ಲರಿಗೂ ನಾನು ಶರಣಾರ್ಥಿಯನ್ನು ಹೇಳ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪವರು ನಾಳೆ ಹುಟ್ಟುಹಬ್ಬ ಇರೋದ್ರಿಂದ ನಾಳೆ ಅಪ್ಪವರು ಮಹಾರಾಷ್ಟ್ರ ಹೋಗ್ತಾ ಇರೋದನ್ನ ಕರೆದು ಇವತ್ತೇ ಅಪ್ಪರಿಗೆ ನಾವು ಸನ್ಮಾನ ಮಾಡಬೇಕಂತ ಹೇಳಿ ನಾವು ಆತ್ಮೀಯ ಗೆಳೆಯರಾಗಿರ್ತಾರೆ ವಿಜಯಕುಮಾರ್ ಪಾಟೀಲ್ ಅವರಾಗಲಿ, ವಿಜಯಕುಮಾರ್ ಬಾಬ್ನವರಾಗಲಿ, ಮಲ್ಲಪ್ಪ ಬೋದ್ಗೆ ಅವರಾಗಲಿ, ಯಶವಂತ್ ಬಾಳರಾಗಲಿ, ನಾವೆಲ್ಲರೂ ಅಪ್ಪರಿಗೆ ಸನ್ಮಾನ ಮಾಡ್ಬೇಕಂತ ನಾವು
ಇಚ್ಛಿಸ್ತಾ ಇದ್ದೀವಿ. ಅಪ್ಪರ ಸಹಕಾರ ಮಾಡಬೇಕಂತ ಹೇಳಿದ್ವಿ. ಪೂಜ್ಯರ ಆಶೀರ್ವಚನ ನೆರವೇರಿದೆ. ಎಲ್ರಿಗೂ ಶರಣಾರ್ಥಿಗಳು. ಜೊತೆಗೆ ನಮ್ಮ ಬೀದರ್ನ ಹೊಸದಾಗಿ ಉಪನಿರ್ದೇಶಕರು ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಬೀದರ್ನ ನಮ್ಮ ಚಂದ್ರಕಾಂತ್ ಗಂಗಶೆಟ್ಟಿ ಸರ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ, ಚಂದ್ರಕಾಂತ್ ಶಾಬತ್ಕರ್ ಅವರು ನಿವೃತ್ತ ಉಪನಿರ್ದೇಶಕರು ಬೀದರ್ ಅವರು, ಅವರಿಗೂ ಕೂಡ ವೇದಿಕೆಗೆ ಪೂರ್ವಕವಾಗಿ ಬರಮಾಡಿಕೊಳ್ತೇನೆ. ಬಾಲಾಜಿ ವಾಡೇಕರ್, ಶಿವಕುಮಾರ್ ಕೋಸಲ್ ಸರ್, ವಿಜಯ್ ಕುಮಾರ್ ಪಾಟೀಲ್ ಸರ್, ಶ್ರೀಕಾಂತ್ ದಾಡಿಗೆ ಸರ್, ಏಕನಾಥ್ ಶಿವನಗರ್ ಸರ್ ಅವರು ಸೊ ತಮಗೆ ವೇದಿಕೆಗೆ ಬರಮಾಡಿಕೊಂಡು ಪೂಜ್ಯ ಅಪ್ಪಗಳವರಿಗೆ ಅವರು ಈ ಸಂದರ್ಭದಲ್ಲಿ ಗೌರವದ ಸನ್ಮಾನದಿಂದ ನೆರವೇರಿಸಿದರ ಜೊತೆಗೆ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಳಿಕ್ಕಿದ್ದಾರೆ. ಜೊತೆಗೆ ನಮ್ಮ ಭಾಲ್ಕಿಯ ಪತ್ರಕರ್ತರು ಅಶೋಕ್ ರಾಜೋಳಿ ಸರ್ ಅವರು ಸಹ ನಿವೃತ್ತ PUC ಪ್ರಾಂಶುಪಾಲರು, ಅವರಿಗೂ ಕೂಡ ವೇದಿಕೆಗೆ ಪೂರ್ವಕವಾಗಿ ಬರಮಾಡಿಕೊಳ್ತೇವೆ. ಈ ಸಂದರ್ಭದಲ್ಲಿ ಪೂಜ್ಯರಿಗೆ ನಮ್ಮ ಬೀದರಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳು ಆತ್ಮೀಯವಾಗಿ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿ ಈ ಸಂದರ್ಭದಲ್ಲಿ ತಾವೆಲ್ಲ ಮತ್ತೆ ನಾಳೆ ಪ್ರವಚನವನ್ನ ಕೇಳಿ ಬರ್ಬೇಕಂತ ಪೂಜ್ಯರು ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ವರದಿಮಯ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮ ಇಲ್ಲಿವರೆಗೆ ಬಹಳ ಅರ್ಥಪೂರ್ಣವಾಗಿ ಸಾಗ್ಬಂತು. ಕಾರ್ಯಕ್ರಮ ಉಪಸ್ಥಿತರಿದ್ದು ತಾವೆಲ್ಲ ಸ್ವೀಕರಿಸಿರುವ ಸರ್ವರಿಗೂ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ, ಈ ಸಂದರ್ಭದಲ್ಲಿ ಇದರಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶರಣಬಂಧುಗಳಿಗೆ, ಜೊತೆಗೆ ಕಲಬುರಗಿಯಿಂದ ಬಂದಂತ ಅದೇ ರೀತಿ ಭಾಲ್ಕಿಯ ಎಲ್ಲರಿಗೂ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅದೇ ರೀತಿ ನಮ್ಮ ಜಗದೀಶ್ ಸಿದ್ದೇಶ್ವರ್ ಅವರು ಏಕನಾಥ್ ಸಿದ್ಧಾರ್ಥ ಕಾಲೇಜ್ ಪ್ರಾಂಶುಪಾಲ, ಅವರಿಗೂ ಕೂಡ ವೇದಿಕೆಗೆ ಬರಮಾಡಿಕೊಂಡು ಚಂದ್ರಕಾಂತ್ ಶಾಬತ್ಕರ್ ಸರ್ ಅವರು, ಚಂದ್ರಕಾಂತ್ ಗಂಗಶೆಟ್ಟಿ ಸರ್ ಅವರು, ನೂತನ DDP ಅವರು, ರಿಟೈರ್ಡ್ DDP ಸರ್ ಅವರು, ಅವ್ರ ಜೊತೆಗೆ ಎಲ್ಲ ಆತ್ಮೀಯ ಬಂಧುಗಳಿಗೂ ವೇದಿಕೆಗೆ ಮತ್ತೊಮ್ಮೆ ಬರಮಾಡಿಕೊಂಡು ಇವತ್ತಿನ ದಾಸೋಹಗಳು ರಾಜಮ್ಮ ನಾಗಭೂಷಣ್ ಮಾಮಡಿ, ನಿರ್ಮಲಾ ಸಿದ್ದರಾಮಪ್ಪ ವಂಕೆ, ಶಕುಂತಲಾ ರಾಜ್ಕುಮಾರ್ ಬಚ್ಚಣ್ಣ, ನಿರ್ಮಲಾ ಶ್ರೀಮಂತ್ ಪಾಟೀಲ್, ಶಕುಂತಲಾ ಚಿತ್ರೇಶ್ವರ ಸರ್ಕಾರ್, ಭಾರತಿ ಪ್ರಭುದೇವ್ ಕುಂಬಾರ್, ಪ್ರಭಾವತಿ ವೈದ್ಯನಾಥ್ ಪಾಟೀಲ್, ಆಶಾ ಮಾರುತಿ ರಾಠೋಡ್, ನೀಲಾವತಿ ವಿಜಯಕುಮಾರ್ ಹುಡುಗೆ, ಚಿತ್ರಮ್ಮ ಗಣಪತಿ ದುರ್ಗಾಪುರೆ, ಐಶ್ವರ್ಯ ಸಾಯಿನಾಥ್ ಪಾಟೀಲ್, ನಾಗಮಣಿ ಮಲ್ಲಿಕಾರ್ಜುನ್ ಕೋಡ್ಗೆ, ಆಮೇಲೆ ಸುರೇಖಾ ಬಾಬುರಾವ್ ಕಾತ್ನಾಳೆ ಭಾಲ್ಕಿ, ಸ್ವರೂಪಾ ವಿಜಯಕುಮಾರ್ ಪಾಟೀಲ್ ಭಾಲ್ಕಿ, ಸಂಗೀತಾ ಚಂದ್ರಕಾಂತ್ ಹೋಗಾರ್ ಭಾಲ್ಕಿ, सरस्वती बाबूराव बिराडवार भालकी, मल्लिकार्जुन प्रभा भालकी, गुरुनाथ अशोक कस्तुरे उदगीर, चंद्रकांत वैजनाथप्पा घाळे उदगीर, अर्चना अजित कुमार वंके भालकी, श्वेता शिवशंकर स्वामी भालकी, कीर्ति सिद्धरामप्पा मरक भालकी, आमेले इंदुमती अशोक गामा भालकी, नागेंद्र यदलापुरे, संगीता बसवराज कपशाळे, आमेले जगन्नाथ भोरे आनंदवाडी, काशीनाथ धर्मಣ್ಣ भाले. ಶರಣಾರ್ಥಿಗಳು ಈಗ ಪೂಜ್ಯರಿಂದ ಇಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಬೀದರ್ನ ಉಪನಿರ್ದೇಶಕರು ಪದವಿ ಪೂರ್ವ ಚಂದ್ರಕಾಂತ್ ಗಂಗಶೆಟ್ಟಿ ಸರ್ ಅವರಿಗೂ, ಚಂದ್ರಕಾಂತ್ ಶಾಬತ್ಕರ್ ಸರ್ ನಿವೃತ್ತ ಉಪನಿರ್ದೇಶಕರಿಗೂ, ಅದೇ ರೀತಿ ನಮ್ಮೊಂದಿಗೆ ಇಲ್ಲಿ ಬಾಲಾಜಿ ವಾಡೇಕರ್ ಸರ್, ಶಿವಕುಮಾರ್ ಕೋಸಲ್ ಸರ್, ವಿಜಯ್ ಕುಮಾರ್ ಪಾಟೀಲ್ ಸರ್, ಶ್ರೀಕಾಂತ್ ದಾಡ್ಗೆ ಅವರು, ಏಕನಾಥ್ ಶಿವನಗಾರ್ ಅವರು, ಜೊತೆಗೆ ನಮ್ಮ ಅಶೋಕ್ ರಾಜೋಳಿ ಸರ್ ಅವರು ಇಲ್ಲೆಲ್ಲ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಪೂಜ್ಯರಿಗೆ ಗೌರವಿಸಿ ಆಶೀರ್ವಾದವನ್ನು ಪಡ್ಕೊಂಡಿರುವ ತಮಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ನೋಡ್ರಿ ಮುಂದೆ ಎಲ್ಲೋ ಸರ್
ಅಪ್ಪೋರೆ ಮುಂದೆ ನೋಡ್ರಿ ಈಗ ನೋಡ್ರಿ ಎಲ್ಲೋ ಅಪ್ಪೋರೆ ಎಲ್ಲೋ ಸರ್ ಈ ಕಡೆ ನೋಡ್ರಿ ಸರ್ ಎಲ್ಲರೂ ಬರ್ರಿ ಸರ್ ಇದು ಫೋನ್